ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಪರಿಶ್ರಮ ಮಾಧ್ಯಮ ವಾಹಿನಿಯ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ಗಿರೀಶ್ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾವಿವತ್ತು ಮಲ್ಲೇಶ್ವರಂ 16ನೇ ಅಡ್ಡರಸ್ತೆಯಲ್ಲಿರುವ ಬಾಫ್ಟಾ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ನಾವಿದ್ದೇವೆ. ಬಾಫ್ಟಾ ಫಿಲ್ಮ್ ಇನ್ಸ್ಟಿಟ್ಯೂಟಿನಲ್ಲಿ ಯಾವ್ಯಾವ ವಿಭಾಗಗಳಲ್ಲಿ ತರಬೇತಿಯನ್ನು ಕೊಡ್ತಾರೆ ನಾವು ನೀವೆಲ್ಲರೂ ನೋಡ್ಕೊಂಬರೋಣ. ಬನ್ನಿ ವೀಕ್ಷಕರೇ. ಒಂಬತ್ತು ತರ ರಸ ಜೋರಾಗಿ 9 ತರ ರಸ. ಫಾರ್ ಎಕ್ಸಾಂಪಲ್ ವಿಚ್ ಆರ್ ದ 9 ಎಮೋಷನ್ಸ್? ಯಾವ್ದ್ಯಾವುದು 9 ರಸ? ಹಾಸ್ಯ, ರೌದ್ರ, ವೀರ, ಬೀಭತ್ಸ, ಭಯಾನಕ, ಕರುಣ, ಶಾಂತ, ಅದ್ಭುತ, ವೀರ. ವೀರ. ಯಾವ್ದಾಗಿಲ್ಲ? ವೀರ, ಶೃಂಗಾರ ಆಯ್ತು, ಹಾಸ್ಯ ಆಯ್ತು, ರೌದ್ರ, ಕರುಣ, ಶಾಂತ, ಬೀಭತ್ಸ, ಅದ್ಭುತ, ಭಯಾನಕ. ಇನ್ನೊಂದು ಶಾಂತ ಇನ್ನೊಂದು ಯಾವುದು? ಕರುಣ ಆಯ್ತು, ಕರುಣ, ಹಾಸ್ಯ ಆಯ್ತು, ಹಾಸ್ಯ ಆಯ್ತು. ಬೀಭತ್ಸ ಆಯ್ತು. ಎಲ್ಲ ಆಯ್ತು ಸರ್. ಶೃಂಗಾರ,
ರೌದ್ರ ವೀರ ವೀರ ಹಾಸ್ಯ ಹಾಸ್ಯ ಶಾಂತ ಶಾಂತ ಅದ್ಭುತ ಅದ್ಭುತ, ಭಯಾನಕ ಕರುಣ. ಕರುಣ ಬೀಭತ್ಸ. ಬೀಭತ್ಸ. ಹಾ, ಬೀಭತ್ಸ. ವಾಟ್ ಇಸ್ ಚತುರ್ವಿಧ ಅಭಿನಯ? ಚತುರ್ವಿಧ ಅಭಿನಯ, ನಾಲ್ಕು ಅಭಿನಯ ಸರ್. 4 ಅಭಿನಯ. ಯಾವ್ದ್ಯಾವ್ದು 4 ಅಭಿನಯ? ಆಂಗಿಕ ಆಹಾರ್ಯ ಆಮೇಲೆ ವಾಚಿಕ ಸಾತ್ವಿಕ ಸಾತ್ವಿಕ. ವಾಟ್ ಈಸ್ ಆಹಾರ್ಯ ಅಭಿನಯ? ಓಯ ಸರ್, ಆಹಾರ್ಯ ಅಭಿನಯ. R is cloth, stage, cloth, lighting, all this aharya. ಓಕೆ. ಕಾಸ್ಟ್ಯೂಮ್. ವಾಟ್ ಈಸ್ ಸಾತ್ವಿಕ ಅಭಿನಯ? ಈ ಮೂರು ಮೂರು ಸೇರಿ ಸೇರಿ ನಾವು ಹೆಂಗ್ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ With ವಿತ್ ಎಮೋಷನ್ಸ್ ವಾಟ್ ಈಸ್ ಆಂಗಿಕ ಅಭಿನಯ? ಬಾಡಿ Body ಲ್ಯಾಂಗ್ವೇಜ್ language, hand gestures, facial expression, ವೈ ಫೇಶಿಯಲ್ ಎಕ್ಸ್ಪ್ರೆಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕನ್ವೆ ಮಾಡೋದು convey. ವಾಟ್ ಇಸ್ ದ ಸಿಚುವೇಶನ್ ಐಸ್ ಓಕೆ. ಸೊ ಯು ಆಲ್ ವಾಂಟ್ ಟು ಬಿಕಮ್ ಅನ್ ಆಕ್ಟರ್ ಆರ್ ಎ ಗುಡ್ ಆಕ್ಟರ್? ಗುಡ್ ಆಕ್ಟರ್ ವೈ ಗುಡ್ ಆಕ್ಟರ್? ಯಾಕೆ ನೀವು ಒಂದು ಒಳ್ಳೆ ನಟನಾಗಬೇಕು? ಯಾಕೆ ಬರೀ ನಟನಾಗಬಾರ್ದು? ವೈ? ಜನರ ಮನಸ್ಸಲ್ಲಿ ಲಾಂಗ್ ಟೈಮ್ ನಾವು ಉಳ್ಕೊಳಕ್ಕೆ ಸೊ ಜನರ ಮನಸ್ಸಿನಲ್ಲಿ ಲಾಂಗ್ ಟೈಮ್ ಉಳ್ಕೊಳ್ಳೋದಕ್ಕೆ ನೀವೇನೆಲ್ಲ ಮಾಡಬೇಕು? ಎಲ್ಲದಕ್ಕಿಂತ ಒಂಥರ ಯುನಿಕ್ ಆಗಿ ಸ್ವಲ್ಪ ಇರಬೇಕು. ಯುನಿಕ್ ಆಗಿ ನಮ್ಮದೇ ಒಂದು ಏನಾದರೂ ಸ್ಟೈಲ್ಸ್ ಆಗಿರ್ಬೋದು, ಸಿಗ್ನೇಚರ್ ಆಗಿರೋದು. ಪ್ರಾಕ್ಟೀಸ್ ಜಾಸ್ತಿ. So- ಎಲ್ಲ ಸಿಚುವೇಶನ್ಸ್ ಒಂದು ಎಮೋಷನ್ ಇಂದ ತಗೊಂಡು ಮಾಡಬೇಕು. ಗುಡ್ ಆಕ್ಟರ್ ಯಾವಾಗ ಆಗ್ತೀರಾ ನೀವು? Observation. ಅಬ್ಸರ್ವೇಷನ್. Observe ಆ ಮಾಡಬೇಕು. ಸೀನ್ ನಾವು ಇನ್ವಾಲ್ವ್ ಆಗಿ ಪರ್ಫಾರ್ಮೆನ್ಸ್ ಮಾಡಬೇಕು. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅನ್ ಆಕ್ಟರ್ ಅಂಡ್ ಎ ಗುಡ್ ಆಕ್ಟರ್? ಒಬ್ಬ ನಾರ್ಮಲ್ ಆಕ್ಟರ್ಗೂ ಗುಡ್ ಆಕ್ಟರ್ಗೂ ಏನು ವ್ಯತ್ಯಾಸ? ಗುಡ್ ಆಕ್ಟರ್ ನೆವರ್ ಫೇಲ್ಸ್. ಓಕೆ. ಸೊ ವಾಟ್ ಯು ಹ್ಯಾವ್ ಟು ಡೂ? ಏನು ಮಾಡಬೇಕು? ಒಂದು ಒಳ್ಳೆ ನಟನಾಗಬೇಕು ಅಂದರೆ ಏನು ಮಾಡಬೇಕು? ಅವನು ಆ ಕ್ಯಾರೆಕ್ಟರಲ್ಲಿ ಇರ್ತಾನೆ, ಫೀಲ್ ಆಗ್ತಾನೆ, ಅದು ಅವನೇ ಅಂತ ಫೀಲ್ ಆಗಿ ಅವ್ನು ಆ್ಯಕ್ಟ್ ಮಾಡ್ತಾನೆ. ಇಲ್ಲಿ ಏನೇನು ಎಕ್ಸರ್ಸೈಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಸಿ, ಒಬ್ಬ ನಟ ಆಗೋದು ಬಹಳ ಈಸಿ. ಫಾರ್ ಎಕ್ಸಾಂಪಲ್, ನೀವು ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಸಿನಿಮಾ ಮಾಡ್ಬೋದು, ಇಲ್ಲ ನಿಮ್ಮ ಫ್ಯಾಮಿಲಿ ಯಾವುದೋ ಒಂದು ಪ್ರೊಡ್ಯೂಸ್ ಮಾಡಿ ಒಂದು ಸಿನಿಮಾ ಆಗ್ಬೋದು. ಯಾರು ಕೇಳಿದಾಗ ನೀವೇನು ಮಾಡ್ತೀರಾ? ನಾನು ಒಬ್ಬ ಆ್ಯಕ್ಟರ್ ಅಂತ ಹೇಳ್ತೀರಾ. ಸೊ ಗುಡ್ ಆ್ಯಕ್ಟರ್ ಅನ್ನೋದು ಯಾವಾಗ? ವೆನ್? ಸೊ ನಿಮಗೆ ಸಾಕಷ್ಟು ಅವಕಾಶಗಳು ಸಿಕ್ಕಾಗ. ನಿಮಗೆ ಯಾವಾಗ ಸಾಕಷ್ಟು ಅವಕಾಶಗಳು ಸಿಗುತ್ತೆ? ವೆನ್ ಯು ಬಿಕಮ್ ಎ ಡೈರೆಕ್ಟರ್ಸ್ ಆ್ಯಕ್ಟರ್. ಸೊ ಡೈರೆಕ್ಟರ್ಸ್ ಆ್ಯಕ್ಟರ್ ಯಾವಾಗ ಆಗ್ತೀರಾ? ಸೊ ನೀವು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ ಆ ಕ್ಯಾರೆಕ್ಟರ್ ಒಳಗಡೆ ಇನ್ವಾಲ್ವ್ ಆದಾಗ, ಆ ಇನ್ವಾಲ್ವ್ ಆದಮೇಲೆ ನೀವು ಪರ್ಫಾರ್ಮ್ ಮಾಡಿದಾಗ ಯು ಫೀಲ್ ಅಪ್ರಿಷಿಯೇಟೆಡ್ ಫ್ರಮ್ ದ ಡೈರೆಕ್ಟರ್. ಕರೆಕ್ಟ್? ಸೊ ನಿಮಗೆ ಅವಕಾಶಗಳು ಜಾಸ್ತಿ ಸಿಕ್ಕಾಗ ಏನಾಗ್ತೀರಾ? ಜನಗಳ ಮುಂದೆ ಜಾಸ್ತಿ ಬರ್ತೀರಾ. ಸೊ ಎಲ್ಲ ಪಾತ್ರಗಳು ನೀವು ಮಾಡಿದಾಗ ಸೊ ನಿಮಗೆ ಜನ ಅಪ್ರಿಸಿಯೇಷನ್ಸ್ ಕೊಡೋಕೆ ಹೋಗ್ತಾರೆ. ಯಾವುದೇ ಪಾತ್ರ ಕೊಟ್ಟರು ಜೀವ ತುಂಬ್ತಾನಪ್ಪ ಶಾಜಿ, ಪೂವಯ್ಯ ಸರ್, ಇವರು ಇರ್ಫಾನ್ ಅವರು, ಹೇಮಂತ್ ಅವರು ಚೆನ್ನಾಗಿ ಮಾಡ್ತಾರೆ ಅಂತ ಅವಕಾಶಗಳು ಜಾಸ್ತಿ ಸಿಗುತ್ತೆ. ಯಾವಾಗ ನಿಮಗೆ ಅವಕಾಶಗಳು ಜಾಸ್ತಿ ಸಿಗುತ್ತೆ, ನೀವು ಅಷ್ಟು ಜಾಸ್ತಿ ಸ್ಕ್ರೀನಲ್ಲಿ ಜನದ ಮುಂದೆ ಬರ್ತೀರಾ. ಸೊ ಜನದ ಮುಂದೆ ಬಂದಾಗಲೇ ತಾನೇ ನಿಮ್ಮ ಟ್ಯಾಲೆಂಟ್ ಆಚೆ ಬರುತ್ತೆ. ಸೊ ದೆನ್ ಓನ್ಲಿ ಯು ಬಿಕಮ್ ಎ ಗುಡ್ ಆ್ಯಕ್ಟರ್. ಬಟ್ ಬಿಕಮಿಂಗ್ ಎ ಗುಡ್ ಆ್ಯಕ್ಟರ್ ಈಸ್ ನಾಟ್ ಸೋ ಈಸಿ. ಇಟ್ ಟೇಕ್ಸ್ ಟೈಮ್, ಪೇಷನ್ಸ್, ಹಾರ್ಡ್ ವರ್ಕ್, ಡೆಡಿಕೇಶನ್. ಇಷ್ಟು ತುಂಬ ಮುಖ್ಯ. ರೈಟ್? ಸೊ ನೌ who is going to perform bus stop scene? Bus stop scene, Shaji and Shreya. Fine. Action. हाय, आई एम विकी. और आप? क्यों? एक्सक्यूज मी, मैं आपको नहीं जानती. न जाने आजकल के लड़कियों को क्या समझ है, अपने आप को क्या समझती है, हर बात पे इतना एटीट्यूड. एक्सक्यूज मी, आपने कुछ कहा? जो आपने सुना देखे? दिखाइए. एक बात बताइए, क्या मैंने आपको बदतमीजी की, या छेड़ा, या खिलाया मीठा पेड़ा, या प्रपोज किया, जो इतनी सी बात पे इतना बड़ा पहाड़ बना लिया? देखिए, मैं आपको नहीं जानती, तो आपसे दोस्ती कैसे कर सकती हूँ? यही तो ना, जब तक आपको मेरे नहीं जानती तो हमारी दोस्ती कैसी बनोगी, और आपको कैसा बतेगा मैं कितना अच्छा इंसान हूँ. ओके बाबा, आई एम नायना. दोस्ती करोगे मुझसे? काश आपकी नाम की तरह आपकी ज़बान भी मीठी होती है, तो मैं सोचता. अब जाने दीजिए, आई एम नॉट इंटरेस्टेड.
पता नहीं आजकल को लड़कों को क्या क्या हो जाता है, ना जाने अपने आप को क्या समझते हैं। एक्सक्यूज मी, आपने कुछ कहा? जो आपने सुना, क्या मैं आपकी प्रपोज की या आपसे बदतमीजी की या आपको छेड़ा या खिलाया मीठा पेड़ा? क्यों बन रहे हो इतना हीरा? डोंट फ्लैटर योरसेल्फ। अब मुझे आपसे दोस्ती नहीं करनी। अरे 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 नहीं 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 नहीं। मजाक मजाक में हमारा दोस्ती बिगड़ गई तो अच्छा नहीं होगा ना। आई एम विकी। आई एम नयना। ಬಾಫ್ನಾ ಇನ್ಸ್ಟಿಟ್ಯೂಟ್ಗೆ ನೀವು ಎಷ್ಟು ತಿಂಗಳಿಂದ ಬರ್ತಾ ಇದ್ದೀರಾ? ತರಬೇತಿನ ಹೇಗೆ ಇಲ್ಲಿ ನಿಮಗೆ ಕಲಿಸ್ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾಹಿತಿ ಕೊಡಿ. ನನ್ನ ಹೆಸರು ಶ್ರೇಯಾ ಅಂತ, ನಾನು ಮಂಗಳೂರಿನವಳು. ಸೊ ಇಲ್ಲಿ ಬಂದು ನಾನು ಡಿಸೆಂಬರಿಂದ ಜಾಯ್ನ್ ಆದೆ. ಅಲ್ಲಿಂದ ಮೇ ತನಕ ಅಂದರೆ ಒಂದು ಐದೂವರೆ ತಿಂಗಳಾಗ್ತಾ ಬಂತು. ಸೊ ಇಲ್ಲಿ ಸ್ಟಾರ್ಟ್ ಹೇಗೆ ಮಾಡಿದ್ರು ಅಂದರೆ ನನಗೆ ಆ್ಯಕ್ಟಿಂಗ್ ಅಂದರೆ ಏನು ಅಂತಲೂ ಗೊತ್ತಿರಲಿಲ್ಲ. ಸೊ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಕ್ಟಿಂಗ್ ಯಾವುದೆಲ್ಲ ಎಕ್ಸಸೈಸ್ ಬೇಕು ನಮಗೆ, ಒಂದು ಆ್ಯಕ್ಟ್ರೆಸ್ ಅವ್ರದ್ದು ಫೇಶಿಯಲ್ ಹೆಲ್ತ್ ಮೇಂಟೈನ್ ಮಾಡೋಕ್ಕೆ ಅಥವಾ ಫಿಸಿಕ್ ಮೇಂಟೈನ್ ಮಾಡೋದಕ್ಕೆ ಏನೆಲ್ಲ ಎಕ್ಸಸೈಸ್ ಬೇಕು, ಅವ್ರದ್ದು ವಾಯ್ಸ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ ಏನೆಲ್ಲ ಎಕ್ಸಸೈಸ್ ಬೇಕು, ಅದೆಲ್ಲ ಇಂದ ಸ್ಟಾರ್ಟ್ ಮಾಡಿಬಿಟ್ಟು ನವರಸ ಅಂದರೆ ಏನು, ಆಂಗಿಕ ಅಭಿನಯ ಅಂದರೆ ಏನು, ಆಮೇಲೆ ನಮ್ಮನ್ನು ನಾವು ಯಾವ ಥರ ಒಂದು ಪಾತ್ರದೊಳಗೆ ನಮ್ಮನ್ನು ತೊಡಗಿಸ್ಕೋಬೇಕು, ಯಾವ ಥರ ಎಮೋಷನ್ಸ್ನ ಕ್ಯಾರಿ ಮಾಡಬೇಕು, ಅದೆಲ್ಲನ ಹೇಳಿಕೊಡ್ತಾ ಇದ್ದಾರೆ. ಸೊ ತುಂಬ ಯೂಸ್ ಆಗ್ತಿದೆ ನನಗಂತೂ. ಸೊ ಆ್ಯಕ್ಟಿಂಗ್ ಅಂದರೆ ಏನು ಅಂತ ಗೊತ್ತಿಲ್ಲದವ್ರಿಗೆ ಸಿಕ್ಕಾಪಟ್ಟೆ ಯೂಸ್ ಆಗ್ತಿದೆ. ವಿಷಯದಲ್ಲಿ ಮುಂದೆ ಯಾವ್ಯಾವ ಥರ ಪಾತ್ರಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಇದೇ ಪಾತ್ರ ಅಂತ ಇಲ್ಲ ಸರ್, ಯಾವ ಪಾತ್ರ ಸಿಕ್ಕಿದ್ರು ಅದನ್ನು ನಂದು 100% ಕೊಟ್ಟು ಮಾಡಬೇಕು, ಆ ಒಂದು ಪಾತ್ರಕ್ಕೆ ನ್ಯಾಯ ಒದಗಿಸಬೇಕು ಅನ್ನೋದು ಮಾತ್ರ ನನ್ನ ಹತ್ರ ಇರೋದು. ಇವಾಗ ನೀವು ಇಲ್ಲಿ ಎಷ್ಟು ತಿಂಗಳಿಂದ ಬರ್ತಾ ಇದ್ದೀರಾ? ಇಲ್ಲಿ 5 ತಿಂಗಳಾಯ್ತು. ಯಾರು ಬಂದು ಹೇಳ್ಕೊಡ್ತಾರೆ, ತರಬೇತಿ ಕೊಡ್ತಾರೆ? ನಮಗೆ ಇವಾಗ ಸದ್ಯಕ್ಕೆ ರೋಹಿತ್ ಸರ್ ಹೇಳ್ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅವರು. ಸೊ ಅವರು ಆ್ಯಕ್ಟಿಂಗ್ ಅವ್ರಿಗೆ ಗೊತ್ತಿರೋದ್ರಿಂದ, ಚೆನ್ನಾಗಿ ಗೊತ್ತಿರೋದ್ರಿಂದ ನಾವು ಯಾವ ಥರ ಆ್ಯಕ್ಟಿಂಗ್ ಕೆರಿಯರ್ಗೆ ಏನೆಲ್ಲ ಬೇಕು ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ನಮಗೆ ಸ್ಕಿಟ್ ಥರ ಮಾಡಿಸ್ತಾರೆ, ಆಮೇಲೆ ಮೋನೋಲಾಗ್ಸ್ ಕೊಡ್ತಾರೆ, ಆಮೇಲೆ ನಮ್ಮದು ಕ್ಲಾಸಲ್ಲಿ ಇರೋರ ಜೊತೆನೇ ಮಿಂಗಲ್ ಆಗಿಬಿಟ್ಟು ಯಾವ್ಯಾವ ಥರ ಪಾತ್ರ ಕ್ಯಾರೆಕ್ಟರ್ ಎಲ್ಲ ಮಾಡ್ಬೋದು ಅದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ನಮ್ಮ ಕೈಯಲ್ಲಿ. ನಿರ್ದೇಶಕರು ಬಂದು ಇಲ್ಲಿ ನಿಮಗೆ ತರಬೇತಿನ ಕೊಡ್ತಾ ಇದ್ದಾರೆ. ನಿರ್ದೇಶಕರು ಅದು ಇನ್ನೂ ಬಂದಿಲ್ಲ ನಮಗೆ ಚಾಪ್ಟರ್. ಸೊ ನಾವು ಫಸ್ಟ್ ಬೇಸಿಕಲ್ಲಿ ಇದ್ದೀವಲ್ವ, ಸೊ ಅದೆಲ್ಲ ಆದಮೇಲೆ ನಮಗೆ ಸರ್ ಅದನ್ನು ಹೇಳ್ತಾರೆ. ಭವಿಷ್ಯದಲ್ಲಿ ನನಗೆ ಬೆಳವಣಿಗೆ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಖಂಡಿತ ಅನಿಸ್ತಾ ಇದೆ ಸರ್. ಹೇಗೆ ಅನಿಸ್ತಾ? ಹೇಗೆಂದರೆ ಮೊದಲು ಬರಬೇಕಾದ್ರೆ ನನಗೆ ಆ್ಯಕ್ಟಿಂಗ್ ಅಂದರೆ ಏನು ಅಂತಲೂ ಗೊತ್ತಿರಲಿಲ್ಲ ಸರ್. ಇವಾಗ ನನ್ನ ಹತ್ರ ಒಂದು ಎಮೋಷನ್ ಸೀನ್ ಮಾಡು ಅಂತ ಹೇಳಿದರೆ ನನಗೆ ಗೊತ್ತು ಯಾವ ಥರ ಮಾಡಬೇಕು, ಅದನ್ನು ನಾನು ಹೇಗೆ ಅಳಬೇಕು, ಯಾವ ಥರ ಆ ಪಾತ್ರನ ಒಂದು ಕಲ್ಪಿಸ್ಕೊಂಡು ಮಾಡಬೇಕು, ಅದೆಲ್ಲ ನನಗೆ ಇವಾಗ ಗೊತ್ತಾಗಿದೆ. ಸೊ ಖಂಡಿತ ನಾನು ನನ್ನ ಪ್ರಯತ್ನ ಮಾಡಿದರೆ, ಇವ್ರು ಹೇಳ್ಕೊಟ್ಟಿರೋದನ್ನೆಲ್ಲ ಅಳವಡಿಸ್ಕೊಂಡ್ರೆ ಖಂಡಿತ ನನಗೆ ಒಂದು ಒಳ್ಳೆ ಭವಿಷ್ಯ ಇದೆ ಅಂತ ನನಗೆ ಕಾನ್ಫಿಡೆನ್ಸ್ ಬಂದಿದೆ ಸರ್. ತುಂಬ ತುಂಬ ಧನ್ಯವಾದಗಳು ಮೇಡಮ್. ಭವಿಷ್ಯದಲ್ಲಿ ನೀವು ಉತ್ತಮ ನಾಯಕಿ ನಟಿಯಾಗಿ ಬೆಳೀಲಿ ಅಂತ ನಮ್ಮ ಪರಿಶ್ರಮದ ಮಾಧ್ಯಮದ ಮುಖಾಂತರ ನಾವು ನಿಮಗೆ ಹಾರೈಸ್ತಾ ಇದ್ದೀವಿ ಮೇಡಮ್. ಯಾವ ಕಾರಣಕ್ಕೆ ನೀವು ಬಾಫ್ನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ ಬಂದು ತರಬೇತಿನ ಪಡ್ಕೋತಾ ಇದ್ದೀರಾ, ಅದ್ರ ಬಗ್ಗೆ ಮಾಹಿತಿ ನೀಡಿ. ನಮಸ್ಕಾರ. ಮೊದಲಿಗೆ ನನ್ನ ಹೆಸರು ಶಾಜಿ ಅಂತ, ನಾನು ಬೆಂಗಳೂರವನು. ಈಗ ಸದ್ಯಕ್ಕೆ ನಾನು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಬಾಫ್ನಾ ಇನ್ಸ್ಟಿಟ್ಯೂಟ್ ನಾನು ಫೆಬ್ರವರಿ ಆ ಥರ ಸೇರಿಕೊಂಡೆ. ಇವಾಗ ಮೇ ಮಂತ್, ಸೊ ಆಲ್ಮೋಸ್ಟ್ ಒಂದು 5 ತಿಂಗಳಿಂದ ಇಲ್ಲಿ ತರಬೇತಿ ಪಡ್ಕೊತಾ ಇದ್ದೀನಿ. ಸೊ ನಮ್ಮ ಆ್ಯಕ್ಟಿಂಗ್ ಕೋಚ್ ಆದ ರೋಹಿತ್ ಸರ್ ಅವರು ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಆ್ಯಂಡ್ ನೋಟ್ಸ್ ಬರೆಸ್ತಾರೆ ನಮಗೆ. ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅಭಿನಯ ಏನು ಅಂತ ಇಲ್ಲಿ ಬಂದು ತಿಳ್ಕೊಂಡೆ. ಆ್ಯಂಡ್ ಮೋರ್ ಓವರ್ ಪ್ರತಿ ಸಲ ಇಲ್ಲಿ ಬರುವಾಗೂ ಇಂಪ್ರೂವ್ ಆಗಿ ಬರ್ತಾಯಿದ್ದೀವಿ, ಯಾಕಂದರೆ ಅಷ್ಟು ಪ್ರಾಕ್ಟಿಕಲ್ಸ್ ಇರುತ್ತೆ ನಮಗೆ. ಸೊ ಓವರಾಲ್ ನಮ್ಮ ಎಕ್ಸ್ಪೀರಿಯೆನ್ಸು ತುಂಬಾ ಚೆನ್ನಾಗಿದೆ. ಇಲ್ಲಿ ಆ್ಯಕ್ಟಿಂಗ್ ಕ್ಲಾಸ್ ಬಂದು ಸ್ವಲ್ಪ ಇಂಪ್ರೂವ್ಡ್ ವರ್ಷನ್ ಆಗಿ ಫೀಲ್ ಆಗ್ತಾಯಿದೆ. ಹೇಗೆ ಯಾರ್ಯಾರು ಲೆಕ್ಚರರ್ಸ್ ಬಂದು ಇಲ್ಲಿ ಹೇಳ್ಕೊಡ್ತಾರೆ? ಖಂಡಿತ ಒಂದು ಒಳ್ಳೆ ನಟನಾಗಿ, ಯಾಕಂದರೆ ಚಿಕ್ಕ ವಯಸ್ಸಿಂದನೇ ನಾವೆಲ್ಲ ಮೂವೀಸ್ ಜಾಸ್ತಿ ನೋಡಿ ಬೆಳೆದವನು. ಆ್ಯಂಡ್ ಮೋರ್ ಓವರ್ ಇವತ್ತು ಬೇರೆ ನಮ್ಮ ಫೇವ್ರೇಟ್ ಆ್ಯಕ್ಟರ್ ಆದ ಮೋಹನ್ ಲಾಲ್ ಅವ್ರ ಬರ್ಡೇ ಬೇರೆ. ಸೊ ಇವತ್ತು ನಿಮ್ಮ ಜೊತೆ ಈ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಅಂದರೆ ಭಾಳ ಸಂತೋಷವಾದ ವಿಷಯ. ಡೆಫಿನೆಟ್ಲಿ ಒಂದು ಒಳ್ಳೆ ನಟನಾಗಿ ಬರಬೇಕಂತಲೇ ಇಲ್ಲಿ ಬರ್ತಾ ಇರೋದು. ಆ್ಯಂಡ್ ಅದಕ್ಕೋಸ್ಕರ ಇಲ್ಲಿ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ. ಭವಿಷ್ಯದಲ್ಲಿ ನೀವು ಯಾವ ಪಾತ್ರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಇವಾಗ ನಾಯಕ ನಟನಾಗ್ಬೋದು, ವಿಲನ್ ಆಗ್ಬೋದು, ಹಾಸ್ಯ ಪಾತ್ರಗಳೇ ಆಗ್ಬೋದು, ಈ ಥರ ನೀವು ಇಷ್ಟಪಟ್ಟು ಮಾಡುವಂಥ
ಪಾತ್ರಗಳಿಗೆ ಏನಾನ ನೀವು ಇದುವರೆಗೂ ಮಾಡಿದ್ದಿದೆಯಾ ಅಥವಾ ಮುಂದೆ ಏನಾನ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ? ಅದ್ರ ಬಗ್ಗೆ ಮಾಹಿತಿ ಕೊಡಿ, ಒಂದು ಪಾತ್ರದ ಬಗ್ಗೆ. ಭಾಳ ಸಾಕಷ್ಟು ಪಾತ್ರ ಮಾಡಬೇಕಂತ ಆಸೆ, ಅದರಲ್ಲೂ ಯಾವುದು ಕಠಿಣವಾಗಿರುತ್ತೆ ಅದನ್ನು ಮಾಡಬೇಕಂತ. ಫಾರ್ ಎಕ್ಸಾಂಪಲ್ ಅಳೋ ಕ್ಯಾರೆಕ್ಟರ್ ಇರ್ಬೋದು. ಸಾಮಾನ್ಯವಾಗಿ ನಾವಿವಾಗ ಮಾತಾಡೋ ಥರ ಅಳಬೇಕಂದ್ರೆ ಸಡನ್ನಾಗಿ ಅಳು ಬರೋಲ್ಲ. ಸೊ ನಾವು ಆ ಥರ ಆಗಬೇಕು. ಆ ಕ್ಯಾರೆಕ್ಟ್ರಲ್ಲಿ ಇವಾಗ ಹೇಗೆ ಇನ್ವಾಲ್ವ್ ಆಗಿ ಹತ್ಕೊಂಡು, ಇಲ್ಲಾಂದರೆ ಒಂದು ಸೈಕೋ ಕ್ಯಾರೆಕ್ಟರ್ ಆಗಿದ್ರೆ ಯಾವುದೇ ಒಂದು ಆಗಲಿ, ಯಾವುದೇ ಒಂದು ಪಾತ್ರ. ಸೊ ಓವರಾಲ್ ಯಾವುದೇ ಪಾತ್ರ ಸಿಕ್ಕಿದ್ರೂ ಮಾಡೋಕ್ಕೆ ತುಂಬ ಇಷ್ಟ ನನಗೆ. ನಾಯಕ ನಟನಾಗಿ ಅಲ್ಲ, ಈವನ್ ಆಸ್ ಅ ವಿಲನ್ ಆರ್ ಎನಿ ಕ್ಯಾರೆಕ್ಟರ್. ಓಕೆ, ಥ್ಯಾಂಕ್ ಯು ಸರ್. ಬನ್ನಿ ಹೇಮಂತ್ ಅವರೇ. ಹೇಮಂತ್ ಅವರೇ, ರೌದ್ರ ರಸ ಹೇಗೆ ನೀವು ಕೋಪ ಬಂದಾಗ ಹೇಗೆ ಮಾಡ್ತೀರಾ? ಸೀನ್ ಗೊತ್ತಲ್ಲ, ಹುಡುಗಿ ಸಾಕಷ್ಟು ಸತಿ ಹೇಳಿದ್ದೀರಾ ನಿಮ್ಮ ಪ್ರೀತಿನ. ಏನು ಹೇಳಿದ್ರು ಆ ಹುಡುಗಿಗೆ ಅರ್ಥ ಆಗ್ತಾ ಇಲ್ಲ. ಸೊ ಪ್ರೀತಿ ಇದೆ, ಕೋಪನೂ ಇದೆ, ಬಟ್ ಅದು ಎಕ್ಸ್ಟ್ರೀಮ್ ಲೆವೆಲ್ಗಿಲ್ಲ, ಸೆಟಲ್ಡ್ ಲೆವೆಲಲ್ಲಿದೆ. ಸೊ ಆ ಕೋಪ ಬಂದಾಗ ಹೇಗೆ ನೀವು ಪರ್ಫಾರ್ಮ್ ಮಾಡ್ತೀರಾ? ಆ್ಯಕ್ಷನ್. ನೋಡೋ, ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದೀನಿ. ಲೇ, ಅದನ್ನ ಕವಿಗಳ ತರ ವರ್ಣನೆ ಮಾಡ್ಕೊಂಡು ಹೇಳಕ್ ನಂಗೆ ಬರಲ್ಲ. ಆದ್ರೆ ಒಂದಂತೂ ಸತ್ಯ, ತುಂಬಾ ಚೆನ್ನಾಗಿ ನೋಡ್ಕೋತೀನಿ ನಿನ್ನ. ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತೀನಿ. ನನ್ನಿಂದ ನಿನಗೆ ಯಾವುದೇ ತೊಂದರೆ ಆಗಲ್ಲ. ಏಯ್, ನಿಂಗೆ ಹೆಂಗ್ ಬೇಕೋ ಹಂಗಿರೋ, ಹೆಂಗ್ ಬೇಕೋ ಹಂಗ್ ಬದುಕು. ನಿನ್ ಏನ್ ಬೇಕೋ ನನಗ್ ಕೇಳು, ನಾ ಇರ್ತೀನಿ ನಿನ್ ಜೊತೆ ಸದಾ ಕಾಲ. ಅರ್ಥ ಆಯ್ತಾ? ಈಗಾಗಲೇ ನಿಮ್ಮದು ಆ್ಯಕ್ಟಿಂಗು ಇದೆಲ್ಲ ನೋಡಿದ್ವಿ, ಅಂದರೆ ತುಂಬ ಸಂತೋಷ ಆಯಿತು. ಅಂದರೆ ನೀವು ಮಾಡ್ತಾಯಿರೋದು ಆ್ಯಕ್ಟಿಂಗು, ಆಮೇಲೆ ಇಲ್ಲಿ ಕಲಿಯೋಕ್ಕೆ ಬಂದಿರೋದು ನೋಡಿ ನಮಗೆ ಸಂತೋಷ ಆಗಿದೆ. ಪರಿಶ್ರಮ ಮಾಧ್ಯಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಸರ್. ಎಷ್ಟು ನೀವು ತಿಂಗಳಿಂದ ಇಲ್ಲಿ ಬಾಫ್ನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ತರಬೇತಿ ಪಡ್ಕೊಳ್ಳೋಕ್ಕೆ ಬಂದಿದ್ದೀರಿ ಸರ್? ನಮಸ್ಕಾರ ಸರ್, ನನ್ನ ಹೆಸರು ಹೇಮಂತ್ ಅಂತ, ಇದೇ ಊರು ಬೆಂಗಳೂರು. ನಾನು ಬಾಫ್ತಾ ಅಕಾಡೆಮಿಯಲ್ಲಿ ಫೆಬ್ರವರಿ ಬ್ಯಾಚಲ್ಲಿ ಜಾಯ್ನ್ ಆದೆ. ಅವಾಗಿಂದ ಇಲ್ಲಿ ಟ್ರೈನಿಂಗ್ ತೊಗೊಳ್ತಾ ಇದ್ದೀನಿ. ಮಜಾ ಇದೆ. ಹೇಗೆ ಮಜಾ ಇದೆ ಅಂತಂದರೆ ಹೇಗೆ? ಮಜಾ ಇದೆ, ನಾವು ಎಂಜಾಯ್ ಮಾಡ್ತೀವಿ. ಏನು ಕಲಿಯೋ ಪ್ರೊಸೆಸ್ನೇ ನಾವು ಎಂಜಾಯ್ ಮಾಡ್ತಾ ಇರ್ತೀವಿ. ಮತ್ತು ನಮ್ಮ ಇನ್ಸ್ಟ್ರಕ್ಟ್ರು ಹಾಗೆ ಇದ್ದಾರೆ, ಅವರು ಮಜವಾಗಿರ್ತಾರೆ. ಯಾವ್ಯಾವ ವಿಭಾಗದಲ್ಲಿ ನೀವು ಇಲ್ಲಿ ತರಬೇತಿ ಪಡ್ಕೋತಾ ಇದ್ದೀರಾ, ಅದ್ರ ಬಗ್ಗೆ ಮಾಹಿತಿ ಕೊಡಿ. ಇಲ್ಲಿ ನಾನು ಆ್ಯಕ್ಟಿಂಗ್ ಕಲಿಯೋಕ್ಕೆ ಅಂತಲೇ ಬಂದಿದ್ದು. ನಾನು ಆ್ಯಕ್ಟಿಂಗ್ ಅಷ್ಟೇ ಕಲಿತಾ ಇದ್ದೀನಿ. ನಂದು ತಲೆಯಲ್ಲಿ ಏನಿತ್ತು ಅಂತ ಹೇಳಿದ್ರೆ, ನಾವು ಈ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಿ, ನೀವು ಕೂಡ ವೀಡಿಯೋಸ್ ಮಾಡ್ತೀರಾ, ಯೂಟ್ಯೂಬಲ್ಲಿ ಬಿಡ್ತಾ ಇರ್ತೀರಾ, ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀವಿ, ಟಿ ವಿಲಿ ನೋಡ್ತಾ ಇರ್ತೀವಿ. ನನಗೇನೋ ಒಂದು ಅನ್ನಿಸ್ತಾ ಇತ್ತು, ನಾವು ಯಾವಾಗ ಟಿ ವಿ ಒಳಗೆ ಬರ್ತೀನಿ, ಟಿ ವಿ ಒಳಗೆ ಯಾವಾಗ ಬರ್ತೀನಿ ಅಂತ. ಸೊ ಹಾಗಾಗಿ ಒಂದು ಪ್ರಯತ್ನ ಅಂತೂ ಬೇಕಲ್ವಾ. ಹಾಗಾಗಿ ಎದ್ದು ಬಂದಿದ್ದೀನಿ ಹೊರಗಡೆ. ಇವಾಗ ಈಗ ನೆಕ್ಸ್ಟ್ ಟಿ ವಿ ಒಳಗೆ ಹೆಂಗೆ ಹೋಗ್ಬೇಕು ಅನ್ನೋದು ಈ ವಿಚಾರ ಮಾಡಬೇಕು. ಅಲ್ಲ, ಇವಾಗ ಇಲ್ಲಿ ತರಬೇತಿ ಕೊಡೋಕ್ಕಿಂತ ಬರ್ತಾ ಇದ್ದಾರೆ, ಅಂದರೆ ನಿಮ್ಮ ಸಹಪಾಠಿಗಳು ಬರ್ತಾ ಇದ್ದಾರೆ. ಸೊ ಅವರ ಒಡನಾಟದೊಂದಿಗೆ ನೀವು ಆ್ಯಕ್ಟಿಂಗ್ ಕಲಿಬೋದು ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ನಮ್ಮ ಬ್ಯಾಚಲ್ಲಿ ನಾನು ಎಲ್ಲರಿಗಿಂತ ವಯಸ್ಸಲ್ಲಿ ದೊಡ್ಡವ್ರು ನಾನೇ ಇರೋದು. ನನಗೆಲ್ಲ 40 ವರ್ಷ ಆಯಿತು. ಎಲ್ಲ ಕಾಲೇಜ್ ಹುಡುಗರು ಬರ್ತಾ ಇದ್ದಾರೆ. ನನಗೇನಂತ ಏನು ಮುಜುಗರ ಅಂತೇನು ಅನ್ನಿಸ್ತಾ ಇಲ್ಲ. ಈಗ ಸದ್ಯಕ್ಕೆ ಇಲ್ಲಿ ಹೊರಗಡೆ ಔಟ್ಡೋರ್ ಶೂಟಿಂಗ್ ಎಲ್ಲ ಹೆಂಗಿರುತ್ತೆ ಅಂತ ಅದು ಒಂದು ಅನುಭವ ಆದಮೇಲೆ ನೋಡ್ಬೇಕು ಸರ್. ಅದರ ಜರ್ನಿ ಹೋಗ್ತಾ ಗೊತ್ತಾಗುತ್ತೆ. ಸೋಫಾರ್ ಅದು ಬಂದಾಗ ಒಂದು ಕಂಫರ್ಟ್ ಝೋನಿಂದ ಆಚೆ ಬಂದಂಗೆ ಅನ್ನಿಸ್ತಾ ಇತ್ತು. ಇವಾಗ ಮತ್ತೆ ಅದು ಅಭ್ಯಾಸ ಆಗಿದೆ. ಮುಂದೆ ಇನ್ನು ಏನೇನು ಚಾಲೆಂಜಸ್ ಬರುತ್ತೆ ಇಲ್ಲಿ ನಮಗೂ ಹೇಳ್ತಾರೆ, ಮುಂದೆ ಈ ಥರ ಇರುತ್ತೆ, ಈ ಥರ ಹಿಂಗೆ ಈ ಥರ ಚಾಲೆಂಜಸ್ ಇರುತ್ತೆ ಅಂತ. ಯಾಕಂದ್ರೆ ಅವರು ನಮ್ಮ ಇನ್ಸ್ಟ್ರಕ್ಟರ್ ರೋಹಿತ್ ಸರ್ ಕೂಡ ಅವರು ಈ ಥರ ಝೀರೋಯಿಂದ ಬಂದವರು, ಒಂದು ಅನುಭವ ಇರುತ್ತಲ್ಲ, ಅನುಭವಗಳನ್ನ ಹೇಳ್ತಾರೆ. ಎಲ್ಲನೂ ನಾವೇ ಅನುಭವಿಸೋಕ್ಕಾಗಲ್ಲ, ಬೇರೆಯವರ ಅನುಭವದಿಂದ ತಿಳ್ಕೊಂಡು ಮುಂದೆ ಹೋದರೆ ಸ್ವಲ್ಪ ಬೇಗ ಅಲ್ಲಿ ರೀಚ್ ಆಗ್ಬೋದು ಅಂತ. ಸರ್ ಬರ್ತಾರೆ ಸ್ಟೇಜ್ ಮೇಲೆ. ಪೂಯ ಸರ್, ಒಂದು ಕುಡ್ಕನ್ ಸೀನು ಹೇಗೆ ನೀವು ಅದನ್ನು ಇನ್ವಾಲ್ವ್ ಆಗಿ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರ ಅನ್ನೋದು ನೋಡೋಣ ಇವಾಗ.
ರೆಡಿ ಗೈಸ್, ಸೈಲೆನ್ಸ್, ಆ್ಯಕ್ಷನ್. ಏನಪ್ಪ ಎಷ್ಟು ಲೈಟ್ ಬರ್ತಾ ಇದೆ. ಸರ್ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ ಸರ್? ಆಗಿದ್ದೀರಾ ಸರ್? ನೀವು ಬಿಡಿ ಸರ್, ನೀವು ಚೆನ್ನಾಗಿದ್ದೀರಾ ಸರ್? ನಿಮ್ಗೆ ಏನೋ ಆಗಿದೆ ಸರ್? ಚೆನ್ನಾಗಿದೆ ಸರ್. ಸರ್ ನಾನು ಸ್ವಲ್ಪ ಕುಡಿದ್ಬಿಟ್ಟಿದ್ದೀನಿ ಸರ್, ಅದಕ್ಕೆ ಜಾಸ್ತಿ ಮಾತಾಡಲ್ಲ ಸರ್. ನೀವು ಜಾಸ್ತಿ ಮಾತಾಡಿದ್ರೆ ಆಚೆ ಆಗ್ಬಿಡ್ತೀರ, ನನಗೆ ಗೊತ್ತು. ಅದಕ್ಕೆ ನಾವು I will not speak. Hey, ಹಾಕು ಇನ್ಶುಲ್ಪ್ ಹಾಕು. ಹಲೋ, ಆಗಿದ್ದೀರಾ? ಚೆನ್ನಾಗಿದ್ದೀರಾ? ಶಾರ್ ಹೇಳ್ದಂಗೆ ಎಲ್ಲ ನಾವು ರಸ ಕಲ್ತಿದ್ದೀರ ತಾನೆ, ನಾನು ಈ ರಸ ಹೊಡಿತಾ ಇದ್ದೀನಿ. ಚೆನ್ನಾಗಿದ್ದೀರಾ? ನಿಮ್ಗೊಂದು ಮಾತು ಹೇಳಲ್ಲ, ನನ್ನ ಬಗ್ಗೆ ಸ್ವಲ್ಪ ಹೇಳಲ್ಲ ನಿಮಗೆ. ನನಗೆ ಕುಡಿಯೋದೇ ವೀಕ್ನೆಸ್ಸು, ಆದರೆ ನ್ಯಾಯಕ್ಕೆ ದುಡಿಯೋದೇ ಬಿಸ್ನೆಸ್ಸು. ಹಿರಿಯರ ಮುಂದೆ ಬಾಲಕ, ಕುಡುಕರಿಗೆಲ್ಲ ನಾಯಕ. ಆಗಿದೆ ನಮ್ಮ ಜಾತಕ. ಚೆನ್ನಾಗಿದೆಯಾ? ಸರ್ ಡೋಂಟ್ ಮೈಂಡ್ ಸರ್, ಸ್ವಲ್ಪ ಬಲ್ಲ ಸರ್. ನಾನು ನೆಕ್ಸ್ಟ್ ಕ್ಲಾಸ್ ಬರ್ತೀನಿ ಸರ್. ಬಾಯ್ ಸರ್, ಬಾಯ್ ಸರ್. ನಮಸ್ಕಾರ, ನಮಸ್ಕಾರ. ಥ್ಯಾಂಕ್ ಯು. ಕಟ್ ಇಟ್. ಏನು ಅಂದರೆ ವಾಯ್ಸ್ ಮಾಡ್ಯುಲೇಷನ್ಸ್ ಇತ್ತು, ಎಲ್ಲ ಇತ್ತು. ಬಾಡಿ ಲ್ಯಾಂಗ್ವೇಜು ತುಂಬ ಸ್ಟಿಫ್ ಆಗೋಯ್ತು. ಸೊ ಬಾಡಿ ಲ್ಯಾಂಗ್ವೇಜು ತುಂಬ ಇಂಪಾರ್ಟೆಂಟ್ ಆಗುತ್ತಲ್ವ. ಸೊ ಕುಡ್ಕ ಯಾವಾಗಲೂ ಸ್ಟಿಫಾಗಿ ನಿಂತಿರಲ್ಲ. ಓವರ್ ಆಗೋದಾಗ ಅವ್ನ ಬಾಡಿ ಇನ್ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಸೊ ಅದು ಮಾಡಿದಾಗಲೇ ತಾನೇ ಗೊತ್ತಾಗತ್ತೆ. ಸೊ ಅದನ್ನು ನೀವು ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ಡನ್, ಫೈನ್. ಸರ್ ನನ್ನ ಹೆಸರು ಪೂವಯ್ಯ ಅಂತ. ಹೂವಯ್ಯ ಅಂತ. ಹೌದು, ನಾನು ಆ್ಯಕ್ಚುಲಿ ಕೊಡಗಿನವನು. ಓಕೆ. ಇಲ್ಲಿ ಸೆಟ್ಲ್ ಆಗಿದ್ದೇನೆ. ಓಕೆ. ನಾನೊಂದು IT ಫರ್ಮಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸರ್. ಹೌದಾ? ಇವಾಗ ನೀವು ಕೆಲಸ ಮಾಡಿಕೊಂಡು ಇಲ್ಲಿ ತರಬೇತಿನ ಪಡೆಯೋಕ್ಕೆ ಬರ್ತಾಯಿದ್ದೀರಾ. ಅಂದರೆ ನಿಮಗೆ ಇಲ್ಲೇ ಆ್ಯಕ್ಟಿಂಗ್ ಕಲಿಬೇಕು, ನಾನು ಒಳ್ಳೆ ನಟನಾಗಬೇಕು ಅಂತ ನಿಮ್ಗೆ ಅನಿಸಿದ್ದು ಹೇಗೆ? ಸರ್ ಅದು ಚಿಕ್ಕ ವಯಸ್ಸಿಂದ ನಟನೆ ಮಾಡಬೇಕಂತ ಆಸೆ, ಆದರೆ ಧೈರ್ಯ ಇಲ್ಲ. ನನ್ನಲ್ಲಿ ಆ ಥರ ಅರ್ಹತೆ ಇಲ್ಲ ಅಂತ ನನಗೊಂದು ನಂಬಿಕೆ. ಆದರೂ ನೋಡಿ, ಮನಸ್ಸಲ್ಲಿ ಒಂದು ಆಸೆ ಇದ್ದರೆ ಅದು ಅವಾಗ ಆಚೆ ಬರ್ತಾ ಇರುತ್ತೆ ಏನಾದರೂ ಮಾಡೋದಂತ. ಸರ್ ಒಂದು ದಿವಸ ನಾನು ಇನ್ಸ್ಟಾಗ್ರಾಮ್ ನೋಡ್ತಾ ಇರುವಾಗ ನಾನು ಬಾಫ್ಟಾ ಅಕಾಡೆಮಿ ನೋಡಿದೆ. ಸೊ ವೀಡಿಯೋಸ್ ನೋಡಿದೆ, ಸ್ವಲ್ಪ ಇಂಟ್ರೆಸ್ಟ್ ಆಯಿತು. ನಾನು ಬೈ ಚಾನ್ಸು ಕಾಲ್ ಬ್ಯಾಕ್ ಅಂತ ಒತ್ಬಿಟ್ಟೆ. ಬೈ ಚಾನ್ಸ್ ಒತ್ತಿದ್ದು ನಾನು. ಸರಿ, ಅಲ್ಲಿಂದ ನನಗೆ ಪ್ರಾಂಪ್ಟಾಗಿ ಕಾಲ್ ಬಂತು. ಸ್ಟಾರ್ಟ್ ನಮ್ಮ ರೋಹಿತ್ ಸರ್ ಫಸ್ಟ್ ಟೈಮ್ ಕಾಲ್ ಮಾಡಿದ್ರು. ಸರ್ ನಾನು ಯೂಶ್ವಲಿ ನಾನು ನಂಬಿಕೆಲ್ಲ, ವೆರಿ ಆನೆಸ್ಟ್ಲಿ. ಸರಿ ಕರೆದ್ರು, ಮಾತಾಡಿದ್ರು, ಇವ್ರು ಇಂಟ್ರೆಸ್ಟೆಡ್ ಅಂದರು. ಹೌದು ಅಂದೆ. ಸರಿ ನೋಡಿ, ನಿಮ್ಗೆ ದಿನಕ್ಕೆ 10 ಕಾಲ್ ಬರುತ್ತೆ, ನೀವು ಅಷ್ಟು ಸೀರಿಯಸ್ ತಗೊಳ್ಳಲ್ಲ. ಸರಿ ಓಕೆ ಬರ್ತೀನಿ ಬಿಟ್ಬಿಟ್ಟೆ ನಾನು. ಮತ್ತೆ ಒಂದು 1 ವೀಕ್ ಅದು ಮತ್ತೆ ಕಾಲ್ ಬಂತು, ಏನಾಯಿತು ನೀವು ಬಂದಿಲ್ಲ ಅಂತ. ಆವಾಗಲೂ ನಾನು ಇಂಪಾರ್ಟೆನ್ಸ್ ಕೊಡಲಿಲ್ಲ, ಬಿಟ್ಬಿಟ್ಟೆ. ಸರಿ ಜಸ್ಟ್ 1 more ಕಾಲ್ ಬಿಟ್ಟೆ ನಾನು. 3 ಸಲ ಕಾಲ್ ಮಾಡಿಬಿಟ್ಟು ಯಾರು ರೋಹಿತ್ ಅವರು ವಾಟ್ಸ್ ಹ್ಯಾಪ್ನಿಂಗ್ ಬರ್ತಾರೆ ಇಲ್ಲ ಅಂತ. ನಿಜವಾಗಿ ನನಗೆ ಅವರು ಫಾಲೋಅಪ್ ಮಾಡಿದ್ರಲ್ಲ ನೋಡಿ, ಯಾರು ಫಾಲೋಅಪ್ ಮಾಡಲ್ಲ. ಸೊ ಸಮ್ವೇರ್ ಅವರಲ್ಲಿ ಏನೋ ಒಂದು ಇದೆ. ದಟ್ಸ್ ವೈ ಹಿ ಫಾಲೋಸ್ ಅಪ್. ಏನಪ್ಪ ಈ ಹುಡುಗ ಯಾಕೆ ಬಂದಿಲ್ಲ, ಹಿ ವಾಂಟ್ಸ್ ಟು ನೋ. ಅದೊಂದಿದೆಯಲ್ಲ, ಅದೊಂದು ನನಗೊಂಥರ ಮನಸ್ಸು ಮುಟ್ಬಿಡ್ತು. ಏನಪ್ಪ ನಾನು ಇವ್ರಿಗೆ ಪರಿಚಯ ಇಲ್ಲ, ಆದರೂ ಒಂದು ಕರೀತಾರೆ, ಕೇಳ್ತಾರೆ ಎಲ್ಲಿದೆಯಾ ಅಂತ. ಅದು ಒಂದರಿಂದ ನಾನು ಸ್ಟ್ರೈಟ್ ಅದು ಬರ್ತೀನಿ ಸರ್, ಈಗ ಬರ್ತೀನಿ ಅಂದರು. ಈಗಲೇ ಬರ್ತೀನಿ ಅಂದೆ. ಬಂದ್ಬಿಟ್ಟು ಅಲ್ಲಿಂದ ನೋಡಿ ಈ ಜರ್ನಿ ಸ್ಟಾರ್ಟ್ ಆಗಿತ್ತು. ಇಲ್ಲಿ ತರಬೇತಿ ಪಡೆಯೋಕ್ಕೆ ಅಂತಲೇ ನೀವು ಬಂದಿದ್ದೀರಾ. ಹೌದು. ನಾನು ಭವಿಷ್ಯದಲ್ಲಿ ಮುಂದೆ ನಾನು ಏನಾಗಬೇಕು ಅಂತ ಬಂದಿದ್ದೀರಾ ಈ ತರಬೇತಿ ಶಾಲೆಗೆ ತರಬೇತಿ ಪಡೆಯೋಕ್ಕೆ? ನನ್ನ ನಂಬಿಕೆ ಏನಂದರೆ, ಮನುಷ್ಯನಿಗೊಂದು ಒಳ್ಳೆ ತಂದೆ ತಾಯಿ, ಒಂದು ಒಳ್ಳೆ ಗುರು, ಒಂದು ಸ್ನೇಹಿತ ಸಿಕ್ಬಿಟ್ರೆ ಅವ್ನು ಏನು ಬೇಕು ಸಾಧಿಸ್ಬೋದು. ತಂದೆ ತಾಯಿ ಕೊಟ್ಟಿದ್ದಾರೆ, ಸ್ನೇಹಿತ ಕೊಟ್ಟಿದ್ದಾರೆ. ಈಗ ಆ್ಯಕ್ಟಿಂಗ್ ಮಾಡೋಕೆ ಒಬ್ಬರು ಬೇಕು. ನಮ್ಗೆ ಆ್ಯಕ್ಟಿಂಗ್ ವಿಷಯ ಗೊತ್ತಿಲ್ಲ, ನಮ್ಮ ಖಾನದಲ್ಲಿ ಆ್ಯಕ್ಟಿಂಗ್ ಯಾರು ಮಾಡಿಲ್ಲ, ಏನು ಗೊತ್ತಿಲ್ಲ. ಸೊ ಯಾರಾದೊಬ್ಬರು ಬೇಕಲ್ಲ ಒಳ್ಳೆ ಹೇಳ್ಕೊಡೋರು. ಒಂದು ನಂಬಿಕೆ, ದೇವ್ರ ನಂಬಿಕೆ, ಇನ್ನೊಂದು ಯಾವುದೋ ಒಂದು ದೇವ್ರ ಶಕ್ತಿ ಅಂತ ಬರೋದು. ಒಳ್ಳೆ ಮನಸ್ಸಿದ್ರೆ ಯಾವುದೋ ರೀತಿಯ ಸಹಾಯ ಬರುತ್ತೆ. ಆ ಸಹಾಯ ಬಂದಿರೋದು ನನಗೆ ರೋಹಿತ್ ಕಡೆಯಿಂದ. ಅವರು ನನಗೆ ಕೊಟ್ಬಿಟ್ಟು ಬಾ ಅಂದರು. ನನಗೆ ಏನು ಬರಲ್ಲ ಆ್ಯಕ್ಟಿಂಗ್, ಏನು ಬರಲ್ಲ ಆ್ಯಕ್ಟಿಂಗ್ ನನಗೆ. ಇಲ್ಲಿ ಬಂದದ ಮೇಲೆ ಅವರೇ ಅವರೇ ನೋಡಿಬಿಟ್ಟು, ಅವ್ರು ಯಾವ ಥರ ಅಂದರೆ ಅವ್ರಿಗೆ ಅನುಭವ ಇದೆ. ಅವರು ಒಂದು ನೋಡಿಬಿಟ್ಟು ಈ ಹುಡುಗನಲ್ಲಿ ಈ ಹುಡುಗನ ಸ್ಟ್ರೆಂತ್ ಇದು, ವೀಕ್ನೆಸ್ ಇದು, ಆ ರೀತಿ ನಿಮ್ಮನ್ನು ಟ್ರೈನ್ ಮಾಡಿ ನಿಮ್ಮ ಸ್ಟ್ರೆಂತ್ನ ಎತ್ತುತ್ತಾರೆ, ವೀಕ್ನೆಸ್ ಇಂಪ್ರೂವ್ ಮಾಡ್ತಾರೆ. ಸೊ ಅಲ್ಲಿಂದ ನಿಮಗೆ ಟೈಮ್ ಆಗ್ತಾ ನಂಬಿಕೆ ಬರುತ್ತೆ. ಓಕೆ ನಾನು ಮಾಡಬಲ್ಲೆ ಅಂತ. ಅದಕ್ಕೆ ಒಂದು ಒಳ್ಳೆಯ ಗುರು ಬೇಕು, ತುಂಬ ಮುಖ್ಯ.
ಅವ್ರು ದಾರಿ ತೋರಿಸಿದಾರೆ ನಡೆದು ಬಿಟ್ಟರೆ ಮನುಷ್ಯ ಎಲ್ಲಿಂದ ಎಲ್ಲಿಗೆ ಹೋಗ್ಬಿಡ್ತಾನೆ. ಶ್ರೀನಿವಾಸ್, ತೆಲುಗಲ್ಲಿ ಮಾಡ್ತೀರಾ, ಕನ್ನಡದಲ್ಲೇ ಮಾಡ್ತೀರಾ? ಕನ್ನಡ ಮಾಡಿ. ಕನ್ನಡದಲ್ಲೇ ಮಾಡಿ. ಹಾಂ ಸೊ ಕನ್ನಡ ಭಾಷೆ ನಿಮಗೆ ಎಷ್ಟು ಚೆನ್ನಾಗಿ ಕಲ್ತ್ಕೊತೀರ ಅಷ್ಟು ಒಳ್ಳೆಯದೇ. ಹಾಂ 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 ಹಾಂ, ಪೊಲೀಸ್ ಸ್ಟೇಷನ್ ಸೀನು. ಹಾಂ ಸೊ ಪೊಲೀಸ್ ಸ್ಟೇಷನಲ್ಲಿ ನಿಮ್ಮನ್ನು ಕಳ್ಳನಾಗಿ ಕರ್ಕೊಂಬಂದಿದ್ದಾರೆ. ನೀವು ಕೊಲೆಯನ್ನು ಮಾಡಿಲ್ಲ, ಹಾಂ. ಬಟ್ ನಿಮ್ಮನ್ನು ಕರ್ಕೊಂಬಂದಿದ್ದಾರೆ ಸಸ್ಪೆಕ್ಟೆಡ್ ಅಂತ. ಪ್ಲಸ್ ನಿಮ್ಗೆ ಇವಾಗ ಹೇಳ್ತಾ ಇದ್ದಾರೆ ನೀವೇ ಕೊಲೆ ಮಾಡಿರೋದು, ನೀವೇ ಏವನ್ನು 7 ವರ್ಷ ಜೈಲು. ಸೊ ನಿಮಗೆ ಫ್ಯಾಮಿಲಿ ಇದೆ, ಎಲ್ಲನೂ ಇದೆ. ಯಾವ ಥರ ಭಯ ಆಗುತ್ತೆ, ಆ ಭಯ ಆದಾಗ ನೀವು ಹೆಂಗೆ ರಿಯಾಕ್ಟ್ ಆಗ್ತೀರಾ ಅನ್ನೋದು ಇದು. ಓಕೆನಾ? ಆ್ಯಕ್ಷನ್. ಸರ್ ಸರ್ ಹೊಡಿಬೇಡ ಸರ್, ನಾನು ಹೇಳ್ತೀನಿ ಸರ್ ಅವತ್ತು ಏನೇನಾಯ್ತು ಅಂತ. ಸರ್ ಸರ್ ಹೊಡಿಬೇಡ ಸರ್, ನನಗೆ ಗೊತ್ತಿಲ್ಲ ಸರ್ ನಿಜ ಅವತ್ತು ಏನಾಯ್ತು ಅಂತ. ಸರ್ ಹಾಂ ಸರ್, ಅವತ್ತು ಫುಲ್ ಜೋರ ಮಳೆ ಬರ್ತಾಯಿತ್ತು ಸರ್. ನಾನು ಅವಾಗ ಆ ಕಡೆಯಿಂದನೇ ಮನೆಗೆ ಹೋಗ್ತಾಯಿತ್ತು. ಅಲ್ಲಿಂದ ಯಾರೋ ಅಮ್ಮ ಅಂತ ಕರೆದಿದ್ರು ಸರ್. ನಾನು ಇಮ್ಡಿಯೇಟ್ ಹಂಗೆ ಹೋಯ್ತು ಸರ್. ಬಟ್ ಅಲ್ಲಿ ಹೋಗಾದ್ಮೇಲೆ ಅವರು ಯಾರೋ ಕೊಲೆ ಮಾಡಿದ್ರು ಸರ್. ಅವರು ನೋಡೋಕ್ಕೂ ಆಗಿಲ್ಲ ಸರ್, ಫುಲ್ ರಕ್ತ ಎಲ್ಲ. ನಾನು ಫುಲ್ ಭಯ ಆಯ್ತು ಸರ್. ಅದಾದಮೇಲೆ ಹಂಗೆ ನಾನು ಮರ ಹತ್ರ ಹೋಗಿ ನಿಂತ್ಕೊಂಡಿದ್ದೀನಿ ಸರ್. ಅಷ್ಟೇ ಸರ್, ಆಯ್ತು, ನನಗೆ ಗೊತ್ತಿಲ್ಲ ಸರ್. ಹಾಂ ಸರ್, ಆದಮೇಲೆ ಯಾರೋ ಬ್ಯಾಕ್ ಸೈಡಿಂದ ಬಂದಿದ್ರು ಸರ್, ತಲೆಗೆ ತಕ್ಕಂತ ಹೊಡೆದಿದ್ರು ಸರ್. ನಾನು ಅಲ್ಲೇ ಹಂಗೆ ಮಲ್ಕೊಂಡಿದ್ದೀನಿ ಸರ್. ಕೈಯಲ್ಲಿ ಫುಲ್ ಬ್ಲಡ್ ಸರ್, ಎಲ್ಲ ನನ್ನ ಚಟ್ಟಿಗೆ ಅದೆಲ್ಲ. ನನಗೆ ಅಷ್ಟೇ ಸರ್ ಗೊತ್ತು. ಪ್ಲೀಸ್ ಸರ್ ಹೊಡಿಬೇಡ ಸರ್. ಸರ್ ಹೊಡಿಬೇಡ ಸರ್. ಸರ್ ಪ್ಲೀಸ್ ಸರ್, ಅಷ್ಟೇ ಸರ್ ಗೊತ್ತು ಸರ್. ಪ್ಲೀಸ್ ಸರ್, ಸರ್ ಪ್ಲೀಸ್ ಸರ್, ಸರ್ ಕಾಲ್ ಮಾಡ್ತೀನಿ ಸರ್. ಸರ್ ಪ್ಲೀಸ್ ಸರ್, ಪ್ಲೀಸ್ ಸರ್, ಬಿಡ್ಬಿಡಿ ಸರ್. ಕಟ್ ಇಟ್. ಗುಡ್ ಶ್ರೀನಿವಾಸ್, ವೆರಿ ಗುಡ್. ನನ್ನ ಹೆಸರು ಶ್ರೀನಿವಾಸ್. ನಾನು ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರ್. ಪ್ಲಸ್ ಆ್ಯಸ್ ವೆಲ್ ಆ್ಯಸ್ ನಾನು ಚೈಲ್ಡ್ಹುಡ್ಡಿಂದ ಫಿಲ್ಮ್ ಇಂಡಸ್ಟ್ರಿಯಲ್ಲೆಲ್ಲ ನನಗೆ ತುಂಬ ಇಷ್ಟ. ನಾನು ಅಸಿಸ್ಟೆಂಟ್ ಡೈರೆಕ್ಟರ್, ರೈಟರ್ ಎಲ್ಲ ಮಾಡಿದ್ದೀನಿ. ಪ್ಲಸ್ ನಾನು ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ. ನಾನು ಆ್ಯಕ್ಟ್ರ್ ಆಗಬೇಕು, ದೊಡ್ಡ ಆ್ಯಕ್ಟ್ರ್ ಇರುವಂಥ ಆ್ಯಕ್ಟ್ರ್ ಆಗಬೇಕು ಅಂತ ತುಂಬ ಆಸೆ ಇದೆ. ಅದಕ್ಕೂ ನಾನೆಲ್ಲ ಹುಡುಕಿದ್ದೀನಿ ಬ್ಯಾಂಗ್ಳೂರಲ್ಲಿ ಇರೋ ಇನ್ಸ್ಟಿಟ್ಯೂಷನ್ ಎಲ್ಲ. ಬಟ್ ನನಗೆ ಬಾಫ್ಟಾ ಸಿಕ್ಕಿದೆ ಥ್ರೂ ಫೇಸ್ಬುಕ್ ರೆಫರೆನ್ಸಸ್ ಆನ್ ಇನ್ಸ್ಟಾಗ್ರಾಮ್. ಆಮೇಲೆ ಇನ್ನೊಬ್ಬರು ನನಗೆ ಪರಿಚಯ ಇರೋರು ಹೇಳಿದ್ರು, ಅವರು ಒಳ್ಳೆಯ ಇದು ಲೈಕ್ ಎಕ್ಸ್ಪ್ಲನೇಷನ್ಸ್ ಎಲ್ಲ ಚೆನ್ನಾಗಿದೆ ಅಂತ. ನಾನು ಒಂದು ದಿನ ಬಂದಿದ್ದೀನಿ, ರೋಹಿತ್ ಸರ್ ಅವ್ರನ್ನ ಮೀಟ್ ಮಾಡಿದ್ದೀನಿ. ಅವ್ರು ಒಳ್ಳೆ ಆ್ಯಕ್ಟ್ರು ಪ್ಲಸ್ ಆ್ಯಸ್ ವೆಲ್ ಆ್ಯಸ್ ಒಳ್ಳೆ ಟೀಚರ್ ಅವರು. ಒಬ್ಬರು ನಟನ ಆಗಬೇಕಂದ್ರೆ ಏನೇನು ಇರಬೇಕು ಅಂತ ವಾಯ್ಸ್, ಸ್ಕಿನ್ ರಿಲೇಟೆಡ್, ಡೈಟ್, ಆದಮೇಲೆ ಬಾಡಿ ಲ್ಯಾಂಗ್ವೇಜಸ್ಸು ಅದೆಲ್ಲ ಹೇಳ್ಕೊಡ್ತಾರೆ. ಆದಮೇಲೆ ಅವ್ರಿಗೆ ಎಲ್ಲ ಲೈಕ್ ಥಿಯರಿ ಆದಮೇಲೆ ಎಲ್ಲ ಪ್ರಾಕ್ಟಿಕಲ್ ಎಲ್ಲ ಚೆನ್ನಾಗಿ ಮಾಡಿಸ್ಕೊಡ್ತಾರೆ. ಸ್ವಲ್ಪ ಜನ ರೆಫರೆನ್ಸ್ ತೊಗೊಂಡು ಬರ್ತಾರೆ, ಏನಾದರೂ ನಿಮಗೆ ಬೇಕು ಅಂದ್ರೆ ಇದರಿಂದ ಮಾಡಬೇಕು ರೆಫರೆನ್ಸಸ್, ನೀವು ಹಿಂಗೆ ಇಂಪ್ರೂವ್ ಆಗಬೇಕು ಅಂತ. ನನ್ನ ಬಗ್ಗೆ ಸ್ಟಾರ್ಟಿಂಗ್ ನನಗೆ ಸ್ಟೇಜ್ ಫಿಯರ್ ಇತ್ತು, ತುಂಬ ಇತ್ತು. ಪ್ಲಸ್ ಲ್ಯಾಂಗ್ವೇಜ್ ನನಗೆ ಪ್ರಾಬ್ಲಮ್ ಇತ್ತು, ಕನ್ನಡ ಹಿಂದಿ ಎಲ್ಲ. ಇವಾಗ ನಾನು ತುಂಬ ಇಂಪ್ರೂವ್ ಆಗಿದ್ದೀನಿ. ನನ್ನ ಮೇಲೆ ಇವಾಗ ನನಗೆ ತುಂಬ ನಂಬಿಕೆ ಬಂದಿದೆ. ನಾನು ಯಾವುದಾದ್ರೂ ಪಾತ್ರಗಳಲ್ಲಿ ನಾನು ಮಾಡ್ತೀನಿ. ಸ್ವಲ್ಪ ನಾನು ಮಾಡಬಾರ್ದು, ಲೈಕ್ ಮಾಡೋಕ್ಕಾಗಲ್ಲ, ಬಟ್ ಅದನ್ನು ನಾನು ಇವಾಗ ಕಲ್ತ್ಕೊತಾ ಇದ್ದೀನಿ. ನನಗಂತೂ ಫುಲ್ ಖುಷಿ ಆಯಿತು, ತುಂಬ ಇಂಪ್ರೂವ್ ಆಗಿದ್ದೀನಿ. ಇದಕ್ಕೂ ನಾನು ರೋಹಿತ್ ಸರ್ ಅವರಿಗೆ ಫುಲ್ ಥ್ಯಾಂಕ್ಸ್ ಹೇಳ್ಬೋದು. ಏನಕ್ಕೆ ಅಂದರೆ ಅವ್ರ ಮೋಟಿವೇಟಿಂದ ನಾನು ಇಷ್ಟೊಂದು ಇಂಪ್ರೂವ್ ಆಗಿದ್ದೀನಿ ಅಂದರೆ ನನಗೆ ಫುಲ್ಲು ಒಂದು ಖುಷಿ ಆಗಿದೆ. ನನಗಿವಾಗ ನಂಬಿಕೆ ಇದೆ, ನಾನು ಏನಾದರೂ ಒಂದು ಮಾಡ್ತೀನಿ ಸ್ಕ್ರೀನ್ ಮೇಲೆ. ಪ್ಲಸ್ ಆ್ಯಸ್ ವೆಲ್ ಆ್ಯಸ್ ನಾನು ಎಲ್ಲ ಆ್ಯಕ್ಟಿಂಗು, ಎಲ್ಲ ಕ್ಯಾರೆಕ್ಟರ್ಸ್ನೂ ನಾನು ಮಾಡಬೇಕು ಅಂತ ನನ್ನ ಲ್ಯಾಂಗ್ವೇಜಲ್ಲಿ ತೆಲುಗು, ತಮಿಳ್, ಕನ್ನಡ ಎಲ್ಲನೂ ಮಾಡಬೇಕಂತ ನನಗೆ ಒಂದು ಆಸೆ ಇದೆ. ನಾನು ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ರೋಹಿತ್ ಸರ್ ಅವರಿಗೆ, ಹಂಗೆ ಬಾಫ್ಟಾ ಸ್ಕೂಲ್ ಅವರಿಗೆಲ್ಲ. ತಂತ್ರಜ್ಞರು ಆಗ್ಬೋದಲ್ಲ, ಅದಕ್ಕೂ ಒಂದು ಬೆಲೆ ಇದೆಯಲ್ಲ. ಹೌದು. ಸೊ ಆಗ್ಬೋದಲ್ಲ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಲೈಕ್ ಚೈಲ್ಡ್ಹುಡ್ಡಿಂದ ಫಿಲಿಮ್ಸಲ್ಲಿ ಹೋಗ್ಬೇಕಂತ ಒಂದು ತುಂಬ ಆಸೆ. ಆ್ಯಕ್ಚುಲಿ ದೊಡ್ಡ ಡೈರೆಕ್ಟರ್ ಆಗಬೇಕಂತ ಇತ್ತು. ಬಟ್ ನನಗಿರೋ ಸಿಚುವೇಶನ್ಸ್ಗೆ, ನನ್ನ ಕಮಿಟ್ಮೆಂಟ್ಸ್ಗೆ ಯಾವುದೂ ಆಗಿಲ್ಲ. ಆದಮೇಲೆ ನನಗೆ ಒಂದು ದಿನ ಒಂದು ಫೈನ್ ಡೇ ಐ ಫೌಂಡ್ ಇಟ್ ಮೈ ಆ್ಯಕ್ಟರ್ ಆಗಬೇಕು ಅಂತ. ನನಗೆ ಆವಾಗ ಖುಷಿ ಆಯಿತು. ಓಕೆ, ನನಗೆ ನಾನು ನೋಡಿದ್ದೀನಿ ಅಂದರೆ ಖುಷಿ ಆಗ್ತಾಯಿದೆ. ಅದಕ್ಕೆ ನಾನು ಎಲ್ಲ ಸರ್ಚ್ ಮಾಡ್ಕೊಂಡಿದ್ದೀನಿ. ನನಗೆ ಈ ಬಾಫ್ಟಾ ಸ್ಕೂಲ್ ಸಿಕ್ಕಿದೆ, ಒಳ್ಳೆ ಟೀಚರ್ ನನಗೆ ರೋಹಿತ್ ಅವ್ರು ಸಿಕ್ಕಿದ್ದಾರೆ. ಅದಕ್ಕೆಲ್ಲ ನಾನು ಕಂಡ್ಕೊಂಡಿದ್ದೀನಿ. ಇದು ಲೈಕ್ ಅಪ್ಕಮಿಂಗ್ ಅವ್ರಿಗೆ ಒಳ್ಳೆ ರೀಸನಬಲ್ ಆ್ಯಂಡ್ ದೆನ್ ಒಳ್ಳೆ ಪ್ರೊಫೆಸರ್ಸ್ ಇದ್ದಾರೆ ಇಲ್ಲಿ.
ಅವ್ರು ಬಂದು ಲೈಕ್ ಫುಲ್ ಎನರ್ಜೆಟಿಕ್ ಅವರು. ನಿಮಗೆ ಯಾವುದ್ಯಾವುದು ಕಡಿಮೆ ಇದೆ, ನಿಮಗೆ ಲೈಕ್ ಯಾವ ನವರಸಲ್ಲಿ ಕಡಿಮೆ ಇದ್ದರು ಅದೆಲ್ಲ ಅವರು ಇಂಪ್ರೂವ್ ಮಾಡ್ಕೊತಾರೆ. ನೀವು ಇಲ್ಲಿ ಕಡಿಮೆ ಇದ್ದರು ಲೈಕ್ ಟೇಕ್ ಅನ್ ಎಕ್ಸಾಂಪಲ್ ಭಯಾನಕ ಅಂದರೆ ಭಯಾನಕ, ರೌದ್ರ ಅಂದರೆ ರೌದ್ರ, ವೀರಲ್ಲಿ ಎಲ್ಲ ಅದೆಲ್ಲ ಅವರು ಅಬ್ಸರ್ವ್ ಮಾಡಿ ನಿಮಗೆ ಬರೋ ತನಕ ಅವ್ರು ಮಾಡಿಸ್ತಾರೆ. ಅದು ಅವರು ಚೆನ್ನಾಗಿ ಮಾಡ್ತಾರೆ. ಅದು ತುಂಬ ನನಗೆ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಇರ್ಫಾನ್ ಆನ್ ಸ್ಟೇಜ್. ಶೃಂಗಾರ ರಸ. ಏನು ಶೃಂಗಾರ ರಸ ಅಂದರೆ? ರೊಮ್ಯಾಂಟಿಕ್ ಪ್ರೀತಿ ಲವ್. ಈಗ ಒಂದು ಹುಡುಗಿ ತುಂಬ ಅಸಹಾಯಕಳಾಗಿದ್ದಾಳೆ. ಸೊ ಅವಳಿಗೆ ನೀವು ಧೈರ್ಯ ತುಂಬ್ತಾ ಇದ್ದೀರಾ. ಸೊ ಅದನ್ನು ನೀವು ಪ್ರೀತಿಯಿಂದ ಅವಳಿಗೆ ಧೈರ್ಯ ತುಂಬಬೇಕು. ನಾನು ನಿನ್ನ ಜೊತೇಲಿದ್ದೀನಿ ಅನ್ನೋ ಒಂದು ಸ್ಫೂರ್ತಿಯನ್ನು ತುಂಬಬೇಕು. ಅಲ್ಲಿ ಪ್ರೀತಿನೂ ಕಾಣಿಸ್ಬೇಕು, ಪ್ಲಸ್ ಆ ಧೈರ್ಯ ತುಂಬ್ತಾ ಇದ್ದೀನಿ ಅನ್ನೋದು ನಿಮ್ಮ ಕಣ್ಣಲ್ಲಿ ಕಾಣಿಸ್ಬೇಕು. ರೆಡಿ ಮೂಡ್ ಆ್ಯಕ್ಷನ್. ಐ ಲವ್ ಯು. ನಾನು ತುಂಬ ಪ್ರೀತಿಸ್ತಾ ಇದ್ದೀನಿ. ನಿನ್ನ ಪ್ರೀತಿಸೋದಂದರೆ ನೀನು ಹೇಗಿದೆ ಹಾಗೆ ಒಪ್ಕೊಳ್ಳೋದೇ ಹೊರತು ನಿನ್ನ ಬೇರೆ ಯಾರೂ ಹಾಗೆ ಬದಲಾಯಿಸೋದಲ್ಲ. ನಾನು ನಿನ್ನ ಪ್ರೀತಿಸಿನಿ ಅಂದರೆ ನೀನು ನೊಂದಿರುವಾಗ ಅಥವಾ ಅಸಹಾಯಕಳಾದಾಗ ನಿನ್ನ ಜೊತೆಗೆ ಇರೋದೇ ಹೊರತು ನೀನು ಖುಷಿಯಲ್ಲಿರುವಾಗ ಮಾತ್ರ ನಿನ್ನ ಜೊತೆ ಇರೋದಲ್ಲ. ನಾನು ನಿನ್ನ ಪ್ರೀತಿಸಿನಿ ಅಂದರೆ ನೀನು ಒಳಗನ್ನು ಅರ್ಥ ಮಾಡಿಕೊಳ್ಳೋದೇ ಹೊರತು ಅದರಿಂದ ನೀನು ಟೀಕಿಸೋದಲ್ಲ. ನಾನು ನಿನ್ನ ಪ್ರೀತಿಸಿನಿ ಅಂದರೆ ನಮ್ಮ ಸಂಬಂಧಗಳನ್ನು ಉಳಿಸ್ಕೊಳ್ಳೋಕ್ಕೆ ಹೋರಾಡೋದೇ ಹೊರತು ಹೋಗಲಿ ಬಿಡು ಅಂತ ಕೈ ಚೆಲ್ಲೋದಲ್ಲ. ನಾನು ನಿನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ. ನೀನು ಪ್ರೀತಿಸೋದಂದರೆ ಸದಾ ನಿನ್ನ ಬಗ್ಗೆ ಯೋಚನೆ ಮಾಡೋದು, ಕನಸು ಕಾಣೋದು, ನೀನು ಯಾವಾಗಲೂ ನನ್ನ ಜೊತೆ ಇರಬೇಕಂತ ಆಸೆ ಪಡೋದು, ನಾನು ಹೇಗೆ ನಿನ್ನ ಬಗ್ಗೆ ಯೋಚಿಸ್ತೀನೋ ಹಾಗೆ ನೀನು ಕೂಡ ನನ್ನ ಬಗ್ಗೆ ಯೋಚನೆ ಮಾಡಬೇಕಂತ ಬಯಸೋದು. ಮತ್ತು ನಾನು ನೀನು ತುಂಬ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು ಸೋ ಮಚ್. ನಿಮ್ಮ ಅನಿಸಿಕೆ ಏನು ಈ ತರಬೇತಿ ಶಾಲೆಯ ಬಗ್ಗೆ? ಓಕೆ, ನಮಸ್ಕಾರ. ನನ್ನ ಹೆಸರು ಇರ್ಫಾನ್ ಅಂತ. ನಾನು ಪ್ರೊಫೆಷನಲಿ ಕರಾಟೆ ಮಾಸ್ಟರ್. ನನಗೆ ಚಿಕ್ಕ ವಯಸ್ಸಿಂದ ಆ್ಯಕ್ಟಿಂಗ್ನ ತುಂಬ ಆಸೆ ಇತ್ತು ಆ್ಯಕ್ಚುಲಿ. ಬಟ್ ಆ್ಯಕ್ಟಿಂಗ್ ಅಂದಿದ ತಕ್ಷಣ ನಮಗೆ ಫಸ್ಟ್ ಆಫ್ ಆಲ್ ಎಲ್ಲ ಥರ ಬೇಸಿಕ್ಸ್ ಬೇಕು. ಯಾವುದೇ ಒಂದು ಫೀಲ್ಡ್ ಆಗಿರಲಿ, ಕರಾಟೆ ಆಗಿರಲಿ, ಡ್ಯಾನ್ಸ್ ಆಗಿರಲಿ, ಆ್ಯಕ್ಟಿಂಗ್ ಆಗಿರಲಿ, ಅದಕ್ಕೆ ತಕ್ಕಂಗೆ ನಾವು ಬೇಸಿಕ್ಸ್ನ ಕಲಿಬೇಕಾಗುತ್ತೆ. ಫುಲ್ A to Z ವರೆಗೂ ನಮಗೆ ತುಂಬ ಅವಶ್ಯಕತೆ ಇರುತ್ತೆ. ನನಗೆ ಆ್ಯಕ್ಚುಲಿ ನಾನು ಆಲ್ರೆಡಿ ಯಾವುದೋ ಒಂದು ಮೂವಿಯಲ್ಲಿ ಕೂಡ ಮಾಡ್ತಾ ಇದ್ದೀನಿ. ಯಾವುದೋ ಆಪರ್ಚುನಿಟಿ ಸಿಕ್ಕಿತ್ತು ನನಗೆ. ಬಟ್ ನನಗೆ ಸ್ಯಾಟಿಸ್ಫೈ ಆಗ್ತಿರಲಿಲ್ಲ ಯಾವುದೇ ಕಾರಣಕ್ಕೆ. ಅಂದರೆ ನನಗೆ ಇನ್ನೂ ಬೇಕು, ನನಗೆ ಆ್ಯಕ್ಟಿಂಗ್ ಸ್ಕಿಲ್ಸ್ ಬೇಕು, ನನಗೆ ಇನ್ನೂ ಎಕ್ಸ್ಪ್ರೆಷನ್ಸ್ ಬರ್ತಿಲ್ಲ ಅಂತ ನನಗೆ ಅನಿಸ್ತಿತ್ತು. ಆಮೇಲೆ ನಾನು ಜಸ್ಟ್ ಗೂಗಲಲ್ಲಿ ಹೋಗಿ ನೋಡಿದಾಗ ನನಗೆ ಮೊದಲನೇದಾಗಿ ಟಾಪ್ ರೇಟಿಂಗಲ್ಲಿರೋಂಥದ್ದು ಬಾಫ್ಟಾನೇ ಸಿಕ್ಕಿದ್ದು ನನಗೆ ನಿಯರ್ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಅಲ್ಲೂ. ಮತ್ತು ತುಂಬಾ ತಿಳ್ಕೊಂಡು ಆ್ಯಕ್ಚುಲಿ ಬಾಫ್ಟಾ ಬಗ್ಗೆ ಇವರು ಸುಮಾರು ಜನ ಕೇಳಿದಾಗ ಎಲ್ಲ ಹೇಳಿದ್ರು ಒಳ್ಳೆ ಗುಡ್ ರಿವ್ಯೂ ಕೊಟ್ಟರು ಇದ್ರ ಬಗ್ಗೆ. ನನಗೆ ತುಂಬ ಚೆನ್ನಾಗಿ ಇಲ್ಲಿ ಟೀಚ್ ಮಾಡ್ತಾರೆ ಅಂತ ಹೇಳಿ. ಆಮೇಲೆ ಇಲ್ಲಿ ಬಂದಾಗಿಂದ ನಾನು ಇದು 5th ಮಂತ್, ಆ್ಯಕ್ಚುಲಿ 4th ಮಂತ್ ಕಂಪ್ಲೀಟ್ ಆಗ್ತಿದೆ ನಂದು. ನಾನು ತುಂಬಾ ಕಲ್ತಿದ್ದೀನಿ ಆ್ಯಕ್ಚುಲಿ. ನನಗೆ ಇದಕ್ಕೆ ಬರೋಕ್ಕಿಂತ ಮುಂಚೆ ನನಗೆ ಈ ರಸಗಳಂದರೆ ಏನು ಗೊತ್ತೇ ಇರಲಿಲ್ಲ. ಈ ನವರಸ ಆಗಿರ್ಬೋದು, ಚತುರ್ವೇದ ಅಭಿನಯ ಆಗಿರ್ಬೋದು, ಸುಮಾರು ಬೇಸಿಕ್ಸ್ ನಮಗೆ ಈ ವಾಯ್ಸ್ ಎಕ್ಸಸೈಸ್ ಆಗಿರ್ಬೋದು, ಅಂದರೆ ಇವೆಲ್ಲ ಗೊತ್ತೇ ಇರಲಿಲ್ಲ ನಮಗೆ. ಇಷ್ಟೆಲ್ಲ ಇದೆ, ಒಂದು ಆ್ಯಕ್ಟರ್ ಆಗಬೇಕಂದ್ರೆ ಇಷ್ಟೆಲ್ಲ ನಾವು ಫಾಲೋ ಮಾಡಬೇಕಂತ ನಮಗೆ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು. ಇಲ್ಲಿ ಬಂದಮೇಲೆ ಸುಮಾರು ಇಂಪ್ರೂವ್ ಆಗಿದೆ ಆ್ಯಕ್ಚುಲಿ. ಜಸ್ಟ್ ನಿನ್ನೆ ಒಂದು 2 days ಮುಂಚೆ ಜಸ್ಟ್ ಒಂದು ಶುಗರದ ವಿಡಿಯೋ ನಮಗೆ ಪೋಸ್ಟ್ ಮಾಡಿದ್ರು ನಮ್ಮ ಬಾಫ್ಟಾ ಆ್ಯಕ್ಟಿಂಗ್ ಕಡೆಯಿಂದನೇ. ನಾನು ಕೂಡ ಅದು ಸ್ಟೇಟಸಲ್ಲಿ ಕೂಡ ಸುಮಾರು ಕಡೆ ಹಾಕಿದೆ. ತುಂಬ ಒಳ್ಳೆ ಕಮೆಂಟ್ಸ್ ಬಂತು ನನಗೆ ನಿಜವಾಗ್ಲೂ. ಆ್ಯಕ್ಚುಲಿ ನಾನು ಖುಷಿ ಆಯಿತು ಆ್ಯಕ್ಚುಲಿ, ಪರವಾಗಿಲ್ಲ ಚೇಂಜಸ್ ತೊಗೊಂಬಂದಿದ್ದೀನಿ ಅಂತ. ಇಲ್ಲಿ ನಮಗೆ ಹೇಳ್ಕೊಡ್ತಿರೋದು ಬಂದು ನಮ್ಮ ಟೀಚರಾಗಿ ರೋಹಿತ್ ಸರ್ ಅಂತ, ತುಂಬ ನಾಲೆಜಬಲ್ ಪರ್ಸನ್ ಅವರು. ಎಲ್ಲರಿಗೂ ಕೂಡ ಯಾರಿಗೆ ಕೂಡ ಅವ್ರು ತುಂಬ ಮೋಟಿವೇಟ್ ಮಾಡ್ತಾರೆ. ನಮಗೆಲ್ಲ ಬರಲ್ಲ ಅಂದರೂ ಕೂಡ ಅವ್ರು ಬಿಡಲ್ಲ ಆ್ಯಕ್ಚುಲಿ. ಮಾಡಿ ಬರುತ್ತೆ, ಕಾನ್ಫಿಡೆಂಟ್ ತುಂಬ್ತಾರೆ. ತುಂಬಾ ಖುಷಿ ಆಗುತ್ತೆ. ತುಂಬ ಫ್ರೆಂಡ್ಲಿ ಪರ್ಸನ್, ತುಂಬ ಚೆನ್ನಾಗಿ ಕೋಚಿಂಗ್ ಕೊಡ್ತಾರೆ ನನಗೆ. ಅಂದರೆ ಬೆಂಗಳೂರಲ್ಲಿ ಯಾರಿಗಾದ್ರೂ ನಾನು ಬೆಸ್ಟ್ ಏನಾದರೂ ಒಂದು ಆ್ಯಕ್ಟಿಂಗ್ ಅಕಾಡೆಮಿ ಅಂತ ರೆಫರ್ ಮಾಡಬೇಕಾದ್ರೆ ನಿಜವಾಗ್ಲೂ ಬಾಫ್ಟಾ ಆ್ಯಕ್ಟಿಂಗ್ ಅಕಾಡೆಮಿ ಅಂತ ರೆಫರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇವಾಗ ಇಲ್ಲಿ ನೀವು ತರಬೇತಿ ಪಡ್ಕೋತಾ ಇದ್ದೀರಾ, ಹೇಗೆ ಭವಿಷ್ಯದಲ್ಲಿ ನಾನು ಇದನ್ನೇ ಕೆರಿಯರ್ ಆಗಿ ತೊಗೋಬೋದು ಅನ್ನೋ ನಿಮಗೆ ಕಾನ್ಫಿಡೆನ್ಸ್ ಇದೆಯಾ? ಖಂಡಿತ ನನಗೆ ಕಾನ್ಫಿಡೆಂಟ್ ಇರೋದ್ರಿಂದ ನಾನು ಈ ಒಂದು ಫೀಲ್ಡಿಗೆ ಬಂದಿರೋದು. ಯಾಕಂದ್ರೆ ನಾನು ಆಲ್ರೆಡಿ ನನ್ನ ಫೀಲ್ಡಲ್ಲಿ ನಾನು ಸೆಟೆಡ್ ಆಗಿದ್ದೀನಿ. ಬಟ್ ಯಾಕಂದರೆ ಆ್ಯಕ್ಟರ್ ಆಗಬೇಕು ನನ್ನ ಆಸೆ ಇದೆ ಕೂಡ, ನಮ್ಮ ಫ್ಯಾಮಿಲಿಗೂ ಕೂಡ ಆಸೆ ಇದೆ. ಎಷ್ಟೊಂದು ಜನ ಟಿ ವಿಯಲ್ಲಿ ಬಂದಾಗೆಲ್ಲ ಅವ್ರಿಗೂ ಕೂಡ ಮನೆ ಮುಂದೆ ಯಾವಾಗಲೂ 24 TV ಮುಂದೆ ಕೂತಿರ್ತಾರೆ, ಬಿಗ್ ಬಾಸ್ ಆಗಿರೋ ಸುಮಾರು ಶೋಗಳಲ್ಲಿ. ನನಗೊಂದು ಆಸೆ, ನಮ್ಮ ಮನೆಯವ್ರಿಗೂ ಖುಷಿ ಕೊಡಬೇಕು ಮತ್ತು ನನಗೋಸ್ಕರ ನಾನು ಒಂದು ಒಳ್ಳೆ ಸೆಲೆಬ್ರಿಟಿ ಆಗಬೇಕಂತ ನನಗೆ ಆಸೆ ಇದೆ ಆ್ಯಕ್ಚುಲಿ. ನಾನು 4 ಜನ ಗುರ್ತಿಸ್ಬೇಕು ಅಂತ ನನ್ನ ಆಸೆ ಆ್ಯಕ್ಚುಲಿ. ನಾನು ಕಾನ್ಫಿಡೆಂಟ್ ಇದೆ, ನಾನು 100% ನಿಜವಾಗ್ಲೂ ಇಂಥ ಒಂದು ಕೋಚಿಂಗ್ ಸೆಂಟರ್ ಸಿಕ್ಕಿದ ಮೇಲೆ ಅಂತೂ ನಿಜವಾಗ್ಲೂ ಇನ್ನೂ ನನಗೆ ಸ್ಟ್ರಾಂಗಾಗಿ ಮೋಟಿವೇಟ್ ಆಗಿದ್ದೀನಿ. ಖಂಡಿತ ನನ್ನ ಲೈಫಲ್ಲಿ ಏನಾದರೂ ಅಚೀವ್ ಮಾಡ್ತೀನಿ ಅಂತ ಅಂದರೆ ಇವಾಗ ನೀವು ಅಚೀವ್ ಮಾಡ್ತೀವಿ ಅಂತ ನೀವು ಇಲ್ಲಿ ಬಂದಿದ್ದೀರಾ ಅಲ್ವಾ? ಹೌದು. ನೀವು ಒಬ್ಬ ನಟನಾಗಿ ಆಗಬೇಕು ಅಂತ ಆಸೆ ಪಡ್ತಿರೋ, ನಿರ್ದೇಶಕನಾಗಿ ಆಗಬೇಕು ಅಂತ ಆಸೆ ಪಡ್ತಿರೋ, ಅಥವಾ ಗಾಯಕ ಆಗಬೇಕು ಅಂತ ಆಸೆ ಪಡ್ತಿರೋ, ಯಾವ ವಿಭಾಗದಲ್ಲಿ ನೀವು ಹೆಚ್ಚು ಪರಿಣಿತಿಯನ್ನು ಪಡ್ಕೋಬೇಕು ಅಂತ ಇದ್ದೀರಾ? ಓಕೆ, ನಾನು ನಟನಾಗಿಯೇ ಆಸಕ್ತಿ ನನಗಿರೋದು. ನಟನಾಗಿಯೇ ಮುಂದುವರಬೇಕಂತ ಆಸೆ ಇದೆ ನನಗೆ.
10-11 ಬನ್ನಿ ಮಾಡಿ. ಬೀಭತ್ಸ. ಏನು ಬೀಭತ್ಸ ಅಂದರೆ? ಹಾಂ, ಡಿಸ್ಗಸ್ಟಿಂಗ್. ಓಕೆ, ಏನು ಮಾಡ್ತೀರಾ ಇವಾಗ? ಅದೇ ಏನು, ಯಾರಿಗೆ ಹೇಳ್ತಾ ಇರೋದು, ಏನು ಸೀನು, ಏನು ಪರ್ಫಾರ್ಮ್ ಮಾಡ್ತಾ ಇದ್ದೀರಾ, ನಿಮ್ಮ ಕ್ಯಾರೆಕ್ಟರ್ ಏನು ನನಗೆ ಹೇಳ್ತೀರಾ? ನಿಮ್ಮ ಮುಖದಲ್ಲಿ ಕಾಣಿಸ್ಬೇಕು ಅದು. ಬೀಭತ್ಸ, ಭೀಕರ, ಭಯಂಕರ ಅನ್ನೋದು ನಿಮ್ಗೆ ಕಾಣಿಸ್ಬೇಕು. ಅದು ಅಸಹ್ಯತನ ನಿಮ್ಮ ಮುಖದಲ್ಲಿ ಕಾಣಿಸ್ಬೇಕು. ರೆಡಿ, ಮೋಡ್, ಆಕ್ಷನ್. ಪ್ರೀತಿ ಅನ್ನೋದು ಭೀಕರವಾದ ವಿಷಯ. ಅದು ನೋವು ಕೊಡುತ್ತೆ, ಭಯ ಹುಟ್ಟಿಸುತ್ತೆ. ಅದು ನಿನ್ನ ಮೇಲೆ ನಿನಗೆ ಅಪನಂಬಿಕೆ ಹುಟ್ಟುವಾಗ ಮಾಡುತ್ತೆ. ನಿನ್ನ ಬೇರೆಯವರಿಂದ ದೂರ ಮಾಡುತ್ತೆ. ಬದುಕಿಗೆ ಬೆನ್ನು ತಿರುಗಿಸಾಗ ಮಾಡುತ್ತೆ. ತಲೆ ಕೆಟ್ಟಿಸುತ್ತೆ, ಹುಚ್ಚಿಡಿಸುತ್ತೆ. ನಿನ್ನ ಸ್ವಾರ್ಥಿ ಅಂತನಾಗಿ, ಕ್ರೂರಿ ಅಂತನಾಗೂ ಮಾಡುತ್ತೆ. ನಿನ್ನ ಬೇರೆಯವರಿಂದ ರೆಡಿ, ಒನ್ ಮೋರ್. ರೆಡಿ, ಆಕ್ಷನ್. ಪ್ರೀತಿ ಅನ್ನೋದು ಭೀಕರವಾದ ವಿಷಯ. ಅದು ನೋವು ಕೊಡುತ್ತೆ, ಭಯ ಹುಟ್ಟಿಸುತ್ತೆ. ಅದು ನಿನ್ನ ಮೇಲೆ ನಿನಗೆ ಅಪನಂಬಿಕೆ ಹುಟ್ಟುವಾಗ ಮಾಡುತ್ತೆ. ನಿನ್ನ ಬೇರೆಯವರಿಂದ ದೂರ ಮಾಡುತ್ತೆ. ಬದುಕಿಗೆ ಬೆನ್ನು ತಿರುಗಿಸಾಗ ಮಾಡುತ್ತೆ. ತಲೆ ಕೆಟ್ಟಿಸುತ್ತೆ, ಹುಚ್ಚಿಡಿಸುತ್ತೆ. ನಿನ್ನ ಸ್ವಾರ್ಥಿ ಅಂತನಾಗಿ, ಕ್ರೂರಿ ಅಂತನಾಗೂ ಮಾಡುತ್ತೆ. ನೀನು ಮಾಡಬಾರ್ದನ್ನ ನಿನ್ನ ಕೈಲೇ ಮಾಡಿಸುತ್ತೆ. ಆದ್ರೂ ಬೇಕಾಗಲ್ಲ. ಸಿಕ್ಕಿದಾಗ ಅದು ನರಗ ಆಗ್ಬಿಡುತ್ತೆ. ಯಾವ ಪುರುಷೋತ್ತಮಗೆ ಪ್ರೀತಿ ಅನ್ನೋದು? ಕಟ್. ಏನಿತ್ತು, ಏನಿರಲಿಲ್ಲ. ವರ್ಡ್ಸ್ ಮಿಸ್ಟೇಕ್ ಮಾಡ್ತಿದ್ರು. ಪುರುಷಾರ್ಥಕ್ಕೆ ಒಂದು ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್. ಲ್ಯಾಂಗ್ವೇಜ್ ಮೀನಿಂಗ್ಗೆ ಬೇರೆ ಕೊಡ್ತಾರೆ. ಫ್ಲಾಟ್ ಆಗಿ ಫ್ಲಾಟ್ ಆಗಿತ್ತು. ಇನ್ನೂ ಸ್ವಲ್ಪ ಎಕ್ಸ್ಪ್ರೆಷನ್ಸ್ ಬೇಕಿತ್ತು. ಮಾಡ್ಯುಲೇಷನ್ ಬೇಕಿತ್ತು. ಮಾಡ್ಯುಲೇಷನ್, ವಾಯ್ಸ್ ಮಾಡ್ಯುಲೇಷನ್ ಇಸ್ ವೆರಿ 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 ಇಂಪಾರ್ಟೆಂಟ್. ಎಲ್ಲಿ ನೀವು ಒತ್ತನ್ನು ಕೊಡಬೇಕು, ಯಾವ ಪದಕ್ಕೆ ಒತ್ತನ್ನು ಕೊಡಬೇಕು. ಕ್ರೂರಿಯನ್ನಾಗಿ, ಸ್ವಾರ್ಥಿಯನ್ನಾಗಿ ಮಾಡುತ್ತೆ. ಬದುಕು ನರ್ಕ ಆಗ್ಬಿಟ್ಟಿರುತ್ತೆ. ಅದೆಲ್ಲ ನೀವು ಎಕ್ಸ್ಪ್ರೆಷನಲ್ಲಿ ತೋರಿಸ್ದಾಗಲೇ ಅಲ್ವಾ ಅದು ನಿಮಗೆ ಅದು ಫೀಲ್ ಆಗ್ತಾ ಇದೆ ಅಂತ ಗೊತ್ತಾಗೋದು. ನೆಕ್ಸ್ಟ್, ಏನಿತ್ತು, ಏನಿರಲಿಲ್ಲ ಅವ್ರ ಪರ್ಫಾರ್ಮೆನ್ಸಲ್ಲಿ. ಫ್ಲ್ಯಾಟ್ ಆಗಿತ್ತು, ವಾಯ್ಸ್ ಮಾಡ್ಯುಲೇಷನ್ಸ್ ಇರಲಿಲ್ಲ. ಪಾಸಸ್ ತುಂಬ ಇಂಪಾರ್ಟೆಂಟ್. ನೀವು ಪಾಸ್ ಕೊಟ್ಟಾಗ, ನೀವು ಗ್ರಾಮರ್ಸ್ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಾಗ, ಎಮೋಷನಲ್ ಇದ್ದಾಗ ಮುಂದೆಗಡೆ ಕ್ಯಾರೆಕ್ಟರ್ಗೂ ಎಕ್ಸ್ಪ್ರೆಷನ್ ಕೊಡೋದಕ್ಕೆ ಟೈಮ್ ಸಿಗತ್ತೆ. ನಿಮ್ಮ ಮುಂದೆಗಡೆ ಒಂದು ಪಾತ್ರ ಇದೆ ಅಲ್ವಾ, ಸೊ ಅವರ ರಿಯಾಕ್ಷನ್ಸು ಕೂಡ ಬೇಕಲ್ವಾ. ಸೊ ಅವ್ರನ್ನ ನೀವು ನೋಡ್ಕೊತಾನೆ ಮಾತಾಡ್ತಾ ಇದ್ದೀರಾ. ಸೊ ತುಂಬ ಎಮೋಷನ್, ಪಾಸ್, ಗ್ರಾಮರ್ ತುಂಬ ಇಂಪಾರ್ಟೆಂಟ್. ಫ್ಲ್ಯಾಟಾಗಿ ಹೋಗ್ಬಿಟ್ರೆ, ಎಕ್ಸ್ಪ್ರೆಷನ್ ಇಲ್ಲ ಅಂದರೆ, ಕೆಲವೊಂದು ಪದಗಳ ಮೇಲೆ ಒತ್ತಿಲ್ಲ ಅಂದರೆ ನೀವು ಮಾಡಿನೂ ಏನು ವೇಸ್ಟ್. ಅದು ಬಾಡಿ ಲ್ಯಾಂಗ್ವೇಜ್ ತುಂಬ ಇಂಪಾರ್ಟೆಂಟ್. ಕ್ರೂರಿಯನ್ನಾಗಿ, ಸ್ವಾರ್ಥಿಯನ್ನಾಗಿ ಮಾಡುತ್ತೆ ಅಂದಾಗ ನಿಮ್ಮ ಮುಖದಲ್ಲಿ ಆ ಭಾವನೆ ಬೇಕಲ್ವಾ. ಮಾಡ್ತೀರಾ? ಟ್ರೈ ಮಾಡಿ. ತಪ್ಪು ಮಾಡಿದ್ರು ಕಾನ್ಫಿಡೆಂಟ್ ಆಗಿ ಮಾಡಿ, ಪರವಾಗಿಲ್ಲ, ಇಲ್ಲಿ ತಪ್ಪು ಮಾಡಿ. ಆಕ್ಷನ್. ಪ್ರೀತಿ ಅನ್ನೋದು ಭೀಕರವಾದ ವಿಷಯ. ಅದು ನೋವು ಕೊಡುತ್ತೆ, ಭಯ ಹುಟ್ಟಿಸುತ್ತೆ. ಅದು ನಿನ್ನ ಮೇಲೆ ನಿನಗೆ ಅಪನಂಬಿಕೆ ಹುಟ್ಟಾಗ ಮಾಡುತ್ತೆ. ನಿನ್ನ ಬೇರೆಯವರಿಂದ ದೂರ ಮಾಡುತ್ತೆ. ಬದುಕಿಗೆ ಬೆನ್ನು ತಿರುಗಿಸಾಗ ಮಾಡುತ್ತೆ. ತಲೆ ಕೆಟ್ಟಿಸುತ್ತೆ, ಹುಚ್ಚಿ ಹಿಡಿಸುತ್ತೆ. ನಿನ್ನ ಸ್ವಾರ್ಥಿ ಅಂತನಾಗಿ, ಕ್ರೂರು ಅಂತನಾಗೂ ಮಾಡುತ್ತೆ. ನೀನು ಮಾಡಬಾರ್ದನ್ನು ನಿನ್ನ ಕೈಲೇ ಮಾಡಿಸುತ್ತೆ. ಆದ್ರೂ ಇದೆಲ್ಲ ಬೇಕಲ್ಲ. ಅದು ಸಿಕ್ಕಿದಾಗ ಬದುಕು ನರಗ ಆಗ್ಬಿಡುತ್ತೆ. ಪ್ರೀತಿ ಅನ್ನೋದು ಯಾವ ಪುರುಷೋತ್ತಮಗೆ ಹೇಳು? ಬಾಡಿ ಲ್ಯಾಂಗ್ವೇಜ್ ಜೊತೆಗೆ ವಾಯ್ಸ್ ಮಾಡ್ಯುಲೇಷನ್ಸ್ ಬೇಕು. ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದ್ದರೆ ಡೈಲಿ ನ್ಯೂಸ್ ಪೇಪರನ್ನು ಓದಿ, ಹೆಡ್ಲೈನ್ಸ್ ನ್ಯೂಸ್ನ ಓದಿ, ಡೈಲಿ ಜೋರಾಗಿ ಬುಕ್ಸ್ನ ಓದಿ, ನಾವೆಲ್ಸ್ನ ಓದಿ, ಭಾಷೆನ ಇಂಪ್ರೂವ್ ಮಾಡ್ಕೊಳ್ಳಿ. ಭಾಷೆ ಪ್ರಾಬ್ಲಮ್ ಇದೆ, ಓಕೆ, ಬಟ್ ಎಲ್ಲಿವರೆಗೂ? ಟಿಲ್ ವೆನ್? ಇಂಪ್ರೂವ್ ಆಗಬೇಕು ಅಂದರೆ ನೀವು ಅಟ್ಲೀಸ್ಟ್ ಪ್ರಯತ್ನ ಪಡಬೇಕಲ್ವ. ಏನೋ ಪ್ರಯತ್ನ ಪಟ್ಟರೆ ಏನೋ ಒಂದು ಆಗುತ್ತೆ. ನೀವು ಪ್ರಯತ್ನನೇ ಪಡಲಿಲ್ಲ ಅಂದರೆ ಏನೂ ಆಗಲ್ಲ. ಇನ್ನೂ ಒಂದು 10 ವರ್ಷ ಹೋದರೂ ಇದೇ ಥರ ಭಾಷೆನೇ ಇರುತ್ತೆ. ಓದಿ, ತಪ್ಪಾದರೂ ಪರವಾಗಿಲ್ಲ, ಜೋರಾಗಿ ಓದಿ, ಮಾತಾಡಿ. ಸರ್ ನಮಸ್ಕಾರ ಸರ್.
ನಮಸ್ಕಾರ ಸರ್. ಇಲ್ಲಿ ಎಷ್ಟು ತಿಂಗಳಿಂದ ತರಬೇತಿನ ಪಡೆಯೋಕ್ಕೆ ಬರ್ತಾಯಿದ್ದೀರಾ? ಆಮೇಲೆ ನಿಮ್ಮ ಹೆಸರನ್ನು ಪರಿಚಯ ಮಾಡಿಕೊಡಿ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ತೆನ್ನವನ್ ಅಂತ ಸರ್. ನಾನು ಇಲ್ಲಿ 5 ಮಂತ್ಸಿಂದ ಆ್ಯಕ್ಟಿಂಗ್ ಕಲ್ತಿದ್ದೀನಿ. ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇಲ್ಲ ಸರ್. ಫ್ರಮ್ ದ ಸ್ಕ್ರ್ಯಾಚಿಂದ ಹೆಂಗೆ ಆ್ಯಕ್ಟಿಂಗ್ ಕಲಿಯೋದು, ಪ್ಲಸ್ಸು ಆ ಇಂಟ್ರೆಸ್ಟು, ಕ್ಯಾಮ್ರಾ ಮುಂದೆ ಇದ್ದರೆ ಶೈಯು, ಒಂದು ಭಯ, ಅದೆಲ್ಲ ಆಚೆ ಬರಬೇಕು, ಅದರಿಂದ ಇಲ್ಲಿ ಬಂದಿರೋದು. ಅಂದರೆ ಸಿನಿಮಾ ರಂಗದಲ್ಲಿ ಏನು ಆಗಬೇಕು ಅಂತ ಇಲ್ಲಿ ತರಬೇತಿ ಪಡೆಯೋಕ್ಕೆ ಬಂದಿದ್ದೀರಾ? ಒಂದು ಆ್ಯಕ್ಟ್ರಸ್ ಆ್ಯಕ್ಟರ್ಸ್ ಆಗಬೇಕು. ಕಾರಣ ಏನು? ಕಾರಣ ಬಂದು ಮೀನ್ 10th ಒಂದು ಶಾರ್ಟ್ ಫಿಲ್ಮ್ ತೆಗಿಯೋಕ್ಕಂತ ಬಂದರು ಕ್ಲಾಸ್ಗೆ. ಅಲ್ಲಿಂದ ಸ್ಟಾರ್ಟ್ ಆಗಿದೆ ನನ್ನ ಜರ್ನಿ. ಅಲ್ಲಿಂದ ಆ ಇಂಟ್ರೆಸ್ಟು, ಆದರೆ ಅಲ್ಲಿ ಕರೆಕ್ಟಾಗಿ ಮಾಡಿಲ್ಲ. ಆ ಕ್ಯಾಮ್ರಾ, ಆಮೇಲೆ ಆ ಲೈಟಿಂಗ್ಸು, ಅವ್ರು ಹೇಳೋ ಡೈಲಾಗು ಅವರು ಹೇಳಿದ್ರು, ಆದರೆ ನನಗೆ ಅದು ಕರೆಕ್ಟಾಗಿ ಬಂದಿಲ್ಲ. ಆದರೆ ಅಲ್ಲಿಂದ ಏನೋ ಮಾಡಬೇಕು, ಆ್ಯಕ್ಟಿಂಗ್ ಕಲಿಬೇಕು ಅಂತ ಬಂದಿರೋದು. ನೀವು ಯಾವ ನಟನನ್ನು ಸ್ಫೂರ್ತಿ ತಗೊಂಡು ನೀವು ಈ ರಂಗಕ್ಕೆ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ? ಮತ್ತು ಅಂದರೆ ಎಕ್ಸಾಂಪಲ್ ಅಂದರೆ ಕಮಲ್ ಹಾಸನ್, ಆಮೇಲೆ ಧನುಷ್, ತಲೆ ಅಜಿತ್ ಅವ್ರಿಂದ ಇನ್ಸ್ಪಿರೇಷನ್. ಹೇಗೆ ಕಮಲ್ ಹಾಸನ್ ಆ್ಯಕ್ಟಿಂಗು ನಿಮ್ಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ? ಒಂಥರ ನ್ಯಾಚುರಲ್ ಸರ್. ಇರೋದು ಇಷ್ಟೇ ಇರುತ್ತೆ ಆ್ಯಕ್ಟಿಂಗ್ ಅಂತ ಒಂದು ಲೈನ್ ಇರುತ್ತೆ ಅವ್ರ ಹತ್ರ. ಹೆಂಗೆ ಹೇಳೋದು, ಓವರ್ ಆ್ಯಕ್ಟಿಂಗ್ ಇರಲ್ಲ, ಕಡಿಮೆನೂ ಇರಲ್ಲ, ಒಂದು ಸ್ಟ್ರೈಟ್ ಫಾರ್ವರ್ಡ್ ಇರುತ್ತೆ. ಯಾವ ಸಿನಿಮಾ ನೋಡಿದ್ದೀರಾ ಕಮಲ್ ಹಾಸನ್? ಆಲ್ಮೋಸ್ಟ್ ಎಲ್ಲ ನೋಡಿ. ಯಾವುದು 1, 2, 3 ಹೇಳ್ಬೋದಾ? ಇವಾಗ ವಿಕ್ರಮು, ಆಮೇಲೆ ಮೂನ್ರಾಮ್ ಪ್ರೈ, ಆಮೇಲೆ ಅಷ್ಟೊಂದು ಇಲ್ಲ. ಓಕೆ, ನೀವು ಹೆಚ್ಚು ಕಮಲ್ ಹಾಸನ್ ಇಷ್ಟಪಡ್ತೀರಲ್ಲ, ನೀವು ಹೆಚ್ಚು ಸಿನಿಮಾಗಳನ್ನ ನೋಡ್ತಾ ಇರಬೇಕು. ಯಾಕಂದರೆ ಕಮಲ್ ಹಾಸನ್ ಒಬ್ಬರದೇ ಅಂತಲ್ಲ, ಆಲ್ಮೋಸ್ಟ್ ಎಲ್ಲ ನಾಯಕ ನಟರದು, ಆಮೇಲೆ ವಿಲನ್ಗಳದು, ಈ ಥರ ನೀವು ನೋಡ್ತಾ ಇದ್ದರೆ ನಿಮಗೊಂದು ತರಬೇತಿ ಪಡ್ಕೊಳ್ಳೋದಕ್ಕೆ ಇನ್ನೂ ಹೆಚ್ಚು ಇದು ಬರುತ್ತೆ. ತಾಯಿ ಸತ್ತೋಗಿದ್ದಾರೆ, ನಿಮ್ಮ ಮುಂದೆ ತಾಯಿಯ ಚಿತೆ ಇದೆ, ನಿಮ್ಮ ತಾಯಿಯ ಹೆಣ ನಿಮ್ಮ ಮುಂದೆ ಇದೆ. ಸೊ ನಿಮಗೆ ಯಾವ ಥರ ಫೀಲ್ ಆಗುತ್ತೆ? ಆ ಎಮೋಷನ್ ಅಂದರೆ ಏನು? ಕರುಣ ರಸ ಅಂದರೆ ಏನು? ಆ ಒಂದು ರಸದಲ್ಲಿ ಪರ್ಫಾರ್ಮ್ ಮಾಡ್ತೀರಾ. ನಿಮ್ಮ ಹಳೆಯ ನೆನಪುಗಳೆಲ್ಲ ಮೆಲುಕು ಹಾಕ್ತೀರಾ. ತಾಯಿ ಸತ್ತೋಗಿದ್ದಾರೆ, ಇನ್ನು ಏನೇ ಮಾಡಿದ್ರು, ಏನೇ ಮಾಡಿದ್ರು ನಿಮ್ಮ ತಾಯಿ ಬರೋದಿಲ್ಲ. ತಾಯಿ ಸತ್ತಾಗ ಎಷ್ಟು ದುಃಖ ಇರುತ್ತೆ, ಆ ಎಮೋಷನ್ ಎಂಥ ಪವಿತ್ರವಾದದ್ದಲ್ವಾ. ಸೊ ಮದರ್ ಲವ್ ಯು ಕಾಂಟ್ ಗೆಟ್ ಎನಿವೇರ್, ಕರೆಕ್ಟ್? ಸೊ ಆ ಒಂದು ಎಮೋಷನಲ್ಲಿ ಪರ್ಫಾರ್ಮ್ ಮಾಡಿದೆ. ರೆಡಿ, ಆ್ಯಕ್ಷನ್. ನಾನು ಏನು ತಪ್ಪು ಮಾಡಿದೆ ಅಂತ ನನ್ನನ್ನು ಬಿಟ್ಟು ಹೋದೆ ಅಮ್ಮ. ಹೇಳಮ್ಮ, ನೀನಿಲ್ದೆ ನನ್ನ ಜಗತ್ತೇ ಇಲ್ಲ ಅಂತ ನಿನಗೆ ಗೊತ್ತಲ್ಲಮ್ಮ. ಆದರೂ ಯಾಕಮ್ಮ ನನ್ನನ್ನು ಬಿಟ್ಟು ಹೋದೆ? ನೀನೇ ನನ್ನ ಪ್ರಪಂಚ ಅಂತ ನಿನಗೆ ಚೆನ್ನಾಗಿ ಗೊತ್ತಿದ್ದಲ್ಲಮ್ಮ. ಆದರೂ ಯಾಕಮ್ಮ ನನ್ನನ್ನು ಬಿಟ್ಟು ಹೋದೆ? ಇನ್ಮೇಲೆ ಯಾರಮ್ಮ ನನಗೆ ಕೈ ತುತ್ತು ತಿನ್ನಿಸ್ತಾರೆ? ಯಾರಮ್ಮ ನನಗೆ ಜೋಗ್ಲ ಆಡ್ತಾರೆ? ಪ್ರತಿದಿನ ಅಮ್ಮ ಅಂತಾನೆ ನನ್ನ ದಿನ ಶುರುವಾಗ್ತಿತ್ತಲ್ಲಮ್ಮ. ನಾನು ತಪ್ಪು ಮಾಡಿದಾಗೆಲ್ಲ ನನ್ನನ್ನು ಪ್ರೀತಿಯಿಂದ ತಿದ್ದುತ್ತಾ ಇದ್ದಲ್ಲಮ್ಮ. ಇನ್ನು ಮುಂದೆ ನಾನು ಯಾರನ್ನಮ್ಮ ಅಂತ ಕರೀಲಮ್ಮ.
ಕರೀಲಿ. ಏನು ಮುಂದೆ ನಾನು ತಪ್ಪು ಮಾಡಿದಾಗ ಯಾರಮ್ಮ ನನ್ನನ್ನು ತಿದ್ದುತ್ತಾರೆ? ಯಾರಮ್ಮ ನಂಗೆ ಸರಿ ತಪ್ಪು ಹೇಳ್ಕೊಡ್ತಾರೆ? ಹೇಳಮ್ಮ, ಯಾರಮ್ಮ ನನ್ನ ಜೊತೆ ಇರ್ತಾರೆ? ನನ್ನ ಖುಷಿಲಿ, ನನ್ನ ದುಃಖದಲ್ಲಿ ಯಾವಾಗಲೂ ನನ್ನ ಜೊತೆನೇ ಇದ್ದಲ್ಲಮ್ಮ. ಇನ್ನು ಮುಂದೆ ನಾನು ಯಾರ ಹತ್ರ ಹೇಳ್ಕೊಳ್ಳಮ್ಮ? ನನ್ನ ಅವನು ಹೇಳಮ್ಮ. ಇಲ್ಲಮ್ಮ, ಆಗಲ್ಲಮ್ಮ. ನಿನ್ನಿಂದ ನಂಗೆ ಒಂದು ಕ್ಷಣನೂ ಇರೋಕೆ ಆಗಲ್ಲಮ್ಮ. ನಿನ್ನನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅಮ್ಮ. ನಿನ್ನ ಈ ಸ್ಥಿತಿಗೆ ತಂದವ್ರನ್ನ, ನನ್ನಿಂದ ದೂರ ಮಾಡಿದವ್ರನ್ನ ನಾನು ಬಿಡಲ್ಲಮ್ಮ, ಬಿಡಲ್ಲ. ಇದು ನಿನ್ ಮಗಳು ನಿಂಗೆ ಕೊಡ್ತಿರೋ ಭಾಷೆ, ನಾನು ಕೊಡ್ತಿರೋ ಭಾಷೆ ಅಮ್ಮ. ಬಿಡಲ್ಲ, ಯಾರನ್ನು ಬಿಡಲ್ಲ ನಾನು. Cut it. ನಿಜವಾಗ್ಲೂ ಹತ್ಬಿಟ್ರ? ಹೆಂಗೆ ಹತ್ರಿ? ಹೌ ಡಿಡ್ ದ ರಿಯಲ್ ಟಿಯರ್ಸ್ ಕಮ್ ಔಟ್? ಹೇಗೆ? ಆ ಎಮೋಷನ್, ಆ ಫೀಲಲ್ಲಿ ಇದ್ದಾಗ ಆಟೋಮೆಟಿಕ್ ಅಳು ಬರುತ್ತೆ. ಸೊ ನಾನು ಆಲ್ವೇಸ್ ನಿಮ್ಗೆ ಹೇಳೋದೇನೆಂದರೆ, ನೀವು ಆ ಕ್ಯಾರೆಕ್ಟ್ರಲ್ಲಿರಿ, ಆ ಕ್ಯಾರೆಕ್ಟರ್ನ ಫೀಲ್ ಮಾಡಿ, ಆ ಪಾತ್ರಕ್ಕೆ ಜೀವ ತುಂಬಿದಾಗ ಆಟೋಮೆಟಿಕ್ 0.5% ನೀವು ಆ್ಯಕ್ಟ್ ಮಾಡೋದು ಮುಗಿದು ಹೋಯ್ತು. ಬಿಕಾಸ್ ನೀವು ಆ ಕ್ಯಾರೆಕ್ಟ್ರಲ್ಲಿದ್ದಾಗ ಬಾಡಿ ಲ್ಯಾಂಗ್ವೇಜ್, ಎಕ್ಸ್ಪ್ರೆಷನ್ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಲೈನ್ಸ್ ಮೇಲೆ. ಭಯ ಹೊಡಿಬೇಡಿ, ಆ ಪಾತ್ರನ ಫೀಲ್ ಮಾಡಿ, ಸಿಚುಯೇಷನ್ನ ಫೀಲ್ ಮಾಡಿ, ರಿಲ್ಯಾಕ್ಸ್ ಆಗಿ ಎನ್ಯಾಕ್ಟ್ ಮಾಡಿ. ಈಗ ಹೆಂಗೆ ನೀವು ಹತ್ರಿ? ಎಷ್ಟು ನ್ಯಾಚುರಲ್ ಆಗಿ ಹತ್ರಿ? ಗ್ಲಿಸರಿನ್ ಕೊಟ್ವ ನಾವು? ಇಲ್ಲ ಅಲ್ಲ. ಆ ಪಾತ್ರದೊಳಗಡೆ ಹೋದ್ರಿ, ಫೀಲ್ ಮಾಡಿದ್ರಿ ನಮ್ಮ ತಾಯಿ ನಿಜವಾಗ್ಲೂ ಸತ್ತೋಗಿದ್ದಾರೆ ಅಂತ. ಆಗ ನಿಮ್ಗೆ ಆ ಫೀಲ್ ಆದಾಗಲೇ ತಾನೇ ಆ ಎಮೋಷನ್ ಆಚೆ ಬರುತ್ತೆ. ಸೊ ಯಾವುದೇ ಪಾತ್ರ ಆದರೂ ಕೂಡ ಆ ಕ್ಯಾರೆಕ್ಟರ್ನ ಫೀಲ್ ಮಾಡಿ, ಎಮೋಷನ್ನ ಫೀಲ್ ಮಾಡಿ, ದೆನ್ ಎನ್ಯಾಕ್ಟ್. ರೈಟ್? ಗುಡ್ ಶ್ರೇಯಾ, ಗುಡ್. ಸೊ ಶಾಜಿ, ಕಾಮಿಡಿ ಏನಾದರೂ ಮಾಡ್ತೀರಾ? ನೀವು ಮಾಡ್ತೀರಲ್ಲ ಡೈಲಿ. ಏನಾಗಬೇಕು ಅಂತ ಇದ್ದೀರಾ ನೀವು ನಿಮ್ಮ ಲೈಫಲ್ಲಿ? ಜಾಸ್ತಿ ನೆಗೆಟಿವೇ ಇದು. ಸೊ ಈ ಬ್ಯಾಚ್ ಮುಗ್ದಾದ್ಮೇಲೆ ನೀವೆಲ್ಲ ಏನೋ ಒಂದು ಆಗ್ತೀರಾ? ಆಗ್ತೀರಾ? ಡೌಟಲ್ಲಿ ಇದ್ದೀರಾ? 100% ಆಗ್ತೀರಾ? ಯು ಆರ್ ಶ್ಯೂರ್ ಅಬೌಟ್ ಇಟ್? ಸೊ ಆಗಬೇಕು ಅಂದರೆ ಕೋರ್ಸ್ ಮುಗ್ದಾದ್ಮೇಲೆ ಏನು ಮಾಡ್ಬೇಕು ನೀವು? ಪ್ರಾಕ್ಟೀಸ್ ಮಾಡಬೇಕು, ಪ್ರಯತ್ನ ಮಾಡಬೇಕು. ಹೇಗೆ ಪ್ರಯತ್ನ ಮಾಡಬೇಕು? ಸುಮ್ಮನೆ ಹೋದ ಬಂದ, ಯಾರನ್ನೂ ಮೀಟ್ ಮಾಡ್ದ ಅಂತನಾ? ಹೇಗೆ? ಅಬ್ಸರ್ವೇಷನ್, ವಾಯ್ಸ್ ಎಕ್ಸಸೈಸ್, ಬ್ರೀದಿಂಗ್ ಎಕ್ಸಸೈಸ್, ಫೇಶಿಯಲ್ ಎಕ್ಸಸೈಸ್, ಇಲ್ಲೇನೇನು ಹೇಳ್ಕೊಟ್ರಿ ಅದು ಬೇಸಿಕ್. ನಾವು ಫೌಂಡೇಶನ್ ಸ್ಟ್ರಾಂಗ್ ಆಗಿದ್ದಾಗ ದೆನ್ ಡೆಫಿನೆಟ್ಲಿ ಅದರ್ ಥಿಂಗ್ಸ್ ವಿಲ್ ಫಾಲ್ ಇನ್. ಮೇನ್ ಥಿಂಗ್ ಏನು ಬೇಕು? ಡೆಡಿಕೇಶನ್, ಪೇಷನ್ಸ್, ತಾಳ್ಮೆ ಮುಖ್ಯ. 1 ಆಡಿಷನಲ್ಲಿ ಫೇಲ್ ಆಗ್ತೀರಾ, 10 ಆಡಿಷನಲ್ಲಿ ಫೇಲ್ ಆಗ್ತೀರಾ, 100 ಆಡಿಷನ್ಸಲ್ಲಿ ಫೇಲ್ ಆಗ್ತೀರಾ. ಆದರೂ ನೆಕ್ಸ್ಟ್ ಡೇ ಬೆಳಗ್ಗೆ ಇದ್ದಾಗ ಟುಡೇ ಈಸ್ ಮೈ ಡೇ, ಐ ಹ್ಯಾವ್ ಟು ಅಚೀವ್ ಸಮಥಿಂಗ್, ಐ ಹ್ಯಾವ್ ಟು ಪ್ರೂವ್ ಮೈ ಸೆಲ್ಫ್ ಅಂತ ನಿಮಗೆ ಯಾವಾಗ ಕಾನ್ಫಿಡೆನ್ಸ್ ಇರುತ್ತೆ, ಆಗಲೇ ಆ ಕಾನ್ಫಿಡೆನ್ಸ್ ಬೇರೆಯವ್ರಿಗೂ ಕಾಣಿಸೋದು. ನಿಮ್ಮಲ್ಲೇ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಡೈರೆಕ್ಟ್ರಿಗಾಗಲಿ ಇಲ್ಲ ನೋಡಿದವ್ರಿಗಾಗಲಿ ನಿಮ್ಮ ಮುಖದಲ್ಲಿ ಏನು ಕಾನ್ಫಿಡೆನ್ಸ್ ಕಾಣಿಸುತ್ತೆ? ಸೊ ಕೀಪ್ ಯುವರ್ ಸೆಲ್ಫ್ ಕಾನ್ಫಿಡೆಂಟ್. ಡೂ ಮಿಸ್ಟೇಕ್ಸ್, 1000 ಮಿಸ್ಟೇಕ್ಸ್, ಬಟ್ ಡೂ ಇಟ್ ಕಾನ್ಫಿಡೆಂಟ್. ರೈಟ್? ಡನ್. ಸ್ಟಾರ್ಟ್. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ. ಕಾಗೆ ಪುಕ್ಕ, ಗುಬ್ಬಿ ಪುಕ್ಕ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕುರುಡು ಕುದುರೆಗೆ ಹುರಿದ ಹುರಿಗಡಲೆ, ತರೀಕೆರೆ ಎರಿ ಮೇಲೆ 3 ಕರಿ ಕುರಿಮರಿ ಮೇಯುತ್ತಿತ್ತು. ಇದು ಮಾಡೋದ್ರಿಂದ, ಇದು ಡೈಲಿ ಓದೋದ್ರಿಂದ ಏನು ಉಪಯೋಗ? ಅದೇ ವರ್ಡ್ಸ್ನ ನಾವು ಎಷ್ಟೇ ಕಷ್ಟ ಇದ್ರೂ ಕೂಡ ನಾವು ಪ್ರೊನೌನ್ಸ್ ಚೆನ್ನಾಗಿ ಮಾಡ್ಬೋದು.
ಆಮೇಲೆ ಅದೇ ನಮ್ಮ ಪ್ರೊನೌನ್ಸಿಯೇಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಗುಡ್. ಓದಿ ಶಾಜಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ. ಕುರುಡು ಕುದುರೆಗೆ ಹುರಿದ ಹುರಿಗಡಲೆ, ಕುರುಡು ಕುದುರೆಗೆ ಹುರಿದ ಹುರಿಗಡಲೆ. ಕುರುಡು ಕುದುರೆಗೆ ಹುರಿದ ಹುರಿಗಡಲೆ. ತರೀಕೆರೆಯ ಮೇಲೆ ತರೀಕೆರೆಯರಿ ಮೇಲೆ 3 ಕರಿ ಕುರಿಮರಿ ಮೇಯುತ್ತಿತ್ತು. ಸ್ಪೀಡಾಗಿ ಓದಿ ಅದನ್ನು. ತರೀಕೆರೆಯರಿ ಮೇಲೆ 3 ಕರಿ ತರೀಕೆರೆಯರಿ ಮೇಲೆ 3 ಕರಿ ಕುರಿಮರಿ ಮೇಯುತ್ತಿತ್ತು. ತರೀಕೆರೆಯರಿ ಮೇಲೆ 3 ಕರಿ ಕುರಿಮರಿ ಮೇಯುತ್ತಿತ್ತು. ಸ್ಪೀಡಾಗಿ ಓದಿ. ತರೀಕೆರೆಯರಿ ಮೇಲೆ 3 ಕರಿ ಕುರಿಮರಿ ಮೇಯುತ್ತಿತ್ತು. ತರೀಕೆರೆಯರಿ ಮೇಲೆ 3 ಕರಿ ಕುರಿಮರಿ ಮೇಯುತ್ತಿತ್ತು. ತರೀಕೆರೆಯರಿ ಮೇಲೆ 3 ಕರಿ ಕುರಿಮರಿ ಮೇಯುತ್ತಿತ್ತು. ಆಲದ ಮರ ಬುಡ, ಇದು ಸ್ವಲ್ಪ ಕಷ್ಟ ಇದೆ. ರೈಲು ಲಾರಿ ರೈಲು. ರೈಲು ಲಾರಿ ಲಾರಿ ರೈಲು. ರೈಲು ಲಾರಿ ರೈಲು. ನೆಕ್ಸ್ಟ್. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಅಪ್ಪ. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ. ಕುರುಡು ಕುದುರೆಗೆ ಹುರಿದ ಹುರಿಗಡಲೆ, ಕುರುಡು ಕುದುರೆಗೆ ಹುರಿದ ಹುರಿಗಡಲೆ. ತರೀಕೆರೆ ಏರಿ ಮೇಲೆ 3 ಕರಿ ಕುರಿಮರಿ ಮೇಯುತ್ತಿತ್ತು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿಮರಿ ಮೇಯುತ್ತಿತ್ತು. ಆಲದ ಮರ ಬುಡ ತಳಿರೊಡೆದು 2 ಎಲೆ ಆಯಿತು. ಇವಾಗ ಇಲ್ಲಿ ತರಬೇತಿ ಕೊಡ್ತಾ ಇದ್ದೀರಾ. ನಾನು ಇಲ್ಲಿ ತರಬೇತಿ ಕೊಡ್ತಾ ಇರೋದ್ರಿಂದ ನಾನು ಒಬ್ಬ ನಟ, ಅಂದರೆ ಉತ್ತಮ ನಟ ಆಗಿರ್ಬೋದು, ಸಿನಿಮಾ ಸೀರಿಯಲ್ ಆಗಿರ್ಬೋದು, ನೀವು ನಟಿಸಿದ್ದೀರಾ. ಸೊ ಆ ಅನುಭವದಿಂದಲೇ ನೀವಿಲ್ಲಿ ತರಬೇತಿಯನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೀರಾ, ಹೇಗೆ ಸರ್? ಮೊದಲಿಗೆ ನಮಸ್ಕಾರ. ನನ್ನ ಹೆಸರು ರೋಹಿತ್, ಕಿರುತೆರೆ ಮತ್ತು ಚಲನಚಿತ್ರ ನಟ. ಸರ್, ನಮ್ಮದು ಈ ಬಾಫ್ತಾ ಆ್ಯಕ್ಟಿಂಗ್ ಅಕಾಡೆಮಿಲಿ ಸಾಕಷ್ಟು ಜನ ಬರ್ತಾರೆ. ಸಾಕಷ್ಟು ಜನ ಒಂದು ಪಿಜ್ಜಾ, ಡಾಮಿನೋಸ್ ಡೆಲಿವರಿ ಬಾಯ್ಸಿಂದ ಹಿಡಿದು IT, ಪೂನಾಯಿಂದ ಬರ್ತಾರೆ, ಒರಿಸ್ಸಾಯಿಂದ ಬರ್ತಾರೆ, ಬಿಹಾರಿಂದ ಬರ್ತಾರೆ. ಪ್ರತಿಯೊಂದು ಕ್ಷೇತ್ರದಿಂದನೂ ಕೆಲಸ ಮಾಡೋರು, ಆಸಕ್ತಿ ಇರೋರು, ಕಾಲೇಜ್ ಹುಡುಗರು ಪ್ರತಿಯೊಬ್ಬರು ಇಲ್ಲಿಗೆ ಬರ್ತಾ ಇದ್ದಾರೆ. ನಾನು ನೋಡಿರೋದು ಸರ್, ಅವ್ರದ್ರಲ್ಲಿ ಒಂದು ಫೈರ್ ಅನ್ನೋದು ಒಳಗಡೆ ಇರುತ್ತೆ. ಏನೋ ಒಂದು ಮಾಡಬೇಕು, ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋದು. ನಾನು ಸಾಕಷ್ಟು ಜನನ ನೋಡಿದ್ದೀನಿ, ಸಾಕಷ್ಟು ಅಕಾಡೆಮಿಗಳನ್ನ ನೋಡಿದ್ದೀನಿ. ಯಾಕಂದರೆ ನಾನು ಪೂನಾ ಇನ್ಸ್ಟಿಟ್ಯೂಟ್, ಕಿಶೋರ್ ನಮಿತ್ ಕಪೂರ್, ಒಂದು ಪ್ರಖ್ಯಾತ ಕಿಶೋರ್ ನಮಿತ್ ಕಪೂರ್ ಇನ್ಸ್ಟಿಟ್ಯೂಟ್ ಅಂತ ಗೊತ್ತಿರ್ಬೋದು, ರಿತಿಕ್ ರೋಷನ್ ಅವರೆಲ್ಲ ಅಲ್ಲೇ ತರಬೇತಿ ಆಗಿದ್ದು, ಅಲ್ಲಿಂದ ಟ್ರೈನ್ ಆಗಿ ಬಂದಿರೋಂಥ ಸ್ಟೂಡೆಂಟು. ಸೊ ಈ ಥರದ್ದೆಲ್ಲ ನೋಡಿದಾಗ ನಮ್ಮ ಹುಡುಗರು ಬಂದಾಗ ಅವ್ರಿಗೆ ಕಟ್ಟೋದಕ್ಕೆ ದುಡ್ಡು ತುಂಬ ಶಾರ್ಟೇಜ್ ಆಗಿರುತ್ತೆ. ಬಟ್ ಅವ್ರದ್ರಲ್ಲಿ ಒಂದು ಒಳಗಡೆ ಒಂದು ಆಸೆ ಅನ್ನೋದಿರುತ್ತೆ, ನಾನೇನಾದರೂ ಸಾಧನೆ ಮಾಡಬೇಕು, ನಾನೇನಾದರೂ ಕಲಿಬೇಕು ಅನ್ನೋದು. ಸೊ ಅವ್ರುಗಳಿಗೆ ನಾವು ಪ್ರೋತ್ಸಾಹ ಕೊಟ್ಟು, ಅವ್ರಿಗೆ ನಾವು ಹೇಗೆ ಅವ್ರಿಗೆ ಅನುಕೂಲವನ್ನು ಮಾಡಿಕೊಟ್ಟು ತಿಂಗಳ ಕಟ್ಟುವಂಥ ಆಪ್ಷನ್ನ ಇಟ್ವಿ. ಸೊ ಯಾವ ಅಕಾಡೆಮಿಲೂ ಕೂಡ ಮಂತ್ಲಿ ಆಪ್ಷನ್ಸ್ ಅನ್ನೋದಿಲ್ಲ. ಸೊ ನಮ್ಮ ಒಂದೇ ಒಂದು ಅಕಾಡೆಮಿ ಮಂತ್ಲಿ ಆಪ್ಷನ್ಸ್ನ ಇಟ್ಟು 1 ದಿನ 2 ದಿನ ಹೆಚ್ಚು ಕಡಿಮೆ ಆದರೂ ಕೂಡ ಅವ್ರಿಗೆ ನಾವು ಪ್ರೋತ್ಸಾಹ ಮಾಡಿ ಕ್ಲಾಸಿಗೆ ಬನ್ನಿ ಅಂತ ಹೇಳಿ ಅವ್ರನ್ನ ನಾವು ಟ್ರೈನ್ ಮಾಡ್ತೀವಿ. ಸೊ ಅವ್ರದ್ರಲ್ಲಿ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಅನ್ನೋದು ಅವ್ರಿಗೆ ನಾವು ತಿಳಿಸ್ಕೊಡ್ತೀವಿ. ಸೊ ಕಲಿತಾ ಇದ್ದಾರೆ. ಸಾಕಷ್ಟು ಜನ ಇಲ್ಲಿಂದ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಅಭಿನಯಿಸ್ತಾ ಇದ್ದಾರೆ. ಬಾಲಾಜಿ ಟೆಲಿಫಿಲ್ಮ್ಸ್ಗೆ ಹೋಗಿದ್ದಾರೆ, ಇಲ್ಲಿಂದ ಮುಂಬೈಗೆ ಹೋಗಿದ್ದಾರೆ, ಸಿನಿಮಾಗಳೆಲ್ಲ ಅಭಿನಯಿಸ್ತಾ ಇದ್ದಾರೆ, ತಮಿಳ್ ಸಿನಿಮಾಗಳಿಗೆ ಹೋಗಿದ್ದಾರೆ. ಯಾಕಂದರೆ ಇಲ್ಲಿ ಸಾಕಷ್ಟು ಜನ ಡೈರೆಕ್ಟರ್ಗಳು ಬರ್ತಾ ಇರ್ತಾರೆ. ನಾನು ಕೂಡ ಒಂದು ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ನನ್ನ ಒಂದು ಕಾಂಟ್ಯಾಕ್ಟ್ಸಿಂದ ಬರ್ತಾ ಇರ್ತಾರೆ. ಇಲ್ಲಾಂದರೆ ಬೇರೆ ಕಡೆಯಿಂದ ನಮ್ಮ ಬಾಫ್ತಾ ಬಗ್ಗೆ ತಿಳ್ಕೊಂಡು ಡೈರೆಕ್ಟರ್ಗಳು ಆಡಿಷನ್ಸ್ಗೆ ಅಂತ ಬಂದಾಗ ಇಲ್ಲಿಂದ ಸಾಕಷ್ಟು ಜನ ಹೋಗಿದ್ದಾರೆ. ಒಳ್ಳೊಳ್ಳೆ ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ ಅಭಿನಯಿಸ್ತಾ ಅವರು ಬೆಳೀತಾ ಇದ್ದಾರೆ. ಸೊ ಅದು ಖುಷಿ ಆಗುತ್ತೆ ಸರ್. ಇವಾಗ ನೀವು ಇಲ್ಲಿ ಎಷ್ಟು ವರ್ಷಗಳಿಂದ ನೀವು ಇಲ್ಲಿ ತರಬೇತಿನ ಕೊಡ್ತಾ ಇದ್ದೀರಾ? ಆಯಿತು ಸರ್, ನಾನು ಆಲ್ಮೋಸ್ಟ್ ಒಂದು 2 ವರ್ಷದಿಂದ ಬಾಫ್ತಾ ಆ್ಯಕ್ಟಿಂಗ್ ಅಕಾಡೆಮಿಲಿದ್ದೀನಿ. ಇದು ಒಂಥರ ನಮ್ಮ ಸಂಗೀತ ಶ್ರೀಕಿಶನ್ ಮತ್ತು ಗೋಪಿನಾಥ್ ಸರ್ದು ಇದು ಅಕಾಡೆಮಿ. ಸೊ ಅವರು ನನಗೆ ಯಾವತ್ತೂ ಇದು ಬೇರೆಯವ್ರದ್ದು ಅಕಾಡೆಮಿ ಅಂತ ನನಗೆ ಫೀಲ್ ಮಾಡಿಸಿಲ್ಲ. ಇದು ನನ್ನದೇ ಅಕಾಡೆಮಿ ಅನ್ನೋ ಥರ ಒಂದು ಏನೋ ಒಂದು ಆ ಫೀಲನ್ನು ಕೊಟ್ಟಿದ್ದಾರೆ. ಈ ಬಾಫ್ತಾ ಫಿಲ್ಮ್ ಅಕಾಡೆಮಿನಲ್ಲಿ ನೀವು ಯಾವ ವಿಭಾಗದಲ್ಲಿ ತರಬೇತಿನ ಕೊಡ್ತೀರಾ? ಸರ್, ನಾವು ಅವ್ರಿಗೆ ಯಾರು ಹುಟ್ತಾನೆ ಸೂಪರ್ ಸ್ಟಾರ್ ಆಗಲ್ಲ, ಇಲ್ಲ ಯಾರು ಹುಟ್ತಾನೆ ಆ್ಯಕ್ಟರ್ಗಳಾಗಲ್ಲ. ಸೊ ಪ್ರತಿಯೊಂದು ಇದಕ್ಕೂ ಕೂಡ ಒಂದು ಟ್ರೈನಿಂಗ್ ಅಂತ ಇರುತ್ತೆ. ಯಾರು ಕೂಡ ನಟನೆಯನ್ನು ಹೇಳ್ಕೊಡೋದಕ್ಕಾಗಲ್ಲ. ಕರಾಟೆ ಹೇಳ್ಕೊಡ್ಬೋದು, ಡ್ಯಾನ್ಸ್ ಹೇಳ್ಕೊಡ್ಬೋದು, ಸ್ವಿಮ್ಮಿಂಗ್ ಹೇಳ್ಕೊಡ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ಹೇಳ್ಕೊಡ್ಬೋದು. ಬಟ್ ಆ್ಯಕ್ಟಿಂಗ್ ಕಲೆನ
ಯಾರೂ ಹೇಳ್ಕೊಡೋದಕ್ಕಾಗಲ್ಲ ಸರ್. ಯಾಕಂದರೆ ಅದು ಒಳಗಡೆ ಇರುವಂಥ ಟ್ಯಾಲೆಂಟ್, ನಾವು ಆ ಟ್ಯಾಲೆಂಟ್ನ ಗುರುತಿಸಿ ಅದನ್ನು ಆಚೆ ತೆಗಿಸ್ತೀವಿ. ಆಚೆ ತೆಗೆದಾಗ ಸರಿ ಏನು ತಪ್ಪೇನು, ಏನು ತಿದ್ಕೊಬೇಕು, ಸಿನಿಮಾ ಭಾಷೆ ಅಂದ್ರೇನು, ಏನೆಲ್ಲ ನಾಲೆಡ್ಜ್ ಬೇಕು ಅವ್ರಿಗೆ, ನವರಸಗಳಂದ್ರೇನು, ಚತುರ್ವಿಧ ಅಭಿನಯ ಅಂದ್ರೇನು, ವಾಯ್ಸ್ ಮಾಡ್ಯುಲೇಷನ್ಸ್ ಹೇಗಿರಬೇಕು, ಯಾಕೆ ಎಕ್ಸಸೈಸ್ ತುಂಬ ಮುಖ್ಯ, ವಾಯ್ಸ್ ಎಕ್ಸಸೈಸ್ ಯಾಕೆ ತುಂಬ ಮುಖ್ಯ, ಒಂದು ಉಸಿರಾಟದ ಬ್ರೀತಿಂಗ್ ಎಕ್ಸಸೈಸ್ ಯಾಕೆ ತುಂಬ ಮುಖ್ಯ ಆಗುತ್ತೆ, ಫೇಶಿಯಲ್ ಎಕ್ಸಸೈಸ್ ಅಂದ್ರೇನು, ಪ್ರತಿಯೊಂದು ಸ್ಕ್ರ್ಯಾಚಿಂದ ಹೇಳ್ತಾ ಹೋಗ್ತೀವಿ. ಬಾಡಿ ಲ್ಯಾಂಗ್ವೇಜ್ ಅಂದ್ರೇನು, ಡೈಲಾಗ್ ಡೆಲಿವರಿ ಹೇಗಿರಬೇಕು, ಆಡಿಷನ್ಸ್ಗೆಲ್ಲ ಹೇಗೆ ಪ್ರಿಪೇರ್ ಆಗಿ ಹೋಗಬೇಕು, ಮೊನೋಲಾಗ್ಸ್ ಅಂದ್ರೇನು, ಮೆಥಡ್ ಆ್ಯಕ್ಟಿಂಗ್ ಅಂದ್ರೇನು, ಮೈಕ್ರೋ ಎಕ್ಸ್ಪ್ರೆಷನ್ಸ್ ಅಂದ್ರೇನು, ಡಬ್ಬಿಂಗ್ ಅಂದ್ರೇನು, ಪ್ರತಿಯೊಂದು ಸ್ಕ್ರ್ಯಾಚಿಂದ ನಾವು ಅವ್ರಿಗೆ ಟ್ರೈನ್ ಮಾಡ್ತಾ ಹೋಗ್ತೀವಿ. ಇದರ ಸಿನಿಮಾ ರಂಗ ಕಿರುತೆರೆಗೆ ಬರಬೇಕಾದ್ರೆ ಏನಾದ್ರು ತರಬೇತಿ ಪಡ್ಕೊಂಡಿದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ಖಂಡಿತವಾಗ್ಲೂ ನಾನು ಒಂದು ಸಣ್ಣ ವಯಸ್ಸಿಂದನೂ ಒಂದು ಒಳಗಡೆ ಒಬ್ಬ ಕಲಾವಿದ ಏನೋ ಒಂದು ಮಾಡಬೇಕು ಅಂತ ಇದ್ರು. ಬಟ್ ನಮ್ಮ ತಂದೆ ತಾಯಿ ಆ ಒಂದು ಸ್ಟೇಜಲ್ಲಿ ನನ್ನನ್ನು ಎಂಕರೇಜ್ ಮಾಡಲಿಲ್ಲ ಓದಲಿ. ಯಾಕಂದರೆ ಎಲ್ಲ ತಂದೆ ತಾಯಿಗೂ ಇರುತ್ತೆ ಅಲ್ಲ, ನನ್ನ ಮಗ ಏನೋ ಒಂದು ದೊಡ್ಡದಾಗಿ ಸಾಧನೆ ಮಾಡಬೇಕು ಅಂತ. ಬಟ್ ಓದಲಿ, ಡಾಕ್ಟ್ರೋ ಇಂಜಿನಿಯರೋ ಆಗಬೇಕು ಅಂತ ಇತ್ತು, ಒಬ್ಬನೇ ಮಗ ಆಗಿರೋದ್ರಿಂದ. ಸೊ ಇಲ್ಲ, ನಾನೊಂದು ಡಿಗ್ರಿ ಕಂಪ್ಲೀಟ್ ಆಗ್ತಾ ಇದ್ದಂಗೆ ಒಂದು ಸೆಕೆಂಡ್ PUC ಆದಮೇಲೆ ಇಲ್ಲ, ನಾನು ಮಾಡಿದ್ರೆ ಇದರಲ್ಲೇ ಏನೋ ಒಂದು ಸಾಧನೆ ಮಾಡ್ತೀನಿ ಅಂತ ಹಠ ಮಾಡಿ ಮನೆ ಬಿಟ್ಟು ಗಾಂಧಿನಗರನ ಅಲ್ದು ಫೋಟೋಸ್ ಎಲ್ಲ ನಮ್ಮ ಫ್ರೆಂಡ್ಸ್ ಹತ್ರ ಸಾಲ ಇಸ್ಕೊಂಡು ಫೋಟೋಸ್ ಎಲ್ಲ ಹಿಡಿಸ್ಕೊಂಡು ಕೊಟ್ಕೊಂಡು ಬರ್ತಾಯಿದ್ದೆ. ಸೊ ಒಂದು ದಿವಸ ನಮ್ಮ ತಂದೆ ತಾಯಿಗೆ ಗೊತ್ತಾಯಿತು, ಸ್ಟ್ರಿಕ್ಟ್ ಮಾಡಿದ್ರು. ಅದಾದಮೇಲೆ ಅವ್ರಿಗೆ ಗೊತ್ತಾಯಿತು, ಇಲ್ಲ ನಾನೇನೋ ಮಾಡಿದ್ರೆ ಇದನ್ನೇ ಮಾಡ್ತೀನಿ ಅನ್ನೋದು ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬಂದಾಗ ನಾಗಾಭರಣ ಸರ್ ಹತ್ರ ನಾನು ಪರಿಚಯ ಆದೆ. ಸೊ ನಾಗಾಭರಣ ಸರ್ ಹೇಳಿದ್ರು, ಒಂದು ಕ್ಷೇತ್ರಕ್ಕೆ ಬರೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ನಾಲೆಡ್ಜ್ ಅನ್ನೋದು ಇರಬೇಕು ಮರಿ, ಆ ನಾಲೆಡ್ಜ್ ಪಡೆಯೋದಕ್ಕೆ ನೀನು ಕಿಶೋರ್ ನಮಿತ್ ಕಪೂರ್ ಇನ್ಸ್ಟಿಟ್ಯೂಟ್ಗೆ ಹೋಗು ಅಂತ ಅವರು ನನಗೆ ಸಜೆಸ್ಟ್ ಮಾಡಿದ್ದು. ಸೊ ನಾನು ಅಲ್ಲಿಂದ ಸೀದಾ ಕಿಶೋರ್ ನಮಿತ್ ಕಪೂರ್ ಇನ್ಸ್ಟಿಟ್ಯೂಟ್ಗೆ ಹೋದೆ. ಭಾಳ ಕಷ್ಟಪಟ್ಟು ಹೋದೆ ಸರ್. ಅದು ಹೇಳ್ತಾ ಇದ್ರೆ ತುಂಬ ದೊಡ್ಡ ಸ್ಟೋರಿ. ₹1 ಇರಲಿಲ್ಲ ಹೋಗಬೇಕಾದ್ರೆ. ಹೇಗೆ ಹೋದೆ ಅನ್ನೋದೇ ಒಂದು ಸಿನಿಮಾ ಮಾಡಿ ಓದಬೇಕಾದ್ರೆ. ಸೊ ಅಲ್ಲಿ ಹೋಗಿ ನಾನು ಕಿಶೋರ್ ನಮಿತ್ ಕಪೂರ್ ಇನ್ಸ್ಟಿಟ್ಯೂಟಲ್ಲಿ ಒಳ್ಳೆ ತರಬೇತಿ ಪಡ್ಕೊಂಡೆ. ನಮ್ಮ ರಾಜೇಂದ್ರ ಸಿಂಗ್ ಬಾಬು ಸರ್ ಮಗಳು ರಿಷಿಕಾ ಸಿಂಗ್ ಅವರು ನನ್ನ ಬ್ಯಾಚ್ಮೇಟ್ ಆಗಿದ್ದರು. ನಮ್ಮ ಜಗ್ಗೇಶ್ ಸರ್ ಮಗ ಗುರು ಅವರು ನನ್ನ ಬ್ಯಾಚ್ಮೇಟ್ ಆಗಿದ್ದರು. ಸೊ ಅವ್ರ ಜೊತೆ ಎಲ್ಲ ಇದ್ದು ಒಂದು ವರ್ಷ ಸತತವಾಗಿ ಕಷ್ಟಪಟ್ಟು ಇಷ್ಟಪಟ್ಟು ಕಲ್ತ್ಕೊಂಡು ಅಲ್ಲಿಂದ ಬಂದ್ವಿ. ಅಲ್ಲಿಂದ ಬಂದಮೇಲೆ ನಮ್ಮ ರವಿಚಂದ್ರನ್ ಸರ್ ಹತ್ರ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದೆ. ಅಮೃತ ಮಹೋತ್ಸವ 75ನೇ ವರ್ಷದ ಅಮೃತ ಮಹೋತ್ಸವ, ಅವ್ರ ಹತ್ರ ಸಾಕಷ್ಟು ಕಲಿತೆ. ಡಿಸಿಪ್ಲಿನ್ ಅಂದರೆ ಏನು, ಶಿಸ್ತು ಅಂದರೆ ಏನು, ಟೈಮ್ ಸೆನ್ಸ್ ಅಂದರೆ ಏನು, ತೆರೆ ಹಿಂದೆ ಹೇಗೆ ನಾವು ಶಿಸ್ತಿಂದ ಇರಬೇಕು, ಆಮೇಲೆ ತೆರೆ ಮುಂದೆ ನಾವು ಕಾಣಿಸೋದು ಅನ್ನೋದು ಅಲ್ಲಿಂದ ಕಲಿತೆ. ನಮ್ಮ ಅಂಬರೀಷ್ ಅಣ್ಣ ಆಗಿರ್ಬೋದು, ನಮ್ಮ ರವಿಚಂದ್ರನ್ ಸರ್ ಆಗಿರ್ಬೋದು, ಇವರಿಂದ ನಾನು ಸಾಕಷ್ಟು ಕಲಿತು ತೆರೆ ಹಿಂದೆ ಕೆಲಸ ಮಾಡಿ ಅದಾದ ನಂತರ ಸಣ್ಣ ಪುಟ್ಟ ಪಾತ್ರಗಳಿಂದ ನನ್ನ ಜರ್ನಿಯನ್ನು ಸ್ಟಾರ್ಟ್ ಮಾಡಿದೆ. ಸೊ ನಡೀತಾ ಇದೆ ಸರ್, ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ. ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ದೀನಿ, ಕೊಟ್ಟಿದ್ದೀನಿ. ಈಗ ಸೀರಿಯಲ್ಗಳಲ್ಲೂ ಪ್ರಮುಖ ಪಾತ್ರಗಳನ್ನ ಮಾಡ್ತಾಯಿದ್ದೀನಿ. ನಡೀತಾ ಇದೆ ಸರ್. ಯಾವ್ಯಾವ ಸಿನಿಮಾಗಳಲ್ಲಿ ನೀವು ಅಭಿನಯಿಸಿದ್ದೀರಾ ಹಾಗೂ ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದೀನಿ ಅಂತ ಹೇಳಿದ್ದೀರಾ. ಸೊ ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡಿ ಸರ್. ನನ್ನ ಫಸ್ಟ್ ಸಿನಿಮಾ, ಫಸ್ಟ್ ಆಫ್ ಆಲ್ ನಾನು ಓಂ ಪ್ರಕಾಶ್ ಸರ್ಗೆ ಧನ್ಯವಾದ ಹೇಳಬೇಕು. ಯಾಕಂದರೆ ಅವರೇ ನನ್ನನ್ನು ಕರೆದು ಮಾಡ್ತೀಯಾ ಮಾಡು ಅಂತ ಹೇಳಿ ಫಸ್ಟ್ ಸಿನಿಮಾ ನನ್ನ ಹುಲಿ ಕಿಶೋರ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು. ಬಹಳಷ್ಟು ಕಲಿತೆ. ಸರಿ ಏನು ತಪ್ಪೇನು, ಸಿನಿಮಾ ಅಂದರೆ ಏನು ಅನ್ನೋದು ಗೊತ್ತಿರಲಿಲ್ಲ. ಬಟ್ ಸಿನಿಮಾ ಭಾಳಷ್ಟು ಕಲಿತೆ. ಅದಾದಮೇಲೆ ಮಾಡಿದೆ ನಮ್ಮ ನನ್ನ ಜೊತೆಯಲ್ಲಿ ಒಂದು ಗ್ಯಾರೇಜ್ ಸೋಮ ಅಂತ ಮೇನ್ ವಿಲನ್ ರೈಟ್ ಹ್ಯಾಂಡ್ ಆಗಿ. ಅದಾದಮೇಲೆ ಮದುವೆ ಮನೆ ಮಾಡಿದೆ ನಮ್ಮ ಗಣೇಶ್ ಸರ್ ಜೊತೆ ಫ್ರೆಂಡ್ ಕ್ಯಾರೆಕ್ಟರ್ ಆಗಿ. ಪಾರಿಜಾತ ನಮ್ಮ ದಿಗಂತ್ ಸರ್ ಜೊತೆಲಿ ಮಾಡಿದೆ. ತೂಫಾನ್ ಅಂತ ಒಂದು ಸಿನಿಮಾ ಮಾಡಿದೆ ಯಶಸ್ ಸೂರ್ಯ ಅವ್ರ ಜೊತೆಲಿ. ಸೊ ಸಾಕಷ್ಟು ಸಿನಿಮಾಗಳನ್ನ ಮಾಡ್ಕೊಂಡು ಬರಬೇಕಾದ್ರೆ ನನಗೆ ಒಂದು ದಿನ ಆಡಿಷನ್ ಅನ್ನೋದು ಕೊಟ್ಟು ಬಂದಿದ್ದೆ. ಸೊ ರಾಮನಾರಾಯಣ್ ಸರ್ ಕರೆಸಿ ಆಡಿಷನ್ ಕೊಟ್ಟು ಬಂದಿದ್ದೆ. ಆಲ್ಮೋಸ್ಟ್ ಎಲ್ಲ ಕ್ಯಾರೆಕ್ಟರ್ಗಳು ಫಿಕ್ಸ್ ಆಗಿಬಿಟ್ಟಿತ್ತು. ಬಟ್ ಕಲ್ಲು ಹೊಡೆಯೋದು ಹೊಡೆದಿದ್ದೆ. ಬಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಈ ವರ್ಡ್ನ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ನಿಮಗೆ ಅದು ಆಗುತ್ತೋ ಆಗಲ್ವೋ ಅನ್ನೋದು ನಮ್ಮ ಮೈಂಡಲ್ಲಿ ಇರಬಾರ್ದು. ಕಲ್ಲು ಹೊಡೆಯೋದನ್ನು ಹೊಡೆದಿರಬೇಕು. ಸೊ ಆ ಒಂದು ಹಿಂದಿನ ದಿನ ನನ್ನ ಪಾತ್ರ ಮಾಡೋವಂಥ ಜಾಗದಲ್ಲಿ ಇರೋವಂಥ ಒಂದು ಕ್ಯಾರೆಕ್ಟರ್ಗೆ ಆಕ್ಸಿಡೆಂಟ್ ಆಗಿ ಆ ಪಾತ್ರ ನನಗೆ ಸಿಕ್ತು. ಸೊ ಆ ಪಾತ್ರದಿಂದ ನನಗೆ ಒಂದು ಒಳ್ಳೆ ಹೆಸರು ಬಂತು. ಲೀಡ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದೆ ವಿನೋದ್ ಪ್ರಭಾಕರ್ ಸರ್ ಜೊತೆಯಲ್ಲಿ. ಸೊ ಆ ಪಾತ್ರದಿಂದ ನನಗೆ ಒಳ್ಳೆ ಇಂಡಸ್ಟ್ರಿಯಲ್ಲಿ ಒಂದು ಗುರುತಿಸ್ಕೊಂಡೆ. ನಾನು ಪ್ರತಿಯೊಂದು ಡೈರೆಕ್ಟರ್ಗಳು ಕರೆದು ನನಗೆ ಅವಕಾಶ ಕೊಡೋದಕ್ಕೆ ಶುರು ಆದರು. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಸರ್. ಸೊ ಈಗ ಸಾಕಷ್ಟು ಇವಾಗ ಒಂದು ಗಂಗೆ ಗೌರಿ ಅಂತ ಒಂದು ಸಿನಿಮಾ ಕಂಪ್ಲೀಟ್ ಆಗಿದೆ, ರಿಲೀಸಿಗೆ ರೆಡಿ ಇದೆ. ಇಂದ್ರನ ಪಾತ್ರ ಮಾಡಿದ್ದೀನಿ. ಈಗೊಂದು 2 ಸಿನಿಮಾ ನಡೀತಾ ಇದೆ. ಈಗ
ನಮ್ಮ ದಿನಕರ್ ಸರ್ದು ಸಿನಿಮಾ ಮಾತುಕತೆ ನಡೀತಾ ಇದೆ. ಸೊ ಅದ್ರ ಜೊತೆಗೆ ಕಿರುತೆರೆಯಲ್ಲೂ ಕೂಡ ನನಗೆ ಒಳ್ಳೊಳ್ಳೆ ಪಾತ್ರಗಳನ್ನ ಕರೆದು ಕೊಡ್ತಾ ಇದ್ದಾರೆ. ನಮ್ಮ ಮಂಗಳಗೌರಿಯಲ್ಲಿ ಒಳ್ಳೆ ಪಾತ್ರ ಮಾಡಿದೆ, ವಿಶ್ವ ಅಂತ. ಅದಾದಮೇಲೆ ವೈಫ್ ಆಫ್ ಕೃಷ್ಣಮೂರ್ತಿ ಮಾಡಿದೆ ಲೀಡ್ ಕ್ಯಾರೆಕ್ಟರ್ ಆಗಿ. ಗೃಹ ಪ್ರವೇಶ ಅಂತ ಕಲರ್ಸಲ್ಲಿ ಒಂದು ಪ್ರಾಜೆಕ್ಟ್ ನಡೀತು. ಸೊ ಈಗ ಸತ್ಯ ಅನ್ನೋದರಲ್ಲಿ ಒಂದು ಲೀಡ್ ವಿಲ್ಲನ್ ಆಗಿ ಮಾಡ್ತಾಯಿದ್ದೀನಿ ಸರ್, ಖಳನಾಯಕನಾಗಿ ಮಾಡ್ತಾಯಿದ್ದೀನಿ. ನಿಮ್ಮ ಬಾಪ್ನ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಬರಬೇಕು, ಇಲ್ಲೇ ಬಂದು ಕಲಿಬೇಕು ಸರ್, ಅಂತ ವಿಶೇಷತೆ ಏನಿದೆ? ವಿಶೇಷತೆ ನೋಡಿ, ನಾವು ಯಾರಿಗೂ ಕಾಂಪಿಟೇಷನ್ ಆಗಿ ಫಸ್ಟ್ ಆಫ್ ಆಲ್ ಮಾಡ್ತಾ ಇಲ್ಲ ಸರ್. ಸೊ ಸಾಕಷ್ಟು ಜನದ್ದು ಇನ್ಸ್ಟಿಟ್ಯೂಟ್ ಅಕಾಡೆಮಿಗಳಿದೆ. ಸೊ ನಾವು ಅವ್ರಿಗೂ ಕೂಡ ಧನ್ಯವಾದನ ತಿಳಿಸ್ತೀವಿ. ಬಟ್ ನಮ್ಮ ಇನ್ಸ್ಟಿಟ್ಯೂಟ್ಗೆ ಯಾಕೆ ಬರಬೇಕು ಅಂದರೆ ನೋಡಿ, ನಾವು ಅವ್ರಿಗೆ ಯಾವತ್ತು ಪ್ರೆಷರ್ ಅನ್ನೋದು ಹಾಕಲ್ಲ. ಒಂದು ಸ್ಟೂಡೆಂಟ್ಸ್ಗೆ ಪ್ರೆಷರ್ ಅನ್ನೋದು ಹಾಕಲ್ಲ. ಅವ್ರದ್ರಲ್ಲಿ ವೀಕ್ನೆಸ್ ಏನು, ಅವ್ರ ಸ್ಟ್ರೆಂತ್ ಏನು, ಅವ್ರದ್ದು ಎಷ್ಟು ಕೆಪಾಸಿಟಿ ಇದೆ, ಅವ್ರು ಏನು ಮಾಡಬಲ್ಲೆ ಅನ್ನೋದನ್ನು ಫಸ್ಟ್ ತಿಳ್ಕೊಂಡು ಅದರ ಮೇಲೆ ನಾವು ಅವ್ರಿಗೆ ತರಬೇತಿನ ಕೊಡ್ತಾ ಹೋಗ್ತೀವಿ. ಸೊ ಕೆಲವೊಬ್ರಿಗೆ ತುಂಬ ಏನೂ ಬಂದಿರಲ್ಲ, ಅಟ್ಲೀಸ್ಟ್ ಅವ್ರ ಕೋರ್ಸ್ ಮುಗಿಸೋ ಅಷ್ಟೊತ್ತಿಗೆ ಇನ್ನೇನೋ ಒಂದು ಅಟ್ಲೀಸ್ಟ್ ಅವ್ರಿಗೊಂದು ಕಾನ್ಫಿಡೆನ್ಸ್ ಲೆವೆಲ್ ಬಂದಿರುತ್ತೆ. ಸರ್, ಸಿನಿಮಾದಲ್ಲಿ ಅಭಿನಯಿಸೋದು ಒಂದೇ ಅಲ್ಲ. ನಮ್ಮ ಇನ್ಸ್ಟಿಟ್ಯೂಟಿಗೆ ಬಂದರೆ ಅಟ್ಲೀಸ್ಟ್ ಅವರು ಜನದ ಹತ್ರ ಮಿಂಗಲ್ ಆಗೋದು ಕಲಿತಾರೆ. ಒಂದು ಬಾಡಿ ಲ್ಯಾಂಗ್ವೇಜ್ ಅಂದರೆ ಏನು, ಹೇಗೆ ಮಾತಾಡಬೇಕು, ಹೇಗೆ ಅವ್ರು ಇರಬೇಕು, ಪ್ರತಿಯೊಂದು ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅನ್ನೋದು ಬರುತ್ತೆ. ಸೊ ಅದನ್ನು ನಾವು ನಮ್ಮ ಭಾಷೆಯಲ್ಲಿ ಏನು ಹೇಳ್ತೀವಿ ಅಂದರೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಸೊ ಆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆದಾಗ ಅಟ್ಲೀಸ್ಟ್ ಅವರ ರಿಯಲ್ ಲೈಫಲ್ಲೂ ಕೂಡ ಅವ್ರು ಅಟ್ಲೀಸ್ಟ್ ಒಂದು ಕಾನ್ಫಿಡೆಂಟ್ ಆಗಿರ್ಬೋದು. ಬಟ್ ಒಂದು ಅಷ್ಟು ಜನ ಸ್ಟೂಡೆಂಟ್ಸಲ್ಲಿ ತುಂಬ ಸಾಧನೆ ಮಾಡಲೇಬೇಕು ಅನ್ನೋರು 100% ಸಾಧನೆ ಮಾಡ್ತಾರೆ. ಅದಕ್ಕೆ ಸೂಕ್ತವಾದ ತಯಾರಿಗಳು ಕೊಡ್ತೀವಿ ಸರ್. ಬರೀ ನಮ್ಮ ಅಕಾಡೆಮಿಯಲ್ಲಿ ಬಂದು ಅವ್ರು ಇಲ್ಲಿ ಕೂತ್ಕೊಂಡು ಕಲ್ತ್ಕೊಂಡು ಹೋದರು ಅನ್ನೋದು ಮಾತ್ರ ಅಲ್ಲ, ಅವ್ರಿಗೆ ಅಬ್ಸರ್ವೇಷನ್ಸ್ಗೆ ಅಂತ ಒಂದೊಂದು ದಿನ ಒಬ್ಬೊಬ್ಬರ ಹತ್ರ ಕಳಿಸ್ತೀವಿ ನಾವು. ಹೋಗಿ ಟ್ರಾನ್ಸ್ಜೆಂಡರ್ ಹತ್ರ ಹೋಗಿ, ಮಂಗಳಮುಖಿಯರ ಹತ್ರ ಒಂದು ದಿವಸ ಹೋಗಿ ಅವ್ರ ಜೊತೆ ಕಾಲ ಕಳಿಬೇಕು. ಒಂದು ಹೂ ಮಾರೋನ ಹತ್ರ ಹೋಗಿ ಒಂದು ಕಾಲ ಕಳಿಬೇಕು. ನೀವು ಬಸ್ ಕಂಡಕ್ಟರ್ ಜೊತೆಲಿ ಕಾಲ ಕಳಿಬೇಕು. ಒಬ್ಬ ಕುಡ್ಕೋನ ಜೊತೆಲಿ ಕಾಲ ಕಳಿಬೇಕು. ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಹೇಗಿರ್ತಾರೆ, ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ ಅನ್ನೋದು ಪ್ರತಿಯೊಂದು ಕ್ಯಾರೆಕ್ಟರ್ಗೂ ನಾವು ಪ್ರಾಮುಖ್ಯತೆ ಕೊಟ್ಟು ಅವ್ರ ಹತ್ರ ಕಳಿಸಿ ಒಂದು ದಿವಸ ನಾವು ಅವ್ರನ್ನ ಇರಿಸಿ ಅಲ್ಲಿಂದ ಕರ್ಕೊಂಬಂದು ಏನು ನೀವು ಮಾಡ್ತೀರಾ ಅನ್ನೋದ್ರ ಮೇಲೆ ನಾವು ಅವ್ರಿಗೆ ಅಭಿನಯ ಕೊಡ್ತೀವಿ. ಆವಾಗ ಅವ್ರಿಗೆ ಅಟ್ಲೀಸ್ಟ್ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬರುತ್ತೆ, ಒಂದು ಶೈನೆಸ್ ಅನ್ನೋದು ಹೋಗುತ್ತೆ. ಅಬ್ಸರ್ವೇಷನ್ ತುಂಬ ಮುಖ್ಯ ಒಂದು ಆ್ಯಕ್ಟರ್ಗೆ. ಸೊ ನಾವು ನೋಡಲಿಲ್ಲ ಅಂದರೆ ಯಾರಾದರೂ ಒಂದು ಕ್ಯಾರೆಕ್ಟರ್ಗೆ ನಾವು ಏನೋ ಒಂದು ಆ್ಯಕ್ಟ್ ಮಾಡೋದಕ್ಕೆ ಆಗಲ್ಲ. ಸೊ ಅವ್ರಿಗೆ ಫೀಲ್ಡ್ ಪ್ರಾಕ್ಟಿಕಲ್ಸ್ ಎಲ್ಲ ನಾವು ಕೊಡ್ತೀವಿ. ಆಮೇಲೆ ನಿಮ್ಮ ಕುಟುಂಬ, ಇದ್ರ ಮಧ್ಯೆ ನೀವು ಸಮಯನ ಹೇಗೆ ಹೊಂದಿಸ್ಕೊತೀರಾ, ಹೇಗೆ ಮೇಂಟೈನ್ ಮಾಡ್ತೀರಾ? ಇದಕ್ಕೆಲ್ಲ ಒಂದೇ ವರ್ಡಲ್ಲಿ ಹೇಳಬೇಕು ಅಂದರೆ ನಮ್ಮ ಬಾಸ್, ನಮ್ಮ ಮೇಡಮು ಮತ್ತು ನಮ್ಮ ಗೋಪಿ ಸರ್ ಮತ್ತು ನಮ್ಮ ಸಂಗೀತ ಶ್ರೀ ಕಿಶನ್ ಮೇಡಮ್ ನನಗೆ ತುಂಬ ಪ್ರೋತ್ಸಾಹನ ಕೊಡ್ತಾರೆ. ಯಾಕೆಂದರೆ ನಂಗೆ ಶೂಟಿಂಗ್ ಇದೆ ಅಂದಾಗ ನನಗೆ ಶೂಟಿಂಗನ್ನು ಬಿಟ್ಕೊಡ್ತಾರೆ. ನನಗೆ ಈ ಥರ ಔಟ್ ಆಫ್ ಸ್ಟೇಷನ್ ಶೂಟಿಂಗ್ಸ್ ಇದೆ, ಈ ಥರ ಶೂಟಿಂಗ್ಗಳಲ್ಲಿ ಬ್ಯುಸಿಯಾಗಿದ್ದೀನಿ ಅಂದಾಗ ನನ್ನನ್ನು ಬಿಟ್ಕೊಡ್ತಾರೆ. ಬಿಟ್ಕೊಡೋದು ತುಂಬ ಮುಖ್ಯ ಸರ್ ಒಂದು ಸಂಸ್ಥೆಯಲ್ಲಿ. ಸೊ ನನ್ನನ್ನು ಪ್ರೋತ್ಸಾಹ ಮಾಡ್ತಾರೆ, ಮಾಡಿ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಅದೇ ರೀತಿ ನಾನು ಕೂಡ ಕ್ಲಾಸಸ್ ಇರಬೇಕಾದ್ರೆ ಡೇಟ್ಸ್ನ ಅಲ್ಲಿ ಮ್ಯಾನೇಜ್ ಮಾಡಿಕೊಂಡು ಇಲ್ಲಿ ಬಂದು ಕ್ಲಾಸಸ್ನ ನಡೆಸ್ತೀನಿ. ಇಲ್ಲಾಂದರೆ ನಮ್ಮ ಮೈಸೂರು ರಮಾನಂದ್ ಸರ್ ಬರ್ತಾರೆ, ನಮ್ಮ ನೀನಾಸಂ ಅಶ್ವಥ್ ಸರ್ ಬರ್ತಾರೆ, ನಮ್ಮ ಗಣೇಶ್ ರಾವ್ ಕೇಸರ್ಕರ್ ಅವ್ರು ಬರ್ತಾರೆ. ಸೊ ನಾನು ಇಲ್ದಿರೋ ಹೊತ್ತಲ್ಲಿ ಅಟ್ಲೀಸ್ಟ್ ಏನೋ ಒಂದು ಮ್ಯಾನೇಜಬಲ್ ಆಗ್ತಾ ಇರುತ್ತೆ. ಅವ್ರಿಗೂ ವಿದ್ಯಾರ್ಥಿಗಳಿಗೂ ಅವರ ಒಂದು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡಿಕೊಂಡಾಗ, ಸೊ ಹಲವಾರು ನಟರು ಡೈರೆಕ್ಟರ್ಗಳು ಬಂದು ಇಲ್ಲಿ ಕ್ಲಾಸಸ್ ತೊಗೊಂಡಾಗ ಅವ್ರಿಗೂ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಅಂತ ಆಗುತ್ತೆ. ಸೊ ನಾನು ಮ್ಯಾನೇಜ್ ಮಾಡ್ತಾ ಇರೋದು ನಮ್ಮ ಬಾಸ್ ಕಡೆಯಿಂದನೇ ನಾನು ಮ್ಯಾನೇಜ್ ಮಾಡ್ತಾ ಇರೋದು. ಶೂಟಿಂಗ್ ಇದ್ದಾಗ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಶೂಟಿಂಗಲ್ಲಿ ಇರ್ತೀವಿ, ಮತ್ತು ಅಕಾಡೆಮಿಗೆ ಬರ್ತೀವಿ, ಅಡ್ಮಿಷನ್ಸ್ ಇರುತ್ತೆ. ನಮಗೆ ಇದು ಕೆಲಸ ಅಂತಲೇ ಅನಿಸ್ತಾ ಇಲ್ಲ ಸರ್. ನನ್ನ ವೃತ್ತಿ ನಟನೆ, ನನ್ನ ವೃತ್ತಿ ಜೀವನ ನಟನೆ. ನಾನು ಉಸಿರಾಡೋದು ನಟನೆಯಲ್ಲೇ ಉಸಿರಾಡ್ತಾ ಇದ್ದೀನಿ. ಇಲ್ಲೂ ಕೂಡ ನಟನೆಯೇ ನಡೀತಾ ಇರೋದು, ಒಂದು ಟ್ರೈನ್ ಮಾಡ್ತಾ ಇರೋದು. ಸೊ ನನಗೆ ಯಾವುದು ಕಷ್ಟ ಅಂತ ಅನಿಸ್ತಾ ಇಲ್ಲ. ಇವಾಗ ಬಾಫ್ನಾ ಫಿಲ್ಮ್ ಇನ್ಸ್ಟಿಟ್ಯೂಟಿಂದ ಈ ತರಬೇತಿನ ಕೊಡ್ತಾ ಇದ್ದೀರಾ. ಎಷ್ಟು ಜನ ಹೊರಗಡೆ ಹೋಗಿ ಯಾವ ಸಿನಿಮಾಗಳಲ್ಲಿ, ಧಾರಾವಾಹಿಗಳಲ್ಲಿ ಮಾಡಿದ್ದೀರಾ, ಅದ್ರ ಬಗ್ಗೆ ನಾನು ಸರ್, ಇಲ್ಲಿಂದ ರಶ್ಮಿ ಅಂತ ಒಂದು ಹುಡುಗಿ ಬಾಲಾಜಿ ಟೆಲಿಫಿಲಿಮ್ಸ್ಗೆ ಹೋಗಿದ್ದಾರೆ. ಸೊ ಅವರು ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಇವಾಗ ರೀಸೆಂಟ್ ಬ್ಯಾಚಲ್ಲಿ ನಮ್ಮ ಸ್ತುತಿ ಅರೋರಾ ಅಂತ ಪಂಜಾಬ್ ಹುಡುಗಿ. ಸೊ ಅವರು ಕೂಡ ಇವಾಗ ಒಂದು ಪಂಜಾಬ್ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಮುಂಬೈ ಪ್ರೊಡಕ್ಷನ್ಸಲ್ಲಿ. ಖುಷಿ ಆಗುತ್ತೆ ಇಲ್ಲಿಂದ ಮುಂಬೈಗೆ ಹೋಗಿ ಏನೋ ಒಂದು ಸಾಧನೆ ಮಾಡ್ತಾ ಇದ್ದಾರೆ ಅಂತ. ದೀಪಕ್ ಹೆಗಡೆ ಮತ್ತು ಜಯಚಂದ್ರ ಅಂತ ತಮಿಳ್ ಇಂಡಸ್ಟ್ರಿಯಲ್ಲಿ ಸಣ್ಣದೋ ದೊಡ್ಡದೋ ಒಂದು ಗುರುತಿಸ್ಕೊಳ್ಳೋಂಥ ಪಾತ್ರನ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಕನ್ನಡದಲ್ಲೂ 1-2 ಸಿನಿಮಾ ಮಾಡ್ತಾ ಇದ್ದಾರೆ. ಖುಷಿಯಾಗುತ್ತೆ ಸರ್. ಸಾಕಷ್ಟು ಜನ ಈ ಥರ ಫೋನ್ ಮಾಡಿ, ಇವಾಗ ಒಂದು ಫೈಜಲ್ ಅಂತ ಒಂದು 22 ವರ್ಷದ ಹುಡುಗ ಮೊನ್ನೆ ರಾತ್ರಿ ಫೋನ್ ಮಾಡಿ ಹೇಳ್ದ, ಸರ್ 2 ಸಿನಿಮಾಗೆ ಸೆಲೆಕ್ಟ್ ಆಗಿದ್ದೀನಿ ಸರ್, ಲೋವರ್ ಬಾಯ್ ಕ್ಯಾರೆಕ್ಟರ್ ಸರ್ ಅಂತ. ಸೊ ಖುಷಿ ಆಗುತ್ತಲ್ಲ ಸರ್, ನಮ್ಮ ಹುಡುಗರು ನಮ್ಮ ಜೊತೆಯಲ್ಲಿ ಎಲ್ಲೋ ಒಂದು ಸೆಟ್ಟಲ್ಲಿ, ಪಕ್ಕದ ಸೆಟ್ಟಲ್ಲಿ ಕೆಲಸ ಮಾಡ್ತಾಯಿದ್ರೆ ನಮಗೂ ಒಂದು ಖುಷಿ ಆಗುತ್ತೆ, ಮಾಡ್ತಾ ಇದ್ದಾರೆ ನಮ್ಮ ಹುಡುಗರು ಅಂತ.
ಪ್ಲಸ್ ನಮ್ಮ ಕೈಲಿ ಏನಾಗುತ್ತೆ ಯಾವುದಾದ್ರು ಒಂದು ಪಾತ್ರ ಇದ್ದಾಗ ನಾವು ಕೂಡ ಸಜೆಸ್ಟ್ ಮಾಡ್ತೀವಿ. ಇವಾಗ ನೀವು ಹೇಳಿದ್ರೆ ಬೇರೆ ಬೇರೆ ಭಾಷೆಗಳಲ್ಲಿ ಚಿತ್ರಗಳಲ್ಲಿ ನಟಿಸ್ತಾ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ, ಸೊ ನೀವು ಇವಾಗ ಅವ್ರಿಗೆ ಕನ್ನಡನೇ ಗೊತ್ತಿರಲ್ಲ, ಕನ್ನಡದ ಗಂಧ ಗಾಳಿನೇ ಗೊತ್ತಿರಲ್ಲ, ಅಂಥವ್ರಿಗೆ ನೀವು ಹೇಗೆ ತರಬೇತಿ ಮಾಡ್ತೀರಾ? ಸರ್, ಪ್ರತಿಯೊಂದಕ್ಕೂ ಒಂದು ಟೆಕ್ನಿಕ್ ಅನ್ನೋದಿರುತ್ತೆ. ಇವಾಗ ನೋಡಿ, ನಮ್ಮ ತೆಲುಗು ಇಂಡಸ್ಟ್ರಿಯಿಂದ ಕನ್ನಡದಲ್ಲಿ ನಮ್ಮ ಸಾಕಷ್ಟು ಜನ ಆ್ಯಕ್ಟರ್ ಬಂದು ಕನ್ನಡದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಕನ್ನಡದಿಂದ ಹೋಗಿ ಹಿಂದಿಯಲ್ಲಿ ಆ್ಯಕ್ಟ್ ಮಾಡ್ತಾರೆ. ಅಕ್ಷಯ್ ಕುಮಾರ್ ಅವರು ಬಂದು ನಮ್ಮ ವಿಷ್ಣು ಸರ್ ಜೊತೆಲಿ ಆ್ಯಕ್ಟ್ ಮಾಡಿದರು ಒಂದು ಸಿನಿಮಾದಲ್ಲಿ. ಆಮೇಲೆ ನಮ್ಮ ಜಗಪತಿ ಬಾಬು ಸರು ಕನ್ನಡದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಒಂದು ಟೆಕ್ನಿಕ್ ಅನ್ನೋದಿರುತ್ತೆ ಸರ್. ಏನಕ್ಕೆ ತರಬೇತಿ ತುಂಬ ಮುಖ್ಯ ಆಗುತ್ತೆ ಅಂದರೆ, ಕೆಲವೊಂದು ಆ್ಯಕ್ಟಿಂಗ್ ಅನ್ನೋದು ಯಾರು ಹೇಳ್ಕೊಡೋದಕ್ಕಾಗಲ್ಲ, ಸತ್ಯ. ಬಟ್ ಆದರೆ ಕೆಲವೊಂದು ಟೆಕ್ನಿಕ್ಗಳು, ಕೆಲವೊಂದು ನಾಲೆಡ್ಜ್ ಅನ್ನೋದು ನೀವೊಂದು ಒಳ್ಳೆ ತರಬೇತಿಯಲ್ಲಿ ಬಾಫ್ತಾಗಿ ಬಂದರೆ ನಿಮ್ಗೆ ಗೊತ್ತಾಗುತ್ತೆ. ಆ ಟೆಕ್ನಿಕ್ಸ್ ಇರುತ್ತೆ. ಹೇಗೆ ನೀವು ಕನ್ನಡ ಬರದೇ ಇದ್ದರೂ ಕನ್ನಡದಲ್ಲಿ ಮಾತಾಡ್ಬೋದು, ಹೇಗೆ ನಿಮಗೆ ತೆಲುಗು ಬಂದಿಲ್ಲ ಅಂದರೂ ತೆಲುಗಲ್ಲಿ ಹೇಗೆ ಮಾತಾಡ್ಬೋದು, ತಮಿಳು ಹೇಗೆ ಮಾತಾಡ್ಬೋದು, ಅದಕ್ಕೆ ಏನು ಟೆಕ್ನಿಕ್ಕು, ಅದನ್ನು ನೀವು ಹೇಗೆ ಅಳವಡಿಸ್ಕೊಬೇಕು ಅನ್ನೋದು ನಿಮಗೆ ಇಲ್ಲಿ ಹೇಳ್ಕೊಡ್ತೀವಿ ನಾವು. ನೀವು ಬಾಫ್ನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ ಮಾಡಿದ್ದೀರಾ, ಯಾವ್ಯಾವ ವಿಭಾಗಗಳಲ್ಲಿ ನೀವು ತರಬೇತಿ ನೀಡ್ತೀರಾ, ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡಿ. ಸರ್, ಕಂಪ್ಲೀಟ್ ಎಲ್ಲ ವಿಭಾಗ ಅಂದರೆ ಆ್ಯಕ್ಟಿಂಗ್ ಅನ್ನೋದು ಒಂದೇ ವಿಭಾಗ ಸರ್, ಫಸ್ಟ್ ಆಫ್ ಆಲ್. ಸೊ ಅದರಲ್ಲಿ ನಿಮಗೆ ಕೆಲವೊಂದು ಇರುತ್ತೆ. ಧ್ವನಿ ಏರಿಳಿತಗಳು, ಉಸಿರಾಟ ಎಕ್ಸಸೈಸ್ ಯಾಕೆ ತುಂಬ ಮುಖ್ಯ, ಫೇಶಿಯಲ್ ಎಕ್ಸಸೈಸ್ ಅಂದರೆ ಏನು, ಅದು ಯಾಕೆ ತುಂಬ ಇಂಪಾರ್ಟೆಂಟ್ ಒಬ್ಬ ನಟನಿಗೆ, ಬಾಡಿ ಲ್ಯಾಂಗ್ವೇಜ್ ಅಂದರೆ ಒಂದು ಸಬ್ಜೆಕ್ಟ್ ಇದೆ, ಬಾಡಿ ಲ್ಯಾಂಗ್ವೇಜ್ ಅಂದರೆ ಏನು, ಡೈಲಾಗ್ ಡೆಲಿವರಿ ಹೇಗಿರಬೇಕು, ಚತುರ್ವಿಧ ಅಭಿನಯ ಅಂದ್ರೇನು, ನವರಸಗಳಂದ್ರೆ ಏನು, ಎಷ್ಟು ಭಾವನೆಗಳಲ್ಲಿ ಹೇಗೆಲ್ಲ ನೀವು ಆ್ಯಕ್ಟ್ ಮಾಡ್ಬೋದು, ಎಕ್ಸ್ಟ್ರೀಮ್ ಲೆವೆಲ್ಲು ಮತ್ತು ಸೆಟಲ್ಡ್ ಲೆವೆಲ್ಗೂ ಇರೋಂಥ ವ್ಯತ್ಯಾಸಗಳೇನು, ನಾಟಕಕ್ಕೂ ಸಿನಿಮಕ್ಕೆ ಇರೋಂಥ ವ್ಯತ್ಯಾಸಗಳೇನು, ಸಿನಿಮಾದಲ್ಲಿ ಹೇಗೆ ಅಭಿನಯಿಸಬೇಕು, ನಾಟಕಗಳಲ್ಲಿ ಹೇಗೆ ಅಭಿನಯಿಸಬೇಕು, ಪ್ರತಿಯೊಂದು ಅವ್ರಿಗೆ ಬೇಸಿಕ್ಕಿಂದ ಟ್ರೈನ್ ಮಾಡ್ತೀವಿ. ಸೊ ಅದನ್ನು 20% ಅವ್ರಿಗೆ ಥಿಯರಿ ಕ್ಲಾಸಸ್ ಅಂತ ಕೊಟ್ಟಾದಮೇಲೆ 80% ಅವ್ರಿಗೆ ಪ್ರಾಕ್ಟಿಕಲ್ಸ್ ಅನ್ನೋದಿರುತ್ತೆ. ಸೊ ಅವರು ಆವಾಗ ಮಾಡಿದಾಗ ಅದರ ತಪ್ಪೇನು, ಸರಿ ಏನು, ಏನು ಇನ್ನೂ ಮಾಡಬಹುದು, ಕೆಲವೊಂದೊಬ್ಬರಿಗೆ ಇಷ್ಟೇ ಸರ್ ನನ್ನ ಧ್ವನಿ, ಇಷ್ಟೇ ನಾನು ಮಾಡೋದಕ್ಕಾಗೋದು, ಇದಕ್ಕಿಂತ ಮೇಲ್ಗಡೆ ನನಗಾಗಲ್ಲ ಅಂತ ಇರ್ತಾರೆ. ಬಟ್ ಅವ್ರಿಗೆ ಗೊತ್ತಿರಲ್ಲ, ಅವ್ರದೊಳಗಡೆ ಇನ್ನೂ ಒಂದು ಕೆಪಾಸಿಟಿ ಅನ್ನೋದಿರುತ್ತೆ. ಸೊ ಅದನ್ನು ಆಚೆ ತೆಗೆದು ಅವ್ರಿಗೆ ತೋರಿಸಿದಾಗ ಅವ್ರಿಗೆ ಗೊತ್ತಾಗುತ್ತೆ ನನ್ನ ಸ್ಟ್ರೆಂತು, ನನ್ನ ಎಕ್ಸ್ಟ್ರೀಮ್ ಲೆವೆಲ್ ಏನು ಅನ್ನೋದು ಗೊತ್ತಾಗುತ್ತೆ. ಸೊ ಅವರನ್ನು ಅವರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ವೇದಿಕೆ. ಇವಾಗ ಹೊರ ರಾಜ್ಯದಿಂದ ಕಲಿಯೋಕ್ಕೆ ಅಂತ ಬರ್ತಾರೆ ಇಲ್ಲಿ ಬಾಫ್ನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ. ಸೊ ಹೆಂಗೆ ಸರ್ ನೀವು ಅವ್ರಿಗೆ ವಸತಿಯನ್ನು ಒದಗಿಸ್ತೀರಾ, ಹೇಗೆ ಸರ್? ಸರ್, ಇಲ್ಲ, ನಾವು ಆ ಥರ ರಿಸ್ಕ್ಗಳನ್ನ ಯಾವುದು ತೊಗೊಳ್ಳೋದಿಲ್ಲ ಸರ್. ಯಾಕಂದರೆ ಒರಿಸ್ಸಾ, ಪಂಜಾಬ್, ಬಿಹಾರ್, ಮುಂಬೈ, ಕರ್ನಾಟಕ, ಮೈಸೂರು ಎಲ್ಲ ಕಡೆಯಿಂದ ಸ್ಟೂಡೆಂಟ್ಸ್ ಬರ್ತಾರೆ ನಮ್ಮ ಹತ್ರ. ಸೊ ಸುತ್ತಮುತ್ತದಲ್ಲಿ ಸಾಕಷ್ಟು ಪಿ ಜಿಗಳಿದೆ, ನಾವು ಅದನ್ನು ಹೇಳ್ಬೋದು ಪಿ ಜಿಗಳಿದೆ ಅಂತ. ಕೆಲವೊಬ್ರು ಅವ್ರ ಫ್ರೆಂಡ್ಸ್ ಮನೇಲಿ ಇದ್ದು ಇದು ಮಾಡ್ತಾರೆ. ಸಾಕಷ್ಟು ಜನ ಪಿ ಜಿಯಲ್ಲಿ ಉಳ್ಕೊಂಡು ಈ ಒಂದು ಟ್ರೈನಿಂಗ್ನ ಮುಗಿಸ್ತಾರೆ ಸರ್. ಬಾಫ್ನಾ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಇವಾಗ ನೀವು ಹೇಳಿದ್ರಿ, ಇವಾಗ ಇಲ್ಲಿ ನಟನೆ ಒಂದೇ ಹೇಳ್ಕೊಡ್ತೀರಾ ಅಥವಾ ಬೇರೆ ಬೇರೆ, ಅಂದರೆ ಇವಾಗ ಗಿಟಾರ್ ಆಗಿರ್ಬೋದು, ವೀಣಾ ಆಗಿರ್ಬೋದು, ಹಾಡುಗಾರಿಕೆ ಆಗಿರ್ಬೋದು? ಸರ್, ಅದು ಒಂದು ಬೇರೆ ವಿಭಾಗ ಇದೆ, WMC ಅಂತ, ಅದೊಂದು ಬೇರೆ ವಿಭಾಗ ಇದೆ. ಹೌದು, ಅಂದರೆ ಬಿಲ್ಡಿಂಗ್ ಒಂದೇ ಸರ್, ಓನರ್ ಒಬ್ಬರೇ, ಆದರೆ ವಿಭಾಗ ಎರಡು, ಒಂದು ಮ್ಯೂಸಿಕ್ ಸ್ಕೂಲು, ಒಂದು ಆ್ಯಕ್ಟಿಂಗ್ ಸ್ಕೂಲು. ಸೊ ಮ್ಯೂಸಿಕ್ ಸ್ಕೂಲ್ ಒಂದು 15 ವರ್ಷದಿಂದ ಅವರು ನಡ್ಸ್ಕೊಂಡು ಬಂದಿದ್ದಾರೆ. ಅದ್ರ ಜೊತೆಗೆ ಈ ಆ್ಯಕ್ಟಿಂಗ್ ಸ್ಕೂಲ್ ಅನ್ನೋದು ಸ್ಟಾರ್ಟ್ ಆಗಿದೆ. ಈ ಬಾಫ್ನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ ಇಲ್ಲ, ಅದು ವರ್ಲ್ಡ್ ಮ್ಯೂಸಿಕ್ ಕನ್ಸರ್ವೇಟರಿ ಅಂತ, ಅದು WMC ಅಂತ. ಅದು ಅದ್ರ ಜೊತೆಗೆ ಬಾಫ್ತಾ ಅನ್ನೋದು ಆ್ಯಕ್ಟಿಂಗ್, ಬೆಂಗಳೂರು ಅಕಾಡೆಮಿ ಫಿಲ್ಮ್ ಇನ್ಸ್ಟಿಟ್ಯೂಟ್ ಮೇಕಿಂಗ್, ಇದು ಬಾಫ್ತಾ. ಇವಾಗ ಬಾಫ್ನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ ತರಬೇತಿ ಕೊಡ್ತಾ ಇದ್ದೀರಾ, ಮುಂದಿನ ಯೋಜನೆಗಳ ಬಗ್ಗೆ ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ ಸರ್? ಸರ್, ಮುಂದಿನ ಯೋಜನೆಗಳ ಬಗ್ಗೆ ಸಾಕಷ್ಟು ದೊಡ್ಡ ಇದೆ ಸರ್. ಸೊ ಅದನ್ನು ನಾವು ಕಾರ್ಯರೂಪಕ್ಕೆ ತಂದು ಹೇಳಬೇಕು ಅನ್ನೋದು. ಯಾಕಂದರೆ ಇಲ್ಲಿಂದ ಒಳ್ಳೊಳ್ಳೆ ಪ್ರತಿಭೆಗಳು ಆಚೆ ಬರಬೇಕು, ಒಳ್ಳೊಳ್ಳೆ ಹೆಸರುಗಳು ಮಾಡಬೇಕು. ಸೊ ಆವಾಗ ನಮ್ಮ ಸಂಸ್ಥೆಗೂ ನಮಗೂ ಖುಷಿ ಆಗುತ್ತೆ, ಪ್ಲಸ್ ವೈಯಕ್ತಿಕವಾಗಿ ನನಗೆ ಬಹಳ ಖುಷಿ ಆಗುತ್ತೆ. ನನ್ನ ಒಂದು ಸ್ಟೂಡೆಂಟ್ಸ್ ಇಲ್ಲಿಂದ ಚೆನ್ನಾಗಿ ಆಚೆ ಬಂದು ಬೆಳೀತಾ ಇದ್ದಾರೆ ಅನ್ನೋ ಒಂದು ಖುಷಿ ನನಗಿರುತ್ತೆ. ಬೆಳವಣಿಗೆ ತುಂಬ ಇದೆ ಸರ್, ಸಾಕಷ್ಟು ಬೆಳವಣಿಗೆ ಆಗಬೇಕು. ಇವಾಗ ಒಂದು ಬಿಲ್ಡಿಂಗ್ ಇರೋದು ಅಟ್ಲೀಸ್ಟ್ ಒಂದು 3 ಬಿಲ್ಡಿಂಗ್ ಆಗೋಷ್ಟು ಬೆಳವಣಿಗೆ ಮಾಡಬೇಕು ಅನ್ನೋದಿದೆ. ಬಟ್ ಕಾರ್ಯರೂಪಕ್ಕೆ ಬಂದಮೇಲೆ ಖಂಡಿತವಾಗ್ಲೂ ನಿಮ್ಮನ್ನು ಕರೆಸಿ ಮತ್ತೊಂದು ಇಂಟರ್ವ್ಯೂ ಮಾಡ್ತೀನಿ. ಈ ತರಬೇತಿ ಸಂಸ್ಥೆಗೆ ಇನ್ನೂ ಹೆಚ್ಚು ಬೆಳವಣಿಗೆ ಕಾಣಲಿ ಅನ್ನೋದೇ ನಮ್ಮ ಪರಿಶ್ರಮ ಮಾಧ್ಯಮದ ಉದ್ದೇಶ ಕೂಡ ಆಗಿದೆ ಸರ್. ನಿಮಗೆ ಆಮೇಲೆ ಬಾಫ್ನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ತುಂಬ ಹೃದಯದ ಧನ್ಯವಾದಗಳು ಸರ್. ನಿಮಗೂ ಕೂಡ ಧನ್ಯವಾದ ಸರ್. ಒಬ್ಬ ನಟನಿಗೆ ತಾಳ್ಮೆ ಅನ್ನೋದು ತುಂಬ ಮುಖ್ಯ.
ಸೊ ತಾಳ್ಮೆ ಜೀವನ ಕಳಿಸುತ್ತೆ ಸರ್. ತಾಳ್ಮೆ ಅನ್ನೋದನ್ನು ನಾವು ಕಲಿಯೋದೇನಿಲ್ಲ, ಜೀವನ ಕಳಿಸುತ್ತೆ. ಸೊ ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಚಾನಲ್ಗೆ ಶುಭವಾಗಲಿ. ಇನ್ನೂ ಸಾಕಷ್ಟು ಜನ ನಿಮಗೆ ಸಬ್ಸ್ಕ್ರೈಬರ್ಸ್ ಆಗಲಿ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಪರಿಶ್ರಮ ಮಾಧ್ಯಮವ್ರನ್ನ ಬೆಳೆಸಿ ಹಾರೈಸಿ, ಹಾಗೂ ನಮ್ಮ ಈ ಸಣ್ಣ ಕಲಾವಿದನ್ನು ಬೆಳೆಸಿ ಹಾರೈಸಿ ಅಂತ ಕೇಳ್ಕೊತ ನನ್ನ 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಪರಿಶ್ರಮ ಮಾಧ್ಯಮ ವಾಹಿನಿಗೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಮೇಡಮ್. ಬಾಫ್ತಾ ಫಿಲ್ಮ್ ಇನ್ಸ್ಟಿಟ್ಯೂಟು ಸಂಸ್ಥಾಪಕರಾಗಿ ನೀವು ಇಲ್ಲಿ ಕಾರ್ಯನ ನಿರ್ವಹಿಸ್ತಾ ಇದ್ದೀರಾ. ಎಷ್ಟು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀರಾ? ಯಾವ ರೀತಿ ಇಲ್ಲಿ ತರಬೇತಿಯನ್ನು ಕೊಡ್ತಿದ್ದೀರಾ? ಅದರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿ ಮೇಡಮ್. ನಮಸ್ತೆ ಪರಿಶ್ರಮ ಮಾಧ್ಯಮ ವೀಕ್ಷಕರಿಗೆಲ್ಲ. ಬಾಫ್ತಾ ಅನ್ನೋ ಸಂಸ್ಥೆ ಒಂದು 4 ವರ್ಷ ಹೆಚ್ಚು ಕಮ್ಮಿ ಅಂತ ಅನ್ಬೋದು, 4 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದಾಗ ಒಂದು ಚಿಲ್ಡ್ರನ್ ಥಿಯೇಟರ್ ಅಂತ ಫಸ್ಟು ಅದನ್ನು ಮಾಡಿದ್ವಿ. ವೇರ್ ವಿ ವರ್ ಎಫಿಲಿಯೇಟೆಡ್ ಟು ಟ್ರಿನಿಟಿ ಕಾಲೇಜ್ ಆಫ್ ಲಂಡನ್. ಅದಾದಮೇಲೆ ರೋಹಿತ್ ಒಂದು 3 ಇಯರ್ಸ್ ಬ್ಯಾಕ್ ಜಾಯ್ನ್ ಆದರು. ಅವರನ್ನು ನಾವು ನಮ್ಮ ಆಪ್ರೇಷನ್ಸ್ ಹೆಡ್ ಆಗಿ ತಗೊಂಡು ಅವ್ರು ಹೇಳಿದ್ರು, ಮೇಡಮ್ ಜಸ್ಟ್ ಮಕ್ಕಳಿಗೆ ಅಂತ ಯಾಕೆ ಮಾಡ್ತಾಯಿದ್ದೀರಾ, ಲೆಟ್ ಅಸ್ ಗೋ ಹೆಡ್ ವಿತ್ ಆ್ಯಕ್ಟಿಂಗ್ ಫಾರ್ ದ ಓಲ್ಡರ್ ಪೀಪಲ್ ಆರ್ 16+ ಅಂತಂದ್ಬಿಟ್ಟು ಒಂದು ಸಜೆಷನ್ ಕೊಟ್ಟರು. ನಾವು ಅವಾಗ ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ಮಾಡ್ತಾಯಿದ್ವಿ, ಬಟ್ ಮೋರ್ ಆಫ್ ಥಿಯೇಟರ್ ಇತ್ತು. ರೋಹಿತ್ ಅವರು ನನಗೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳಿದರು, ಮೇಡಮ್ ನಾಟಕ ಅನ್ನೋದೇ ಅದೇ ಬೇಸ್ ಒಂದು ಆ್ಯಕ್ಟಿಂಗಿಗೆ ಅಂತಂದರೆ, ಅದಿಲ್ಲದೆ ಆ್ಯಕ್ಟಿಂಗ್ ಇಲ್ಲ. ಬಟ್ ಈಗ ಏನಾಗಿದೆ, ಎಲ್ಲರೂ ತುಂಬ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಬೇಕು ಅಥವಾ ಟಿ ವಿನಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡು ತುಂಬ ಸ್ಟೂಡೆಂಟ್ಸು ಅಥವಾ ತುಂಬ ಜನ ಕೇಳ್ಕೊಂಬರ್ತಾ ಇದ್ದಾರೆ. ಅದ್ರ ಮೇಲೆ ಸ್ಪೆಸಿಫಿಕ್ಕಾಗಿ ನಾವು ಲೆಟ್ಸ್ ವರ್ಕ್ ಆನ್ ದ್ಯಾಟ್. ಯಾಕಂತಂದರೆ ಕ್ಯಾಮ್ರಾ ಟೆಕ್ನಿಕಲ್ಲಿ ವರ್ಕ್ ಮಾಡೋದು ಬೇರೆ, ಇಲ್ಲಿ ಮೋರ್ ಸಟ್ಲಾಗಿ ನೀವು ಎಕ್ಸ್ಪ್ರೆಷನ್ಸ್ ತೋರಿಸ್ಬೇಕಾಗತ್ತೆ. ಆ್ಯಂಡ್ ಲಾಟ್ ಆಫ್ ಟೆಕ್ನಿಕಲ್ ಥಿಂಗ್ಸ್ ಲೈಕ್ ಫ್ರೇಮಿಂಗಲ್ಲಿ ಇಂಥ ಫ್ರೇಮಲ್ಲಿ ಹೇಗೆ ಆ್ಯಕ್ಟ್ ಮಾಡಬೇಕು ಅಥವಾ ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಹೇಳಿ ಇದೊಂದು ಸಜೆಷನ್ ಕೊಟ್ಟಾಗ ನನಗೂ ಅದು ಐ ಥಿಂಕ್ ಐ ವಾಸ್ ಪ್ರಿಟಿ ಕನ್ವಿನ್ಸ್ಡ್ ಅಬೌಟ್ ಇಟ್. ಆ್ಯಂಡ್ ಹಾಗಾಗಿ ಆ್ಯಕ್ಟಿಂಗ್, ಈಗ ಕ್ಯಾಮ್ರಾ ಆ್ಯಕ್ಟಿಂಗ್ ಅಂತಂದ್ಬಿಟ್ಟೆ ನಾವು ತೊಗೊಂಡು ಸ್ಟೂಡೆಂಟ್ಸ್ನ ತರಬೇತಿ ಕೊಡ್ತಾಯಿದ್ದೀವಿ. ಇವಾಗ ಬಾಫ್ತಾ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ ಮಾಡಿದ್ದೀರಾ, ಇದರ ಪರಿಕಲ್ಪನೆ ನಿಮಗೆ ಯಾಕೆ ಮಾಡಬೇಕು ಅಂತ ಅನಿಸ್ತು? ಇದು ನನ್ನ ತಲೆಯಲ್ಲಿ ಆಲ್ಮೋಸ್ಟ್ ಒಂದು 10 ವರ್ಷದ ಹಿಂದೆನೇ ಇತ್ತು. ಬಟ್ 4 ಇಯರ್ಸ್ ಬ್ಯಾಕ್ ಅದು ಆ್ಯಕ್ಚುಲಿ ಒಂದು ರೂಪ ತಗೊಳ್ತು, ಆರ್ ರೂಪ ಹುಟ್ಟಿತು ಅಂತ ಹೇಳ್ಬೋದು. ನಾನು ಸ್ಕೂಲಲ್ಲಿ ಕಾಲೇಜಲ್ಲಿದ್ದಾಗ ನಾಟಕದಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದೆ. ಸೊ ಆವಾಗಿಂದನೇ ಆಸೆ ನನಗೆ. ಈಗ ಮ್ಯೂಸಿಕ್ ಎನಿವೇ ನಡೆಸ್ತಾ ಇದ್ದೀವಿ. ನಮ್ಮ ಮ್ಯೂಸಿಕ್ ಅಕಾಡೆಮಿ ಆಲ್ಮೋಸ್ಟ್ 15 ವರ್ಷದಿಂದ ನಡೀತಾ ಇದೆ. ಸೊ ಅದರಲ್ಲಿ ಎಲ್ಲ ಪ್ರಾಕಾರದ ಸಂಗೀತವನ್ನು ನಾವಲ್ಲಿ ತರಬೇತಿ ಕೊಡ್ತಾ ಇದ್ದೀವಿ. ಇಂಡಿಯನ್ ಇನ್ಸ್ಟ್ರೂಮೆಂಟ್ಸ್ ವೋಕಲ್, ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ಸ್ ವೋಕಲ್. ಅದಾದಮೇಲೆ ಸ್ಲೋವಾಗಿ ನಾವು ಚಿತ್ರಕಲೆ ಆರ್ ಫೈನ್ ಆರ್ಟ್ಸ್ ಸ್ಟಾರ್ಟ್ ಮಾಡಿದ್ವಿ. ಫೈನ್ ಆರ್ಟ್ಸು ತುಂಬ ಚೆನ್ನಾಗಿ ಡೆವಲಪ್ ಆಗಿಬಿಡ್ತು. ಅದಾದಮೇಲೆ ನನಗೆ ಈ ಡ್ರೀಮ್ ಯಾವಾಗಲೂ ಮೈಂಡಲ್ಲಿತ್ತು. ಐ ಆಮ್ ಎ ಸಿಂಗರ್ ಮೈ ಸೆಲ್ಫ್. ಸೊ ಫಸ್ಟ್ ಮ್ಯೂಸಿಕ್ ಆಯಿತು, ಆಮೇಲೆ ಚಿತ್ರಕಲೆ ಅಂತ ಆಯಿತು. ಇದು ಮೈಂಡಲ್ಲಿತ್ತು, ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಅದನ್ನು ಒಂದು ತುಂಬ ಥಿಂಕ್ ಮಾಡಿ 1 ವರ್ಷ ಎಲ್ಲ ಬರ್ಕೊಳ್ಳೋದು, ಏನು ಮಾಡ್ಬೋದು ಏನು ಮಾಡಬಾರ್ದು ಅದೆಲ್ಲ ಒಂದು ಐಡಿಯಾ ಇರುತ್ತಲ್ವ. ಸೊ ಅದನ್ನೆಲ್ಲ ಹಾಕ್ಕೊಂಡು ಏನು ಹೇಳ್ತಾರೆ ಅದಕ್ಕೆ, ಫಿಲ್ಮ್ ಪ್ರೊಡಕ್ಷನ್ ಕೋರ್ಸ್ ಆ್ಯಸ್ ವೆಲ್ ಆಸ್ ಆ್ಯಕ್ಟಿಂಗ್ ಕೋರ್ಸ್ ಆ್ಯಂಡ್ ಥಿಯೇಟರ್ ಅಂತ ಮೈಂಡಿಗೆ ಬಂತು. ಹಾಗಾಗಿ ಸ್ಟಾರ್ಟ್ ಮಾಡಿದೆ. ಮೇಡಮ್, ಇವಾಗ ಬಾಫ್ತಾ ಫಿಲ್ಮ್ ಇನ್ಸ್ಟಿಟ್ಯೂಟು ನೀವು ನಡೆಸ್ತಾ ಇದ್ದೀರಾ. ಮುಂದಿನ ಯೋಜನೆಗಳು ಹಾಗೂ ರೂಪುರೇಷೆಗಳು ಏನನ್ನು ಇಟ್ಕೊಂಡಿದ್ದೀರಾ, ಅದ್ರ ಬಗ್ಗೆ ಮಾಹಿತಿ ಕೊಡಿ. ಶ್ಯೂರ್. ಒಂದು ಬಂದು ಡೆಫಿನೆಟಾಗಿ ನಮ್ಮ ಸ್ಟೂಡೆಂಟ್ಸಿಗೆ ಒಂದು ಮಾರ್ಗದರ್ಶನ ಕೊಟ್ಟು ಅವ್ರಿಗೊಂದು ಪ್ಲ್ಯಾಟ್ಫಾರ್ಮ್ ಎಲ್ಲೆಲ್ಲಿ ಸಿಗುತ್ತೋ, ಎಲ್ಲೆಲ್ಲಿ ಅವಕಾಶಗಳಿದೆಯೋ ಅದನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋದೊಂದು ಆಸೆ, ದೊಡ್ಡ ಆಸೆ ಅದು. ಈಗಾಗಲೇ ನಮ್ಮ ಸ್ಟೂಡೆಂಟ್ಸು ಸೀರಿಯಲ್ಸಲ್ಲಿ ಮಾಡ್ತಾ ಇದ್ದಾರೆ, ಕೆಲವರು ಶಾರ್ಟ್ ಫಿಲ್ಮ್ಸಲ್ಲಿ ಮಾಡಿದ್ದಾರೆ, ಕೆಲವರು ಇನ್ಫ್ಯಾಕ್ಟ್ ಮೇನ್ ಸ್ಟ್ರೀಮಲ್ಲೂ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಒಂದು ಆ್ಯಕ್ಟರ್
ಅವರು ಬಾಂಬೆನಲ್ಲಿ ಏಕ್ತಾ ಕಪೂರ್ ಪ್ರೊಡಕ್ಷನ್ಸ್ ಏನಂದರೆ ಬಾಲಾಜಿ ಟೆಲಿಫಿಲ್ಮ್ಸ್, ಅದರಲ್ಲೂ ಅವ್ರಿಗೊಂದು ಕಾಂಟ್ರಾಕ್ಟ್ ಸಿಕ್ಕಿ ಅದರಲ್ಲಿ ಆಲ್ಮೋಸ್ಟ್ ಒಂದು 2 months ಶೂಟ್ ಮಾಡಿ ದೊಡ್ಡ ಪಾತ್ರನೇ ಅವ್ರದ್ದು ಇತ್ತು ಅದರಲ್ಲಿ. ಮುಂದೆ ನಮ್ಮ ಐಡಿಯಾ ಏನಂತಂದರೆ ವಿ ಶುಡ್ ಆಲ್ಸೋ ಗೆಟ್ ಇನ್ ಟು ಪ್ರೊಡಕ್ಷನ್ ಲೈಕ್ ಸೀರಿಯಲ್ಸ್ ಆ್ಯಂಡ್ ಮೇನ್ ಸ್ಟ್ರೀಮ್ ಬಿಗ್ ಸ್ಕ್ರೀನ್ ಫಿಲ್ಮ್ಸ್ ಅಂತ ಆಸೆ ಇಟ್ಕೊಂಡಿದ್ದೀನಿ. ಮೇ ಬಿ ಆಫ್ಟರ್ ಅನದರ್ 2 years ಅದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಐಡಿಯಾ ಇದೆ. ಈಗ ಆಲ್ರೆಡಿ 1-2 ಸ್ಟೋರಿಗಳು ಫೈನಲೈಸ್ ಮಾಡಿದ್ದೀವಿ. ಆ್ಯಂಡ್ ಪಾತ್ರಗಳನ್ನ ಆದಷ್ಟು ನಮ್ಮ ಸ್ಟೂಡೆಂಟ್ಸ್ನೇ ತಗೊಳ್ಳೋಣ. ಆ್ಯಂಡ್ ಕೆಲವರು ಕ್ಯಾರೆಕ್ಟರ್ ಆ್ಯಕ್ಟರ್ಸು ಅಥವಾ ಲುಕಿಂಗ್ ಎಟ್ ವೇರಿಯಸ್ ಆಪ್ಷನ್ಸ್ ಟು ಟೇಕ್ ಟು ದಿಸ್ ಫಿಲ್ಮ್. ನಾನು ಇವಾಗ ಇದು ತರಬೇತಿ ಸಂಸ್ಥೆ ಸ್ಥಾಪಿಸಿರೋದ್ರಿಂದ ಏನಾದರೂ ಸಂತೋಷವಾಗಿದೆಯಾ ಹೇಗೆ? ತುಂಬ ಖುಷಿ ತಂದಿದೆ. ಯಾವ ಥರ ಅಂತ ಹೇಳ್ಬೋದು, ರೀಸೆಂಟಾಗಿ ರೋಹಿತ್ ಒಂದು ಅಬ್ಸರ್ವೇಷನ್ ಟಾಸ್ಕ್ ಅಂತ ಸ್ಟೂಡೆಂಟ್ಸಿಗೆ ಕೊಟ್ಟಿದ್ದರು. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಒಂದು ಬೇರೆ ಬೇರೆ ಪಾತ್ರಗಳನ್ನ ಲೈವಲ್ಲಿ ಹೋಗ್ಬಿಟ್ಟು ಅಬ್ಸರ್ವ್ ಮಾಡಿ ಅದನ್ನು ಬಂದುಬಿಟ್ಟು ಇಲ್ಲಿ ಎನ್ಯಾಕ್ಟ್ ಮಾಡಬೇಕು ಅಂತ ಹೇಳಿದರು. ತುಂಬ ಚೆನ್ನಾಗಿತ್ತು. ಒಂದು ಪಾತ್ರ ಬಂದು ಮಂಗಳಮುಖಿ ಕ್ಯಾರೆಕ್ಟರು, ಇನ್ನೊಂದು ಬಂದು ಮಾರ್ಕೆಟಲ್ಲಿ ಹೇಗೆ KR ಮಾರ್ಕೆಟಲ್ಲಿ ಹೇಗೆ ಬೆಳಗಿನ ಜಾವ ಯಾರೋ ಈ ಹೂ ಮಾರೋರಾಗಲಿ ಅಥವಾ ತರಕಾರಿ ಮಾರೋರಾಗಲಿ ಹೇಗೆ ಬೆಳಗ್ಗೆ ಬಂದು ಸೆಟ್ಲ್ ಆಗಿಬಿಟ್ಟು ಅವರು ವ್ಯಾಪಾರ ಶುರು ಮಾಡ್ಕೋತಾರೆ ಅಂತ, ಹಾಗೆ ಬೇರೆ ಬೇರೆ ಒಂದು ಪಾತ್ರಗಳನ್ನು ಕೊಟ್ಟಿದ್ದರು. ಐ ಥಿಂಕ್ ಚೆನ್ನಾಗೇ ನಿರ್ವಹಿಸಿದ್ರು ಅನಿಸುತ್ತೆ ಈ ಪಾತ್ರಗಳನ್ನೆಲ್ಲ. ನಿಮಗೆ ಅವ್ರ ಬಗ್ಗೆ ತರಬೇತಿ ಕೊಡ್ತಾಯಿರಲ್ಲ, ಅವ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ರೋಹಿತ್ ಅವ್ರ ಬಗ್ಗೆ ಈಗಾಗಲೇ ಹೇಳಿದ್ದೀನಿ, ರೋಹಿತ್ತೇ ನನಗೆ ಒಂದು ಇನ್ಸ್ಪಿರೇಷನ್ನು, ಸ್ಪೆಷಲಿ ಕ್ಯಾಮರಾ ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡೋದಕ್ಕೆ. ಇಲ್ಲ ಅಂತಂದರೆ ನಾನು ಜಸ್ಟ್ ಥಿಯೇಟರ್ ಅಥವಾ ಜನರಲ್ ಫಿಲ್ಮ್ ಪ್ರೊಡಕ್ಷನ್ ಆ್ಯಂಡ್ ಕ್ಯಾಮ್ರಾ ಆ್ಯಕ್ಟಿಂಗ್ ಅಂತ ಎಕ್ಸ್ಕ್ಲೂಸಿವ್ ಆಗಿ ಐ ಡೋಂಟ್ ಥಿಂಕ್ ಐ ವುಡ್ ಹ್ಯಾವ್ ಡನ್. ಸೊ ಅವರು ಈ ಪಾಯಿಂಟ್ ಹೇಳಿದ್ರೆ, ಈ ಕ್ಯಾಮ್ರಾ ಆ್ಯಕ್ಟಿಂಗ್ ಬಗ್ಗೆ ಅವರು ನನಗೆ ಪ್ರಸ್ತಾಪ ಮಾಡೋದ್ರಿಂದ ಈ ಕೋರ್ಸ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೂಪರ್ ಸಕ್ಸಸ್ಫುಲ್ಲಾಗಿ ಹೋಗ್ತಾ ಇದೆ. ಆ್ಯಂಡ್ ಸ್ಟೂಡೆಂಟ್ಸು ಖುಷಿಯಾಗಿದ್ದಾರೆ. ಬೇರೆ ಬೇರೆ ಇಂಟ್ರೆಸ್ಟಿಂಗ್ ಆ್ಯಂಡ್ ಇಂಟರ್ಯಾಕ್ಟಿವ್ ಆಗೂ ಕ್ಲಾಸಸ್ ನಡೆಸ್ತಾರೆ. ವೆರಿ ಟ್ಯಾಲೆಂಟೆಡ್ ಬಾಯ್ ಅಂತ ಹೇಳ್ಬೋದು. ನಿಮ್ಮ ಸಂಸ್ಥೆಯಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ತರಬೇತಿನ ಪಡ್ಕೊತಾ ಇದ್ದಾರೆ? ಈಗಾಗಲೇ ಒಂದು 500ಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ ಪಾಸಾಗಿ ಹೋಗಿದ್ದಾರೆ. ಯಾವ ರಂಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲ? ಹೌದು, ಇದು ತುಂಬ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ನು. ಕೆಲವೊಬ್ಬರು ಆಟೋ ಡ್ರೈವರ್ಸ್ ಇದ್ದಾರೆ, ಕೆಲವೊಬ್ಬರು IT ಕಂಪನೀಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಆ್ಯಂಡ್ ಇನ್ನಿತರರು ಬಿಸ್ನೆಸ್ ಮೆನ್ ಆಗಿದ್ದಾರೆ, ಆ್ಯಂಡ್ ಕೆಲವರು ಯಾವುದೋ ಒಂದು ಜಾಬ್ ಅಂತ ಕೊರಿಯರ್ ಜಾಬ್ ಆಗಲಿ ಯಾವುದೇ ಒಂದು ಜಾಬಿಗೆ ಹೋಗ್ಬಿಟ್ಟು ಟೈಮ್ ಮಾಡಿಕೊಂಡು ವೀಕೆಂಡ್ಸಲ್ಲಿ ಕಂಪ್ಲೀಟಾಗಿ ಡೆಡಿಕೇಟ್ ಆಗಿ ಬರ್ತಾ ಇದ್ದಾರೆ. ಬಾಫ್ರಾ ಫಿಲ್ಮ್ ಇನ್ಸ್ಟಿಟ್ಯೂಟ್ ಬರೋಕ್ಕೆ ವಿಶೇಷತೆ ಏನು? ಇದೊಂದು ಟಫ್ ಕ್ವೆಶ್ಚನ್ ಅನಿಸುತ್ತೆ ಡೀಲ್ ಮಾಡೋದಕ್ಕೆ. ಎಷ್ಟೊಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ಸ್ ಇದೆ. ಬೇರೆ ಫಿಲ್ಮ್ ಇನ್ಸ್ಟಿಟ್ಯೂಟ್ಸ್ ಬಗ್ಗೆ ನನಗೆ ಮಾಹಿತಿ ಅಷ್ಟೊಂದಿಲ್ಲ ಅಥವಾ ನನಗೆ ಗೊತ್ತಿಲ್ಲ ಅವ್ರೇನು ಮಾಡ್ತಾಯಿದ್ದಾರೆ ಅಂತ. ಬಟ್ ಸ್ಟೂಡೆಂಟ್ಸ್ ಫೀಡ್ಬ್ಯಾಕ್ ಯಾವ ಥರ ಇದೆ ಅಂತಂದರೆ, ಬೇರೆ ಇನ್ಸ್ಟಿಟ್ಯೂಟಲ್ಲೆಲ್ಲ ಫುಲ್ ಕಂತು ಕಟ್ಬಿಡಬೇಕು ಮೇಡಮ್ ಫೀಸು, ಬಟ್ ಇಲ್ಲಿ ಆ ಥರ ಇಲ್ಲ. ನೀವು ನಮಗೆ ಮಂತ್ಲಿ ಫೀಸ್ ಪೇ ಮಾಡೋ ಹಾಗೆ ಆಪರ್ಚುನಿಟಿ ಕೊಟ್ಟಿದ್ದೀರಾ. ಕೆಲವು ಸ್ಟೂಡೆಂಟ್ಸಿಗೆ ಫುಲ್ ಅದೆಷ್ಟು ಫೀಸ್ ಇರುತ್ತೋ ನಮ್ಮದು ಅದು ಕಂಪ್ಲೀಟಾಗಿ ಕಟ್ಟೋಕ್ಕಾಗಲ್ಲ. ಸೊ ಹಾಗಾಗಿ ಅವರಿಗೆ ಮಂತ್ಲಿ ಫೀಸ್ ಅಂತಂದ್ಬಿಟ್ಟು ಅದೊಂದು ಅನುಕೂಲ ಮಾಡಿಕೊಟ್ಟಿದ್ದೀವಿ. ಇನ್ನೊಂದು ಏನಂದರೆ, ಈ ಸ್ಟೂಡೆಂಟ್ಸು ನಮ್ಮ ನಂಟು ಬಂದು ಅವ್ರ ಕೋರ್ಸ್ ಮುಗಿದ್ಮೇಲೆ ನಿಮಗೂ ಸಂಬಂಧ ಇಲ್ಲ ಅನ್ನೋ ಆ ಥರ ಇರೋದೇ ಇಲ್ಲ. ಈಗಲೂ ಸ್ಟೂಡೆಂಟ್ಸು ಹೂ ಹ್ಯಾವ್ ಪಾಸ್ಟ್ 3 years ಬ್ಯಾಕ್ 2 years ಬ್ಯಾಕ್ ಟಚ್ಚಲ್ಲಿದ್ದಾರೆ. ಆಮೇಲೆ ಅವ್ರಿಗೇನಾದ್ರು ಡೌಟ್ ಇತ್ತು ಅಂತಂದರೆ ಅದನ್ನು ಬಂದು ನಮ್ಮ ಫ್ಯಾಕಲ್ಟೀಸ್ ಹತ್ರ ಶೇರ್ ಮಾಡಿ ಅವರು ಕ್ಲಾರಿಫೈ ಮಾಡ್ಕೋತಾರೆ. ಆ್ಯಂಡ್ ಅದಕ್ಕೆಲ್ಲ ನಾವು ಯಾವ ಎಕ್ಸ್ಟ್ರಾ ಫೀಸ್ ಅಂತಲೂ ತೊಗೊಳೋದಿಲ್ಲ. ಐ ಥಿಂಕ್ ದಿಸ್ ಈಸ್ ಅ ಪ್ಲಸ್ ಪಾಯಿಂಟ್. ಅದು ನಾನು ಹೇಳ್ತಾ ಇಲ್ಲ, ಸ್ಟೂಡೆಂಟ್ಸ್ ಅನುಭವಿಸಿರೋರು ಹೇಳಿರೋದು, ಅದನ್ನು ನಾನು ರಿಪೀಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಪರಿಶ್ರಮ ಮಾಧ್ಯಮ ವಾಹಿನಿ
ಅನ್ನೋ ಟೀಮ್ ಬಂದು ಎಕ್ಸ್ಟ್ರೀಮ್ಲಿ ಪ್ರೊಫೆಷ್ನಲ್ ಇನ್ ದೇರ್ ಟೆಕ್ನಿಕಲ್ ಆ್ಯಂಡ್ ಜನರಲಿ ಹೇಗೆ ಒಂದು ಚಾನಲ್ ನಡಿಬೇಕೋ ಆ ಥರ ಒಂದು ಚಾನಲ್ ಆಗಿದೆ. ಐ ಅರ್ಜ್ ಎವ್ರಿಬಡಿ ಟು ಸಬ್ಸ್ಕ್ರೈಬ್ ಟು ದ ಚಾನಲ್ ಆ್ಯಂಡ್ ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಡ್ತಾ ಇದ್ದಾರೆ. ಸೊ ಖಂಡಿತ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅವ್ರು ಕೇಳ್ಕೊಂಡಾಗ ಇನ್ಫ್ಯಾಕ್ಟ್ ನನಗೆ ಹೆಮ್ಮೆ, ನಾನು ಪರಿಶ್ರಮ ಮಾಧ್ಯಮ ವಾಹಿನಿಗೊಂದು ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಅಂತ. ಸೊ ಅಗೇನ್ ಲೈಕ್ ಐ ಸೆಡ್, ಸಬ್ಸ್ಕ್ರೈಬ್, ಲೈಕ್, ಶೇರ್, ಪರಿಶ್ರಮ ಮಾಧ್ಯಮ ವಾಹಿನಿ. ನಿಮ್ಮ ಬಾಫ್ಟಾ ಫಿಲ್ಮ್ ಇನ್ಸ್ಟಿಟ್ಯೂಟು ಇನ್ನೂ ಹೆಚ್ಚು ಬೆಳವಣಿಗೆ ಕಾಣಲಿ ಅಂತ ಅಂದ್ಬಿಟ್ಟು ಪರಿಶ್ರಮ ಮಾಧ್ಯಮದ ಪರವಾಗಿ ತುಂಬ ಹೃದಯದಿಂದ ಹಾರೈಸ್ತಾ ಇದ್ದೀವಿ ಮೇಡಮ್. ತುಂಬ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನೋಡಿದ್ರಲ್ಲ ಬಾಫ್ಟಾ ಫಿಲಿಮ್ ಇನ್ಸ್ಟಿಟ್ಯೂಟಲ್ಲಿ ಯಾವ್ಯಾವ ರೀತಿಯ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಅಂತ ನೀವು ಈಗಾಗಲೇ ನೋಡಿದ್ದೀರಾ. ಇಲ್ಲಿ ರೋಹಿತ್ ಅನ್ನೋರು ತುಂಬ ಚೆನ್ನಾಗಿ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡ್ತಾ ಬರ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಈ ಸಂಸ್ಥೆಯಲ್ಲಿ ತುಂಬ ಚೆನ್ನಾಗಿ ತರಬೇತಿಯನ್ನು ನೀಡ್ತಾರೆ. ಆಸಕ್ತಕರು ನೀವು ಇಲ್ಲಿ ಬಾಫ್ಟಾ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಬಂದು ಕಲಿಯಲಿ ಅಂತ ನಮ್ಮ ಉದ್ದೇಶ ಕೂಡ ಆಗಿದೆ. ದಯವಿಟ್ಟು ಈ ಶಾಲೆಯಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಬಂದು ಕಲಿಯಬೇಕು ಅಂತ ನಮ್ಮ ಪರಿಶ್ರಮ ಮಾಧ್ಯಮದ ಉದ್ದೇಶ ಕೂಡ ಆಗಿದೆ. ಇಲ್ಲಿ ರೋಹಿತ್ ಅನ್ನೋರು ತುಂಬ ಚೆನ್ನಾಗಿ ವಿದ್ಯಾರ್ಥಿಗಳಿಗೆ ಆಮೇಲೆ ನಟನೆಯಲ್ಲಿ ಆಮೇಲೆ ನಿರ್ದೇಶನದಲ್ಲಿ ಯಾವ್ಯಾವ ರೀತಿ ಕಲಿಬೇಕು ಅನ್ನೋದನ್ನು ಚೆನ್ನಾಗಿ ಇಲ್ಲಿ ತರಬೇತಿನ ಕೊಡ್ತಾ ಬರ್ತಾ ಇದ್ದಾರೆ. ಪಾಪ ನಿಜವಾಗ್ಲೂ ಕೂಡ ಈ ಬಾಫ್ಟಾ ಫಿಲ್ಮ್ ಇನ್ಸ್ಟಿಟ್ಯೂಟ್ ಎತ್ತರಕ್ಕೆ ಬೆಳೀಲಿ ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಕೂಡ ಆಗಿದೆ. ಯಾರ್ಯಾರು ಈ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹ್ಯಾವ್ ಎ ಗುಡ್ ಡೇ.